ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. IPL 2025ನೇ ಸೀಸನ್ ಅದ್ದೂರಿಯಾಗಿ ಪ್ರಾರಂಭಗೊಂಡು ಶುಭಾರಂಭಗೊಂಡು ಮುನ್ನುಗ್ತಾ ಹೋಗ್ತಾ ಇದೆ. ಇದರ ನಡುವೆ RCB ಫ್ಯಾನ್ಸ್ಗೆ ಒಂದು ರೀತಿ ಹಬ್ಬದ ವಾತಾವರಣ. ಯಾಕಂದ್ರೆ CSK ಮತ್ತು RCB ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೇ 3ನೇ ತಾರೀಕು ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಈ ಒಂದು ಮ್ಯಾಚ್ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ RCB ಫ್ಯಾನ್ಸ್ ತ್ರಿಮೂರ್ತಿಗಳ ತರ ಕೂತಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ನಿಮ್ಮ ಹೆಸರು? ಸ್ವರೂಪ್ ಅಂತ. ಎಲ್ಲಿಂದ ಬಂದಿರೋದು? ನಾನ್ ಬೆಂಗಳೂರಿಂದ. ಮೇಡಮ್? ನನ್ನ ಹೆಸರು ಪೂರ್ಣಿಮಾ, ನಾನು ಬೆಂಗಳೂರಿಂದ. ನನ್ನ ಹೆಸರು ಆಕಾಂಕ್ಷಾ, ನಾನು ಬೆಂಗಳೂರಿಂದಾನೆ. ಓಕೆ, RCB ಜರ್ಸಿ ಜೊತೆನೆ ಬಂದ್ಬಿಟ್ಟಿದೀರಾ. ಮೇಡಮ್ ಜರ್ಸಿ ಹಾಕಿಲ್ಲ ಆದ್ರೂ. ಮೇಡಮ್ ಏನ್ ಹೇಳ್ತೀರಾ? ನಾವು RCB ಫ್ಯಾನ್, ಯಾವತ್ತಿದ್ರು. RCB. ಸೊ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ಫಸ್ಟ್ ನಿಮ್ಮನ್ನೇ ಕೇಳ್ತಾ ಇದೀನಿ. ಏನ್ ಹೇಳ್ತೀರಾ? CSK ಮತ್ತು RCB ನಡುವೆ ಆಲ್ರೆಡಿ ಒಂದ್ ಮ್ಯಾಚ್ ಚೆಪಕ್ ಮೈದಾನದಲ್ಲಿ ನಾವು ಗೆಲ್ದಿದೀವಿ. ಇದು ಚಿನ್ನಸ್ವಾಮಿಲಿ ಹೋಮ್ ಗ್ರೌಂಡ್. ಏನ್ ಹೇಳ್ತೀರಾ? ಯಾವ ತರ ಇರುತ್ತೆ ಮ್ಯಾಚ್? ಡೆಫಿನೆಟ್ಲಿ RCB ಮತ್ತೆ ಚೆನ್ನೈ ಅಂದ್ರೆ ಹೈ ವೋಲ್ಟೇಜ್ ಮ್ಯಾಚ್ ಫಾರ್ ಶೋರ್. ಇವರು ಆಲ್ರೆಡಿ ಒಂದ್ ವಿನ್ನಿಂಗ್ 2-3 ಕಂಟಿನ್ಯೂಸ್ ವಿನ್ನಿಂಗ್ ಆಗಿರೋದ್ರಿಂದ ಒಂದ್ ಮೊಮೆಂಟಮ್ ಅಲ್ಲಿ ಇದಾರೆ. ಪಕ್ಕ ವಿನ್ ಆಗೇ ಆಗ್ತಾರೆ. ಚಪಾಕಲ್ಲೇ ಹೋಗಿ ಸೋಲ್ಸ್ ಬಂದಿದೀವಿ ಅಂದ್ರೆ ಇಲ್ಲಿ ವಿತ್ RCB ಫ್ಯಾನ್ ಸಪೋರ್ಟ್ ಪಕ್ಕ ವಿನ್ ಆಗೇ ಆಗ್ತಾರೆ. ಆ ಕಾನ್ಫಿಡೆನ್ಸ್ 100% ಇದೆ. ಆಲ್ರೆಡಿ CSK ಎಲಿಮಿನೇಟ್ ಆಗಿದೆ ಅಂದ್ರೆ ರೇಸ್ ಅಲ್ಲೇ ಇಲ್ಲ ಅವರು. ನಾವ್ ಸುಮ್ನೆ ಆಟ ಆಡ್ತಿದೀವಿ ಅಷ್ಟೇ ಅವ್ರ ಜೊತೆ. ಅವ್ರಿಗೆ ಬೇಜಾರಾಗಬಾರ್ದು ಅಂತ ಅವ್ರ ಜೊತೆ ಆಟ ಆಡ್ತಿದೀವಿ. ಬೈ ಚಾನ್ಸ್ ಏನಾದ್ರು ಇದೆಯಾ RCB ಗೆ ಏನಾದ್ರು ಮೈನಸ್ ಆಗೋ ಚಾನ್ಸ್ ಇದೆಯಾ ಆ ಮ್ಯಾಚ್ ಅಲ್ಲಿ? ಮೈನಸ್ ಅವರು ಚೆನ್ನೈ ಕೂಡ 2-3 ಕಂಟಿನ್ಯೂಸ್ ಮ್ಯಾಚ್ ಸೋತಿರೋದ್ರಿಂದ ಸ್ವಲ್ಪ ಟಫ್ ಕಾಂಪಿಟೇಷನ್ ಅಂತೂ ಇರುತ್ತೆ. RCB ಅವರು ಹೋಮ್ ಗ್ರೌಂಡ್ ಅಲ್ಲಿ 5 ಮ್ಯಾಚ್ ಕಂಟಿನ್ಯೂಸ್ ಸೋತು ಮತ್ತೆ 2 ವಿನ್ ಆಗಿ ಒಂದ್ ಮೊಮೆಂಟಮ್ ಅಲ್ಲಿ ಇರೋದ್ರಿಂದ ನಮ್ಗೊಂದು ಕಾನ್ಫಿಡೆನ್ಸ್ ಅಂತೂ ಇದೆ. ಅಂಡ್ ಫಾರ್ ಎಂಟೈರ್ ಟೀಮ್ RCB ಟೀಮ್ಗೆ ಈ ವರ್ಷ ಒಂದ್ ಸ್ವಲ್ಪ ನಂಬರ್ 18 ಏನೋ ವರ್ಕೌಟ್ ಆಗ್ತಿದೆ ಅಂತ ನನಗೆ ಅನಿಸ್ತಿದೆ. ಅದಕ್ಕೋಸ್ಕರ ಅವರು ಚೆನ್ನಾಗಿ ಅವ್ರನ್ನ ಹೊಡೆದು ಕಳಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಓಕೆ, ನೀವು ಲಾಸ್ಟ್ ಮ್ಯಾಚ್ ಅಲ್ಲಿ ನೆನಪಿದೆ, ನೀವು ಸ್ಟೇಡಿಯಂ ಹತ್ರ ಹೇಳಿದ್ರೆ ಈ ಸೀಸನ್ ಅಲ್ಲಿ ಅನ್ಲಕ್ಕಿ ಆಗಿತ್ತು, ಬಟ್ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಅಂತ ಹೇಳಿದ್ರೆ ಅದೇ ತರ ಗೆಲ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನ್ ಹೋಗಿರೋ ಮ್ಯಾಚ್ ಸೋತಿರೋದ್ರ ಬಗ್ಗೆ ಬೇಜಾರಿತ್ತು. ಬಟ್ ಆ ಒಂದು ನೇಮ್ ಇತ್ತಲ್ಲ, ಹೋಮ್ ಗ್ರೌಂಡ್ ಅಲ್ಲಿ ಇವ್ರು ವಿನ್ ಆಗೋದೇ ಇಲ್ಲ, ಮನೇಲಿ ವಿನ್ ಆಗೋದೇ ಇಲ್ಲ ಅನ್ನೋದು, ಅದನ್ನ ಅಳಿಸಾಕಿದ್ದಾರೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಅಂಡ್ ಅದೇ ಈ ಸೀಸನ್ ಯಾಕೋ ನಮ್ಗೆಲ್ಲಾರ್ಗು ಪ್ರತಿ ವರ್ಷ ನಾವ್ ಹೇಳ್ತೀವಿ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ. ಒಳಗಡೆ ನಮ್ ಮನೆ ದೇವ್ರ ಸತ್ಯ ನಮಗ್ ಗೊತ್ತಿರುತ್ತೆ. ಬಟ್ ಇಲ್ಲಿ ಈ ಸತಿ ಒಂದ್ ಎಂಟೈರ್ ಟೀಮ್ ಆಗಿ ಟೀಮ್ ಸ್ಪೋರ್ಟ್ಸ್ ನ ಟೀಮ್ ಆಗಿ ಆಡ್ತಾ ಇದಾರೆ. ಸೊ ಹಾಗಾಗಿ ಜಾಸ್ತಿನೇ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ಬೋದು. RCB ಫ್ಯಾನ್ಸ್ ಗೆ ಒಂದು ಕಾನ್ಫಿಡೆನ್ಸ್ ಒಂದ್ ಲೆವೆಲ್ ಖಂಡಿತ ಹೆಚ್ಚಿದೆ. ಓಕೆ, ಸ್ವರೂಪ್ ಅವರೇ, ನಿಮ್ಗೆ ಕೇಳ್ತೀನಿ, ಸ್ವಲ್ಪ ಟೆಕ್ನಿಕಲಿ ಕೇಳ್ತೀನಿ. RCB ಈ ಸೀಸನ್ ಟಾಪ್ ಅಲ್ಲಿ ಇದೆ, CSK ಬಾಟಮ್ ಅಲ್ಲಿ ಇದೆ, ಅಲ್ಲಿ ಫಸ್ಟ್ ಇಲ್ಲಿ ಲಾಸ್ಟ್. ಸೊ ಆ ಮ್ಯಾಚ್ ಬಗ್ಗೆ ನೋಡೋದಾದ್ರೆ RCB 100% ಟಾಪ್ ಅಲ್ಲಿ ಇದೆ, ಒಂದು ಸ್ಟ್ರಾಂಗ್ ಟೀಮ್ ಗೆಲ್ಲುತ್ತೆ ಅಂತಾನೆ ಹೇಳ್ತೀರಾ RCB ಫ್ಯಾನ್ಸ್ ಆಗಿ. ಸೊ ಏನಾದ್ರೂ ನಮಗೆ ಮೈನಸ್ ಆಗೋ ಚಾನ್ಸಸ್ ಇದೆಯಾ ಯಾಕೆಂದ್ರೆ CSK ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಬ್ಯಾಟಿಂಗ್ ಲೈನ್ ಅಪ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ರು. ಸೊ RCB ಮೇಲೆ ಏನಾದ್ರು ಸ್ವಲ್ಪ ಅವರು 100% ಸ್ಟ್ರಾಂಗ್ ಟೀಮ್ ನೇ ಮಾಡ್ತಾರೆ ಇರೋದ್ರಲ್ಲೇ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಟಾಸ್ ಇಂದಾನೆ. ಸೊ ನಾವು ಹೋಮ್ ಅಲ್ಲಿ ಟಾಸ್ ಗೆಲ್ತಿಲ್ಲ. ಸೊ ಅಕಸ್ಮಾತ್ ಓಕೆ, ಇವಾಗ ನಾವು ಟಾಸ್ ಸೋತ್ರುನು ಒಂದು 200 ಮೇಲೆ ಹೊಡೆದ್ರೆ ಅಂತೂ CSK ಅವ್ರು ಎಷ್ಟೇ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಮಾಡಿದ್ರು ಈ ಸತಿ ಅವರು ನಮ್ ಬೌಲಿಂಗ್ ಲೈನ್ ಅಪ್ ಅಗೇನ್ಸ್ಟ್ 200 ಮೇಲ್ ಚೇಸ್ ಮಾಡಕ್ ಚಾನ್ಸ್ ಇಲ್ಲ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 200+ ಬೇಕೇ ಬೇಕು. ಎಸ್ಪೆಷಲಿ ಸಾಲ್ಟ್ ಕೊಹ್ಲಿ ಪವರ್ ಪ್ಲೇ ಅಲ್ಲಿ ಆಡಕ್ ನೋಡ್ಲೇಬೇಕು, ಯಾಕಂದ್ರೆ ಅವ್ರದ್ದು ಪವರ್ ಪ್ಲೇನು ಅಷ್ಟಕ್ಕಷ್ಟೇ ಇದೆ CSK. ಸೊ ಅದೇ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 170 ಒಳಗಡೆ ರೆಸ್ಟ್ರಿಕ್ಟ್ ಮಾಡಿದ್ರೆ ಈಸಿ ವಿನ್. ಓಕೆ, ಸೊ ನನ್ಗೇನ್ ಅನ್ಸುತ್ತೆ, RCB ಇವಾಗ ಸ್ಟ್ರಾಂಗ್ ಟೀಮ್ ಇದೆ, ಓಪನಿಂಗ್ ಕೂಡ ಸ್ಟ್ರಾಂಗ್, ಆದ್ರೂ ಕೂಡ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಎಲ್ಲಿ ಚೇಂಜಸ್ ಮಾಡ್ಬೇಕು, ಯಾವ ಪ್ಲೇಯರ್ಸ್ ಅನ್ನ ಚೇಂಜಸ್ ಮಾಡಿ? ಅದೇ ಮೊನ್ನೆ ಇನ್ಸ್ಟಾಲ್ ನೋಡ್ಬೇಕಂದ್ರೆ ಒಬ್ರು ಟ್ರೋಲ್ ಪೇಜ್ ಅವರು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಿದ್ರು. ಇನ್ ಕೇಸ್ ಏನಾದ್ರು RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಾವು ಸುಯಾಶ್ ನ ಪ್ಲೇಯಿಂಗ್ 11 ಅಲ್ಲೇ ಇನ್ಕ್ಲೂಡ್ ಮಾಡಿ ಫಸ್ಟ್. ಆಮೇಲೆ ಬೇಕಂದ್ರೆ ಇವಾಗ ಅಕಸ್ಮಾತ್ ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತು ಅಂತಂದ್ರೆ ಆಮೇಲೆ ಇವ್ರು ಬೇಕಂದ್ರೆ ಶೆಪರ್ಡೋ ಇಲ್ಲ ಬೆತೆಲ್ನೋ ಯಾರನ್ನೋ ಒಬ್ರನ್ನ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಬೋದು. ನಾವು ಸ್ಟಾರ್ಟಿಂಗ್ ಅಲ್ಲೇ 3 ಫಾರಿನರ್ಸ್ ಯೂಸ್ ಮಾಡಿ ಬ್ಯಾಟಿಂಗ್ ಅಕಸ್ಮಾತ್ ಇವರೇ ಮಿಡಿಲ್ ಆರ್ಡರ್ ಆಲ್ಮೋಸ್ಟ್ ಒಂದು 2 ಡೌನ್ ವರ್ಗೂ ಆಡಿ ಮುಗಿಸಿದ್ರೆ, ಸೊ ಸೆಕೆಂಡ್ ಇದಕ್ಕೆ ನಾವು ತುಷಾರ ಅಥವಾ ನಿಂಗಿಡಿ ಅವ್ರನ್ನೆಲ್ಲ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡಿದ್ರೆ, ಬೌಲಿಂಗ್ ಅಲ್ಲಿ ಒಬ್ರು ಫಾರಿನ್ ಪ್ಲೇಯರ್ ಬೇಕು, ಬೌಲಿಂಗ್ ಅಲ್ಲಿ ಇನ್ನೊಂದು ಫಾರಿನ್ ಪ್ಲೇಯರ್ ಇದ್ರೆ ಎಸ್ಡೆಲ್ಗೂ ಒಂದು ಎಕ್ಸ್ಪೀರಿಯನ್ಸ್ ಇದಾರೆ ಅನ್ನೋ ತರ ಇರುತ್ತೆ. ಸೊ ಅವ್ರ ಮೇಲೂ ಪ್ರೆಷರ್ ಇರಲ್ಲ. ಓಕೆ, ಇವಾಗ ಮೇಡಮ್ ನಿಮ್ ಕೇಳ್ತಾ ಇದೀನಿ, RCB CSK ಮ್ಯಾಚ್ ಅಂದ್ರೆ ಅದೊಂಥರ ಇಂಡೋ ಪಾಕ್ ವಾರ್ ತರಾನೇ ಅಂತ ಹೇಳ್ಬೋದು. ಸೊ ಈ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ ನೀವು, ಫ್ಯಾನ್ಸ್ ಕ್ರೇಜ್ ಬಗ್ಗೆ? RCB ಮತ್ತೆ CSK ಮ್ಯಾಚ್ ಯಾವಾಗ ನೋಡಿದ್ರೇನು ತುಂಬಾ ಜಾಸ್ತಿ ಕ್ರೇಜ್ ಅಲ್ಲೇ ಇರುತ್ತೆ. CSK ಫ್ಯಾನ್ಸು RCB ಫ್ಯಾನ್ಸು ಆಲ್ ಆಫ್ ಅಸ್ ಆರ್ ಆಲ್ವೇಸ್ ಲುಕಿಂಗ್ ಫಾರ್ವರ್ಡ್. ಅದು ಸದರ್ನ್ ಡರ್ಬಿ ಬ್ಯಾಟಲ್ ತರಾನೇ ಇರುತ್ತೆ. ಈ ವರ್ಷ ಆಲ್ರೆಡಿ ಲಾಸ್ಟ್ ಇಯರ್ ಇಂದಾನೇ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಇಯರ್ ಈ ವರ್ಷ ಆಲ್ರೆಡಿ ಅವ್ರು ಎಲಿಮಿನೇಟ್ ಆಗಿದ್ದಾರೆ. ಲಾಸ್ಟ್ ಇಯರ್ ನಾವೇ ಚಿನ್ನಸ್ವಾಮಿಯಲ್ಲೇ ಸೋಲ್ಸಿ ಎಲಿಮಿನೇಟ್ ಮಾಡಿದೀವಿ ಅವ್ರನ್ನ. ಸೊ ಅಗೇನ್ ಅವ್ರನ್ನ ವಾಪಸ್ ಚಿನ್ನಸ್ವಾಮಿಯಲ್ಲೂ ಸೋಲಿಸ್ಬೇಕು, ಚಪಾಕಲ್ಲಿ ಸೋಲ್ಸಿದೀವಿ ಅಂತ
ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ದ ಮ್ಯಾಚ್. ಹ್ಮ್. ಮತ್ತೆ RCB CSK ಅಂದ್ರೇನೆ ಕ್ರೇಜ್ ತುಂಬಾ, ಅಂದ್ರೆ ವ್ಯೂವರ್ಸ್ ನೋಡಿದ್ರೇನು, ಅದು ಮಾಹಿರಾಟ್ ಎಸ್ಪೆಷಲಿ ಈ ಸೀಸನ್ ಲಾಸ್ಟ್ ಮ್ಯಾಚ್ ಇರುತ್ತದು. ಹ್ಮ್. ಸೊ ಅವ್ರಿಬ್ರು ಹೆಸರಿಂದಾನೇ ತುಂಬಾ ಫ್ಯಾನ್ಸ್ ಇದಾರೆ. ಇಟ್ಸ್ ಅ ವೆರಿ ವೆರಿ ಹೈ ವಾಲ್ಟೇಜ್ ಮ್ಯಾಚ್. ಹ್ಮ್. ಸೊ ಇಟ್ಸ್ ಗೋನಾ ಬಿ ಅ ರಿಯಲಿ ಗುಡ್ ಮ್ಯಾಚ್ ಟು ವಾಚ್. ಸೊ ನೀವು ಇದ್ರದ್ದು ಹೇಳಿದ್ರಿ ಮ್ಯಾಚ್ ಬಗ್ಗೆ ಮತ್ತೆ ಪ್ಲೇಯರ್ ಬಗ್ಗೆ, ಇಬ್ರು ಫೇಮಸ್ ಪ್ಲೇಯರ್ ಅಂತ ಹೌದು. ಹೇಳಿದ್ರಿ. ಸೊ ಇವಾಗ 5 ಸಲ ಚಾಂಪಿಯನ್ ಆಗಿರೋ CSK ಟೀಮು ಬಾಟಮ್ ಅಲ್ಲಿ ಇದೆ, ಲಾಸ್ಟ್ ಅಲ್ಲಿ ಇದೆ. ಸೊ ನಿಮ್ಗೆ ಆ ಟೀಮ್ ನೋಡಿದ್ರೆ ಎಲ್ಲಿ ಅವ್ರಿಗೆ ಮೈನಸ್ ಆಯ್ತು ಅಥವಾ ಎಲ್ಲಿ ಎಫೆಕ್ಟ್ ಆಯ್ತು ಅಂತ ಅನ್ಸುತ್ತೆ ನಿಮಗೆ? ಅವ್ರ ಟೀಮ್ ಆಕ್ಚುಲಿ ನೋಡಿದ್ರೆ ಆನ್ ಪೇಪರ್ ಚೆನ್ನಾಗೇ ಇದೆ, ಆಸ್ ಇನ್ ಪ್ಲೇಯರ್ಸ್ ಬಗ್ಗೆ ಎಲ್ಲ ಮುಂಚೆದೆಲ್ಲ ಕನ್ಸಿಡರ್ ಮಾಡಿದ್ರೆ. ಬಟ್ ಅದ್ ಯಾವಾಗ ಒಂದ್ಸರಿ ಇರುತ್ತೆ, ಒಂದ್ ಸೀಸನ್ ವರ್ಕ್ ಆಗಿಲ್ಲ, 2 ಸೀಸನ್ಸ್ ವರ್ಕ್ ಆಗಿಲ್ಲ. ಮತ್ತೆ ಅವ್ರದ್ದು ಒಂಚೂರ್ ಟೀಮ್ CSK ಅವ್ರ ಟೀಮ್ ನೋಡಿದ್ರೆ ಒಂಥರ ಇಟ್ ಇಸ್ ಲೈಕ್ ಇಟ್ಸ್ ಲೈಕ್ ಐದರ್ ವೆರಿ ನ್ಯೂ ಆರ್ ವೆರಿ ಎಕ್ಸ್ಪೀರಿಯನ್ಸ್. ಸೊ ಬ್ಯಾಲೆನ್ಸ್ ಅಷ್ಟೊಂದಿಲ್ಲ. ಆನ್ ಹ್ಮ್. ಪೇಪರ್ ಇದೆ, ಬಟ್ ಅವ್ರದ್ದು ಪ್ಲೇಯಿಂಗ್ 11 ಅವ್ರಿಗೆ ವರ್ಕ್ ಆಗ್ತಿಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ಮ್ಯಾಚ್ ಸೋಲ್ತಿದ್ದಾರೆ. ಹ್ಮ್. ಈ ವರ್ಷ ಅವ್ರ ಪರ್ಫಾರ್ಮೆನ್ಸ್ ಅಪ್ ಟು ದ ಮಾರ್ಕ್ ಇಲ್ಲ. ಹ್ಮ್. ಅದೇ ಸೇಮ್ ಆಪೋಸಿಟ್ RCB ಅವ್ರು ನೋಡಿದ್ರೆ, ನಾವು ಈ ವರ್ಷ ಆಕ್ಷನ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಅಪ್ರೋಚ್ ಮಾಡಿದೀವಿ. ಹೌದು. ನಾವು ಬಿಗ್ ನೇಮ್ಸ್ ಹಿಂದೆ ಹೋಗಿಲ್ಲ, ನಾವು ಸ್ಟೇಬಲ್ ಆಗಿ ಒಳ್ಳೆ ಟೀಮ್ ಮಾಡಿದೀವಿ. ಆಕ್ಷನ್ ಇರುವಾಗ ಎಲ್ರು ಹೇಳ್ತಿದ್ರು, ಓ ಈ ಪ್ಲೇಯರ್ ತಗೊಂಡಿಲ್ಲ, ಆ ಪ್ಲೇಯರ್ ತಗೊಂಡಿಲ್ಲ, ಯಾರ್ಯಾರನೋ ಹಾಕ್ಬಿಟ್ಟಿದ್ದಾರೆ ಟೀಮ್ ಅಲ್ಲಿ. ಬಟ್ ಆಕ್ಚುಲಿ ಆಕ್ಷನ್ ಆಗೋವಾಗನು ಐ ವಾಸ್ ವೆರಿ ಸ್ಯಾಟಿಸ್ಫೈಡ್, ಬಿಕಾಸ್ ನೋಡಿದ್ರೆ ಒಂದ್ ಬ್ಯಾಲೆನ್ಸ್ ಇದೆ ಟೀಮ್ ಅಲ್ಲಿ. ಈಗ ಸಾಲಿಡ್ ಬ್ಯಾಟ್ಸ್ಮನ್ 6 ಬ್ಯಾಟ್ಸ್ಮನ್ ಇದಾರೆ, ಹ್ಮ್. 7 ಆಲ್ರೌಂಡರ್ಸ್ ಇದಾರೆ, 9 ಬೌಲರ್ಸ್ ಇದಾರೆ. RCB ಯಾವಾಗ ನೋಡಿದ್ರೇನು ಬೌಲಿಂಗ್ ಹ್ಯಾಸ್ ಬಿನ್ ವೀಕ್, ಹೌದು. ಬಟ್ ಈ ವರ್ಷ ನಮ್ ಬೌಲಿಂಗ್ ಸ್ಟ್ರಾಂಗ್ ಆಗಿದೆ. ಮತ್ತೆ ಯಾವಾಗ ಹಿಸ್ಟ್ರಿ ನೋಡಿದ್ರೆ RCB ಅಲ್ಲಿ ಇಟ್ಸ್ ಲೈಕ್ ಇಟ್ಸ್ ಡಿಪೆಂಡೆಂಟ್ ಆನ್ ಒನ್ ಪ್ಲೇಯರ್ ಅಥವಾ 2 ಹೌದು. ಪ್ಲೇಯರ್. ಅವ್ರಿಬ್ರು 2-3 ಫೇಲ್ ಆದ್ರೆ ಪೂರ್ತಿ ಟೀಮ್ ಔಟ್ ಆಗೋಗುತ್ತೆ. ಮ್ಯಾಚ್ ಅದು ಲಾಸ್ ಆಗೋ ಚಾನ್ಸ್ ಕೂಡ ಹೌದು. ಹ್ಮ್. ಈ ವರ್ಷ ಆತರ ಇಲ್ಲ. ಈ ಹ್ಮ್. ವರ್ಷ ಓಪನರ್ಸ್ ಆಡಿಲ್ಲ ಆದ್ರೆ ಮಿಡಲ್ ಆರ್ಡರ್ ಇರುತ್ತೆ. ಮಿಡಲ್ ಹ್ಮ್. ಆರ್ಡರ್ ತುಂಬಾ ಸ್ಟ್ರಾಂಗ್ ಆಗಿ ಕ್ಯಾರಿ ಮಾಡ್ತಾರೆ. ಹ್ಮ್. ಸೊ ಅದ್ ತುಂಬಾ ಚೆನ್ನಾಗಿದೆ. ಬ್ಯಾಟಿಂಗ್ ಅಷ್ಟೊಂದ್ ಚೆನ್ನಾಗಿ ಮಾಡಿಲ್ಲ ಆದ್ರೆ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಫೀಲ್ಡಿಂಗು ಚೆನ್ನಾಗಿ ಮಾಡ್ತಿದ್ದಾರೆ. ಹ್ಮ್. ಸೊ ತುಂಬಾ ನಮ್ ಕಡೆಯಿಂದ ತುಂಬಾ ಬ್ಯಾಲೆನ್ಸ್ ಟೀಮ್ ಇದೆ, ತುಂಬಾ ಸ್ಟೇಬಲ್ ಆಗಿದೆ ಟೀಮ್. ಹ್ಮ್. ಸೊ ಅದೇ ಹೋಪ್ಫುಲಿ ಕಂಟಿನ್ಯೂ ಮಾಡಿ ಈ ಸಲ ಕಪ್ ನಮ್ದೇ ಆಗುತ್ತೆ ಅಂತ ಹೋಪ್ ನಿಮ್ದು ಮಾಡ್ತೀನಿ. ಫ್ಯಾನ್ಸ್ ಆಗಿ ಹೇಳ್ತಾ ಇದ್ದೀರಾ. ಸೊ Yes. ಇವಾಗ ಮೇಡಮ್ ಹಾ. ನೀವು ವಿರಾಟ್ ಫ್ಯಾನ್ ಅಂತ ಹೇಳಿದ್ರಿ, ಹಾ. ಧೋನಿ ಫ್ಯಾನಾ? ಧೋನಿಗೂ ಫ್ಯಾನೇ. ಫ್ಯಾನೇ. ಬಿಕಾಸ್ ನಾವು ಅವ್ರ ಕಾಂಟ್ರಿಬ್ಯೂಷನ್ ಟು ದ ಕಂಟ್ರಿ ಮರೆಯಕ್ ಆಗೋದೇ ಇಲ್ಲ. ಹ್ಮ್. ಎಷ್ಟೊಂದ್ ಕಪ್ಸ್ ನ ಅವರು ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, ವರ್ಲ್ಡ್ ಕಪ್ ಅಲ್ಲೆಲ್ಲ ಪರ್ಫಾರ್ಮೆನ್ಸ್ ಅಫ್ಕೋರ್ಸ್ ವಿ ಲವ್. ಹ್ಮ್. ಬಟ್ ಇದು ಸ್ಟೇಟ್ ಲೆವೆಲ್ ಆಗಿ ನಾವು ಕನ್ಸಿಡರ್ ಮಾಡಿದಾಗ ಹ್ಮ್. ಆಬ್ವಿಯಸ್ಲಿ ನಾವು ಹುಟ್ಟಿರೋದಿಲ್ಲಿ, ಬೆಳೆದಿರೋದಿಲ್ಲಿ, ಹೌದು. ಎಲ್ಲ ಇಲ್ಲೇ ಅಂತ ಅಂದ್ಮೇಲೆ ನಾವು ಸಪೋರ್ಟ್ ಮಾಡೋದು ಕರ್ನಾಟಕ ಟೀಮೇ. ಹ್ಮ್. ಫಾರ್ ಎಕ್ಸಾಂಪಲ್ ಎಷ್ಟೊಂದ್ ಜನ ನೀವು ಧೋನಿನ ಯಾಕೆ ಹೇಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಹ್ಮ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ RCB ಹೇಟರ್ಸ್ ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಹೇಟರ್ಸ್ ಅವರು. ಅದೇನೋ ಗೊತ್ತಿಲ್ಲ, ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್ ಆನ್ ಗ್ರೌಂಡ್. ಹ್ಮ್. ಹ್ಮ್. ಅಂಡ್ ಸ್ಪೋರ್ಟ್ಸ್ಮನ್ಶಿಪ್ ನ ಯಾರು ತೋರಿಸೋದೇ ಇಲ್ಲ ವಿರಾಟ್ ಕೊಹ್ಲಿ ಅಂತ ಬಂದಾಗ. ಅಗ್ರೆಷನ್ ಇದೆ. ಆ ಅಗ್ರೆಷನ್ ಎಷ್ಟೋ ಅದರ್ ಪ್ಲೇಯರ್ಸ್ ಗೆ ಒಂದ್ ಸಪೋರ್ಟಿವ್ ಸಿಸ್ಟಮ್ ಆಗಿ ಹೆಲ್ಪ್ಫುಲ್ ಆಗಿದೆ. ಅದು ಇನ್ನೊಂದೇನಂದ್ರೆ ಅಗ್ರೆಷನ್ ಇದ್ದಾಗಲೇ ಅವ್ರು ಚೆನ್ನಾಗಿ ಆಡ್ತಾರೆ. ಚೆನ್ನಾಗ್ ಆಡ್ತಾರೆ. ನಾವ್ ಯಾವಾಗ್ಲೂ ಟೀಮ್ ಅಲ್ಲಿ ಅಯ್ಯೋ ಕೊಹ್ಲಿಗೆ ಅಷ್ಟು ಕೂಲ್ ಆಗಿರೋಕ್ ಬಿಡ್ಬೇಡ್ರು, ಹೌದು, ಅವ್ರನ್ನ ಕೆರಳಿಸಿ ಅಂತ ಹೌದು. ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಹ್ಮ್. ಬಿಕಾಸ್ ವಿ ಹ್ಯಾವ್ ಸೀನ್ ಬೇರೆ ಇಂಟರ್ನ್ಯಾಷನಲ್ ಮ್ಯಾಚ್ ಗಳಲ್ಲೂ ಆಸ್ಟ್ರೇಲಿಯನ್ಸ್ ಅಲ್ಲೆಲ್ಲ ಅವರು ಸ್ಲೆಡ್ಜಿಂಗ್ ಮಾಡಿದಾಗ ಇವ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದು ಗೊತ್ತಿದೆ ಹೌದು. ನಮ್ಗೆ. ಸೊ ಹಾಗೇನೆ ಧೋನಿ ಬಗ್ಗೆ ಏನು ಅವ್ರು ಹೇಟ್ ಮಾಡ್ತೀವಿ ಆತರ ಏನು ಇಲ್ಲ. ಹ್ಮ್. ಆದ್ರೆ ನಮ್ ಕರ್ನಾಟಕ ನಮ್ ಟೀಮ್ ಅಂದಾಗ ನಾವು ಡೆಫಿನೆಟ್ಲಿ RCB ಗೆನೆ ಸಪೋರ್ಟ್ ಮಾಡ್ತೀವಿ ಫಾರ್ ಶೋರ್. ಬಿಕಾಸ್ ನಾವೀಗ ಕಬಡ್ಡಿ ಮ್ಯಾಚ್ ಆದ್ರೆ ನಾವು ಬೇರೆ ಸ್ಟೇಟ್ ನ ಸಪೋರ್ಟ್ ಮಾಡಲ್ಲ, ಕರ್ನಾಟಕ ಬುಲ್ಡೋಸರ್ಸ್ ನೆ ಸಪೋರ್ಟ್ ಹೌದು. ಮಾಡ್ತೀವಿ. ಹೌದು. ಸೊ ಹಾಗೇನೆ ಫುಟ್ಬಾಲ್ಗೂನು ಅಷ್ಟೇ ಕರ್ನಾಟಕ ಟೀಮ್ ನೇ ಸಪೋರ್ಟ್ ಹೌದು, ಮಾಡ್ತೀವಿ. ದಟ್ಸ್ ಹೌ RCB ನ ಸಪೋರ್ಟ್ ಮಾಡ್ತಿದೀವಿ. ಹ್ಮ್. ಅದೊಂದು ಮಿಸ್ಕನ್ಸೆಪ್ಷನ್ ಇದೆ, ಅವರು ನಾವು ಧೋನಿನ ಹೇಟ್ ಮಾಡ್ತೀವಿ ಅಂತ. ಅದು ಹ್ಮ್. ಸುಳ್ಳು. ಸೊ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಧೋನಿದು ಆಲ್ಮೋಸ್ಟ್ ಎಲ್ಲ ಮಾತಾಡ್ಕೊಳ್ತಾ ಇದಾರೆ ಈ ಸೀಸನ್ ಲಾಸ್ಟ್ ಧೋನಿ ಹಾ. ಅವ್ರದ್ದು ಅಂತ ಹೇಳ್ತಾರೆ. ಸೊ ಧೋನಿ ಅವ್ರದ್ದು ಈ ಸೀಸನ್ ಲಾಸ್ಟ್, ಅದನ್ನು ಕಪ್ ಗೆಲ್ಲೋಕ್ ಆಗಿಲ್ಲ, ಅವ್ರಿಗೆ ಎಲಿಮಿನೇಟ್ ಆಗಿದ್ದಾರೆ. ಹಾ. ಪಾಪ ಅವರು ಸೀಸನ್ ಒಳ್ಳೆ ವಿದಾಯವಾಗಿ ಕೊಡಕ್ ಆಗಿಲ್ಲ. ಇನ್ನೊಂದ್ ಏನಂತಾರೆ, ಧೋನಿ ರಿಪ್ಲೇಸ್ಮೆಂಟ್ ಯಾರು? ಈಗ ವಿರಾಟ್ಗೆ ರಜತ್ ಪಾಟಿದಾರ್ ರಿಪ್ಲೇಸ್ಮೆಂಟ್ ಇದ್ದಾರೆ RCBಗೆ. ಧೋನಿಗೆ ನೆಕ್ಸ್ಟ್ ರಿಪ್ಲೇಸ್ಮೆಂಟ್ ಆಗಿ CSKಗೆ ಯಾರು ಬರ್ತಾರೆ? ಒಂದ್ ಸ್ವಲ್ಪ ಮಟ್ಟಿಗೆ ಋತುರಾಜ್ ಗಾಯಕ್ವಾಡ್ ಬಗ್ಗೆ ಒಂದ್ ಹೋಪ್ಸ್ ಇತ್ತು. ಹ್ಮ್. ಬಟ್ ಏನೋ ಈ ಸೀಸನ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಏನ್ ಅಷ್ಟ್ ಚೆನ್ನಾಗಿಲ್ದೇ ಇರೋ, ಆಬ್ವಿಯಸ್ಲಿ ಸ್ಪೋರ್ಟ್ಸ್ ಮ್ಯಾನ್ ಗೆ ಏನೇನೋ ಇಶ್ಯೂಸ್ ಇರುತ್ತೆ. ಹೌದು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ಸೊ ಗಾಯಕ್ವಾಡ್ ಆಗಬಹುದೇನೋ ಹ್ಮ್. ವೆನ್ ಜಡೇಜಾ ಹಾ, ಸಾರಿ ಜಡೆ. ರವೀಂದ್ರ ಜಡೇಜಾ ಕೇಮ್. ನನ್ಗೆ ರವೀಂದ್ರ ಜಡೇಜಾ ಬಿಕಾಸ್ ಈಸ್ ಅ ವೆರಿ ಗುಡ್ ಆಲ್ರೌಂಡರ್. ಹೌದು. ಅವ್ರ ಬಗ್ಗೆ ತುಂಬಾ ಅವ್ರ ಫೀಲ್ಡಿಂಗ್ ವಿಚ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ಕೊಹ್ಲಿ, ಅಷ್ಟು ಕ್ವಿಕ್ ಆಗಿ ಎಲ್ಲ ಇರುತ್ತೆ. ಹ್ಮ್. ಸೊ ಯುವರಾಜ್ ಸಿಂಗ್ ತರ ಹಿ ಮೇ ಬಿಕಮ್ ಅನದರ್ ಯುವರಾಜ್ ಸಿಂಗ್ ಅನ್ನೋ ತರ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಬಗ್ಗೆ. ಹ್ಮ್. ಬಟ್ ಐ ಥಿಂಕ್ ರವೀಂದ್ರ ಜಡೇಜಾ ಇಸ್ ಕ್ಯಾನಾಟ್ ಮೇಕ್ ದಟ್. ಮೇ ಬಿ ಗಾಯಕ್ವಾಡ್ಗೆ ಇನ್ನೂ ಏಜ್ ಇದೆ. ಆ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ರೆ ಋತುರಾಜ್ ಗಾಯಕ್ವಾಡ್ ಕ್ಯಾನ್ ಬಿಕಮ್ ಅಂತ ಅನ್ಸುತ್ತೆ. Okay. ಯಾ
ಈಗ ಸ್ವಲ್ಪ ಇನ್ನೊಂದು ಟಾಕ್ ಇದೆ ಅದೇ ತರ ಏನಂತಂದ್ರೆ ಧೋನಿ ಅವ್ರನ್ನ ಲಾಸ್ಟ್ 2 ಸೀಸನ್ ಹಿಂದೆನೆ ಅವ್ರನ್ನ ನಿವೃತ್ತಿ ತಗೊಳ್ತಾ ರಿಟೈರ್ಮೆಂಟ್ ತಗೊಳ್ತಾ ಇದ್ರು. ಬಟ್ CSK ಬ್ರಾಂಡ್ ಬೇಕಿತ್ತು. ಆ ಬ್ರಾಂಡ್ ಮೌಲ್ಯವನ್ನ ಉಳಿಸ್ಕೊಳ್ಳೋಕೋಸ್ಕರ ಧೋನಿಯನ್ನ ರಿಕ್ವೆಸ್ಟ್ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಒಂದು ಟಾಕ್ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಒಂದು ಡಿಸಿಷನ್ ಇರೋದ್ರಿಂದಾನೇ ಅವ್ರು ಇವಾಗ ಬಾಟಮ್ ಅಲ್ಲಿ ಇರೋದು. ಸೊ ಬೇಸಿಕಲಿ ನೀವು ನೆನ್ನೆನು ಮ್ಯಾಚ್ ನೋಡಿದ್ರೆ ಹೌದು. ಎಷ್ಟು ಟಾಕ್ಸಿಕ್ ಫ್ಯಾನ್ಸ್ ಅಂದ್ರೆ ಪಾಪ ಸ್ಯಾಮ್ ಕರನ್ ಅಷ್ಟು ಆಡ್ಕೊಟ್ಟಿದ್ದಾನೆ. ನೀವು ಒಂದ್ ಸ್ಟ್ಯಾಂಡಿಂಗ್ ಓವೇಷನ್ ಕೊಡೋದ್ ಬಿಟ್ಟು ನೆಕ್ಸ್ಟ್ ಧೋನಿ ಬರ್ತಾನೆ ಅಂತ ನೀವು ಒಬ್ಬ ಔಟ್ ಆದ ಅಂತ ಸೆಲೆಬ್ರೇಟ್ ಮಾಡೋದು ಎಷ್ಟು ಸರಿ? ಹೌದು. ಸೊ ಟಾಕ್ಸಿಸಿಟಿ ಅಲ್ಲೇ ಗೊತ್ತಾಗುತ್ತೆ ಫ್ಯಾನ್ಸ್. ಓಕೆ ನೀವು ಬ್ರ್ಯಾಂಡಿಂಗ್ ಯೂಸ್ ಮಾಡಿ ಅವೆಲ್ಲ ಬೇಡ. ಇವಾಗ ನಾವು AB ನ ನೆಕ್ಸ್ಟ್ ಲೆವೆಲ್ ಬ್ರ್ಯಾಂಡಿಂಗ್ ಯೂಸ್ ಮಾಡ್ಬೋದಿತ್ತು. ಹೌದು. ಬಟ್ ಪ್ಲೇಯರ್ಸ್ ಗೆ ಅದ್ ಗೊತ್ತಾಗಬೇಕು, ಧೋನಿಗೂ ಲೈಕ್ ಅದ್ ಗೊತ್ತಾಗಬೇಕು. ಲೈಕ್ ದಿನೇಶ್ ಕಾರ್ತಿಕ್ ಅಥವಾ ಎಲ್ಲಾರು ಹೇಳ್ತಾರಲ್ಲ, ಲೀವ್ ದ ಸ್ಪೋರ್ಟ್ ಬಿಫೋರ್ ದ ಸ್ಪೋರ್ಟ್ ಲೀವ್ಸ್ ಯು ಅಂತ. ಸೊ ಇಟ್ಸ್ ಹೈ ಟೈಮ್ ಧೋನಿಗೂ ರಿಯಲೈಸ್ ಆಗಿ. ಆಕ್ಚುಲಿ 2021 ಯಾವಾಗ ಲಾಸ್ಟ್ CSK ಹೊಡೆದಿ 2021 ಲೈಕ್ ಅವಾಗ ರಿಟೈರ್ಮೆಂಟ್ ಕೊಟ್ಟಿದ್ರೆ ಲೈಕ್ ಪ್ರಾಪರ್ ಕ್ಲೈಮ್ಯಾಕ್ಸ್ ಇರೋದು ಧೋನಿ ಕರಿಯರ್ಗೆ. ಬಟ್ ಇವಾಗ ಎಲ್ಲ ಹಾಳ್ ಮಾಡ್ಕೊಂತಿದ್ದಾರೆ. ಲೈಕ್ ಅಟ್ಲೀಸ್ಟ್ ಆ ರೋಲ್ ನ ಇನ್ನೊಬ್ರು ಯಾರಿಗಾರು ಕೊಟ್ಟಿದ್ರೆ ಅವ್ರಿಗೊಂದು ಲೈಫ್ ಆರು ಆಗುತ್ತೆ ಆ ರೋಲ್ ಇಂದ. ಹೇಳಕ್ ಆಗಲ್ಲ, ಯು ನೆವರ್ ನೋ. ಸೊ CSK ಫ್ಯಾನ್ಸ್ ಇವಾಗ ಯಾವ ತರ ಆಗಿದ್ದಾರೆ ಅಂತಂದ್ರೆ ಧೋನಿ ಅಂದ್ರೆ ಈ ಸೀಸನ್ ಆಲ್ರೆಡಿ CSK ಬಾಟಮ್ ಅಲ್ಲಿ ಇದೆ. ಸೊ ಧೋನಿ ಬಂದು ಎಲ್ಲ ಮ್ಯಾಚ್ ವಿನ್ ಮಾಡ್ಬೇಕು, ಯಾರಾದ್ರೂ ಔಟ್ ಆಗ್ಲಿ. ಲಾಸ್ಟ್ ಮ್ಯಾಚ್ ನೀವು ಯಾರು ಸಚಿನ್ ರವೀಂದ್ರ ಅವ್ರು ಔಟ್ ಆಗ್ಲಿ ಯಾಕೆಂದ್ರೆ ಧೋನಿ ಬಂದು ಮ್ಯಾಚ್ ವಿನ್ ಮಾಡ್ತಾರೆ ಅಂದ್ಬಿಟ್ಟು ಟ್ರೋಲ್ ಮಾಡಿದ್ರು. ಯಾಕೆ ನೀನ್ ಔಟ್ ಆಗಿಲ್ಲ, ಧೋನಿ ಬಂದು ಮ್ಯಾಚ್ ವಿನ್ ಮಾಡ್ತಾ ಇದ್ರು ಅನ್ನೋ ಆ ತರ ಲೆವೆಲ್ಗೆ ಅವ್ರ ಮೆಂಟಾಲಿಟಿ ಇದೆ. ಸೊ ಆ ಒಂದು ಫ್ಯಾನ್ಸ್ ಬಗ್ಗೆ ಏನ್ ಹೇಳ್ತಾರೆ? ಸೊ ಏನಕ್ಕೆ ಅಂತಂದ್ರೆ ಇವಾಗ RCB ನೋಡಿ, ನಾವು 18 ವರ್ಷದಿಂದ ಕಪ್ ಗೆದ್ದೇ ಇದ್ರು ಆ ಲಾಯಲ್ಟಿ ಹಂಗೆ ಇದೆ. ಬಟ್ CSK ಅವರಿಗೆ ಒಂದ್ ಮ್ಯಾಚ್ ಸೋತ್ರೆ ಧೋನಿಗೆ ಬೈತಾರೆ, CSK ಗೆ ಬೈತಾರೆ, ಮ್ಯಾನೇಜ್ಮೆಂಟ್ ಬೈತಾರೆ. ನಾವು ಮ್ಯಾನೇಜ್ಮೆಂಟ್ ಬೈದಿದೀವಿ, ಬಟ್ ವಿರಾಟಿಗೆ ಬೈದಿಲ್ಲ, RCB ಟೀಮಿಗೆ ಬೈದಿಲ್ಲ. RCB ಅವರು ಇಲ್ಲಿ ಹಂಗಲ್ಲ, ಒಂದ್ ಮ್ಯಾಚ್ ಸೋಲ್ತಾರೆ ಧೋನಿಗೆ ಬೈತಾರೆ. ಸೊ ಆ ಒಂದು ಲಾಯಲ್ಟಿ ಬಗ್ಗೆ ಫ್ಯಾನ್ಸ್ ಇದು ವಾರ್ ಬಗ್ಗೆ ಏನ್ ಹೇಳ್ತೀರಾ? ಸೊ ಅಲ್ಲಿ RCB ಮತ್ತೆ CSK ಗೆ ಕಂಪ್ಯಾರಿಸನ್ ಇಲ್ಲ. CSK ಫ್ಯಾನ್ಸ್ ಮೋಸ್ಟ್ ಟಾಕ್ಸಿಕ್ ಫ್ಯಾನ್ಸ್ ಇನ್ ದ ವರ್ಲ್ಡ್. ಸೊ ಅವ್ರದ್ದು ಇಂಟೆಂಟ್ ಅಲ್ಲೇ ಗೊತ್ತಾಗುತ್ತೆ, ಗುರು ನಿನ್ ಟೀಮ್ ಗೆಲ್ತಿದ್ರೆ ಮಾತ್ರ ಸಪೋರ್ಟ್ ಮಾಡೋದು. ನಾವು ಗೆಲ್ಲಿ ಬಿಡ್ಲಿ, ವುಮೆನ್ಸ್ ಇರ್ಲಿ, ವುಮೆನ್ಸ್ ಟಿಕೆಟ್ಸ್ ಬಿಟ್ಟು ವಿತಿನ್ ಹಾಫ್ ಅನ್ ಅವರ್ ಫುಲ್ ಸೋಲ್ಡ್ ಔಟ್. ಸೊ ಅಲ್ಲಿ ಕ್ರೇಜ್ ಗೊತ್ತಾಗುತ್ತೆ. ನಾವೇನು ಇವಾಗ ಅವರು ಓದ್ ಸೀಸನ್ ಗೆದ್ರು ಅಂತ ನಾವು ಈ ಸೀಸನ್ ನೀವು ಗೆಲ್ರಿ ಅಂತ ಸಪೋರ್ಟ್ ಮಾಡಿಲ್ಲ. ಏನು RCB ಅಷ್ಟೇ. ಯಾಕೆ ಅಲ್ಲಿ ವಿರಾಟ್ ಕೊಹ್ಲಿ ಇದಾರಾ? ಇಲ್ಲ. ಸೊ ತುಂಬಾ ಹೈ ಡಿಫರೆನ್ಸ್ ಇದೆ. ಮತ್ತೆ ಇನ್ನೊಂದು ಮೇನ್ ಡಿಫರೆನ್ಸ್ ಏನಂದ್ರೆ RCB CSK ಫ್ಯಾನ್ಸ್ ಅಂತ ಬಂದ್ರೆ ಎಷ್ಟೊಂದ್ ಜನ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ, ಕನ್ನಡ ಮತ್ತೆ ತಮಿಳ್ ಅಂತ. ಅಲ್ಲ, ಏನಕ್ಕಂದ್ರೆ ಎಷ್ಟೊಂದ್ ಜನ RCB ಫ್ಯಾನ್ಸ್ ಇದಾರೆ ತಮಿಳ್ನಾಡಲ್ಲಿ. ಫಸ್ಟ್ ಆಫ್ ಆಲ್ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್. ಲೈಕ್ ಇಷ್ಟು ಟಾಕ್ಸಿಸಿಟಿ ಮಧ್ಯದಲ್ಲಿ ಸ್ವಲ್ಪ ಡೈಮಂಡ್ ಗಳಿದ್ದಾರೆ ಅಂತ. ಖಂಡಿತ. ಸೊ ಅಷ್ಟೇ, ಇವ್ರದ್ದು ಲಾಯಲ್ಟಿ ಅಂತ ವರ್ಡೇ ಬರಲ್ಲ ಇವ್ರದಲ್ಲಿ. ಗೆದ್ರೆ ಮಾತ್ರ, ಪರ್ಫಾರ್ಮ್ ಮಾಡಿದ್ರೆ ಮಾತ್ರ. ಗೆದ್ದಿಲ್ಲ ಅಂತಂದ್ರೆ ಅವ್ರವ್ರ ಪ್ಲೇಯರ್ಸ್ನೇ ಅವರು ಫುಲ್ ಕೆಟ್ಟದಾಗ ಬೈಕೊಂಡು. ಆಮೇಲೆ ಲಾಸ್ಟ್ ಟೈಮ್ ಅಷ್ಟೇ ಎಷ್ಟು ಟಾಕ್ಸಿಸಿಟಿ ಅಂತ. ಇವಾಗ ಏನಂದ್ರೆ ನೀವೊಂದ್ ಕೊಡ್ತೀರಾ ಅಂದ್ರೆ ನಿಂಗೆ ಅದನ್ನ ವಾಪಸ್ ತಗೊಳೋ ಕೆಪಾಸಿಟಿನೂ ಇರ್ಬೇಕಲ್ವಾ? ಈಗ ಹೋದ್ಸತಿ ನಮ್ನೆಲ್ಲ ಟ್ರೋಲ್ ಮಾಡಿದ್ರು, ನಾವು ಗೆದ್ದಾಗ ಕೊಟ್ರಿ ವಾಪಸ್ಸು. ಇವ್ರುಗಳು ನಾವು ಎಲಿಮಿನೇಟರ್ ಸೋಲೋರ್ಗು ಕಾಯ್ಕೊಂಡು, ಅದೇ ಅವನು ಧೋನಿ ಫ್ಯಾನ್ ಇದಾನಲ್ಲ, ಫುಲ್ ಪೇಂಟ್ ಮಾಡ್ಕೊಂಡ್ ಬರ್ತಾನೆ, ಅವ್ನು ಲಿಟರಲಿ ಕೇಕ್ ಎಲ್ಲ ಕಟ್ ಮಾಡಿದಾನೆ. ಸೊ ಅವ್ರಿಗೆ ಗೊತ್ತು, ಗುರು ಇವ್ರು ಕಪ್ ಗೆಲ್ದಿರ ಇಲ್ದಾನೆ ಇವ್ರು ನಮ್ನ ಇಷ್ಟೂರಿಸ್ತಾರೆ. ಇನ್ ಕಪ್ ಗೆದ್ರೆ ಏನ್ ಕತೆ, ಬೇರೆ ಲೆವೆಲ್ ಇರುತ್ತೆ. ಲೈಕ್ ಬೆಂಗಳೂರು ಫುಲ್ ಒಂದು ಹಬ್ಬ ಆಗ್ಬಿಡುತ್ತೆ. ಹಬ್ಬ. ಇವಾಗ ಲಾಸ್ಟ್ ಸೀಸನ್ ನೋಡಿದ್ರಿ, ನಾವು 1% ಏನೋ ಚಾನ್ಸ್ ಇತ್ತು ಅಷ್ಟೇ ಪ್ಲೇ ಆಫ್ ಹೋಗಕ್ಕೆ. CSK ನ ಸೋಲ್ಸ್ಬಿಟ್ವಿ, ಹೋದ್ವಿ. ಆ ಒಂದು ಗೆದ್ದು ಆದ್ಮೇಲೆ ಮ್ಯಾಚ್ ಮಿಡ್ ನೈಟ್ 2 o'clock 3 o'clock ತನಕ ಫ್ಯಾನ್ಸ್ ಅಲ್ಲೇ ಇದ್ರು. ಹೌದು ಅಲ್ವಾ? ಈ ಸೀಸನ್ ಅಲ್ಲಿ ಏನಾದ್ರು CSK ಮೇಲೆ RCB ಗೆಲ್ಲುತ್ತೆ ಅಂತ ಫ್ಯಾನ್ಸ್ ಹೇಳ್ತೀರಾ? ಸೊ ಗೆದ್ದಾದ್ಮೇಲೆ ಆ ಒಂದು ಕ್ರೇಜ್ ಯಾವ ತರ ಇರ್ಬೋದು? ಸೇಮ್ ಅದೇ ತರ ಇರುತ್ತಾ? ಗೆದ್ರೆ ಏನಂದ್ರೆ ಇವಾಗ ಆಗ್ಲೇ ಏರ್ಪೋರ್ಟ್ ವರ್ಗು ಬಿಟ್ಟು ಬಂದಿದ್ದಾರೆ ಇವರು. ನೆನ್ನೆ ಪಂಜಾಬ್ ಏನಿಲ್ಲ, ಫ್ಲೈಟ್ ಹತ್ಸ್ಬಿಟ್ಟು ಬರ್ತಾರೆ ಇಲ್ಲೇ ಕೆಂಪೇಗೌಡ ಅಲ್ಲಿ. ಸೊ ನನ್ ಇದೇನಂದ್ರೆ, ಓಕೆ ಗೆಲ್ಲಿ ಬಿಡ್ಲಿ, ನಮ್ಗೆ ಅದ್ ಮ್ಯಾಟ್ರ್ ಆಗಲ್ಲ, ನಮ್ ಸೌಂಡ್ ಇದ್ದೇ ಇರುತ್ತೆ. ಅವ್ರದ್ದು ವಿಸಿಲ್ ಬರೋದೇ, ವಿಸಿಲ್ ಅಲ್ಲಿ ಏನು ಕಚ್ಕೊಂಡಿಲ್ಲ ಅಷ್ಟೇ. ಓಕೆ, ಇವಾಗ ಮೇಡಮ್ ಏನಂತಂದ್ರೆ, ಇವಾಗ ಆಲ್ರೆಡಿ ಒಂದು ನೀವು ನೋಡ್ತಾ ಇದ್ರೆ ಟೇಬಲ್ ಯಾವ ತರ ಇದೆ, ಪಾಯಿಂಟ್ಸ್ ಟೇಬಲ್ ಅಂತ. ಸೊ ನಿಮ್ ಪ್ರಕಾರ 4 ಟೀಮ್ ಹೇಳಿ ಪ್ಲೇ ಆಫ್ ಗೆ ಹೋಗುತ್ತೆ, ಪಕ್ಕ ಈ 4 ಟೀಮ್ ಪ್ಲೇ ಆಫ್ ಹೋಗುತ್ತೆ ಅನ್ನೋದು ಯಾವ ಟೀಮ್ ಹೇಳ್ತೀರಾ ನೀವು? 4 ಟೀಮ್ ಆಸ್ ಆಫ್ ನಾವು ಟೇಬಲ್ ನೋಡಿದ್ರೆ RCB, ಮುಂಬೈ, ಗುಜರಾತ್, ಮತ್ತೆ ರಾಜಸ್ಥಾನ್ ರಾಯಲ್ಸ್ ಏನಾದ್ರೂ ಮಾಡಬಹುದೇನೋ ಅಂತಾನು ಅನ್ಸುತ್ತೆ. LSG ಹೋಗ್ಬೋದಾ, ಅವರಿಬ್ರಲ್ಲಿ ಕಾಂಪಿಟೇಷನ್ ಇದೆ ಅಂತ ಅನ್ಸುತ್ತೆ. ಓಕೆ, ನಿಮ್ ಪ್ರಕಾರ? According to me, I think RCB of course. ಮತ್ತೆ GT also ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಈ ಸೀಸನ್. ಅವರಿಬ್ರನ್ ಬಿಟ್ಟು DC ಕ್ವಾಲಿಫೈ ಮಾಡ್ಬೋದು. ಮತ್ತೆ ಇನ್ನೊಂದು ಟೀಮ್ ಮುಂಬೈ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರು ಕಾನ್ಸಿಕ್ಯೂಟಿವ್ ಆಗಿ ವಿನ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ 4 ರಿಯಲಿ ಗುಡ್ ಟೀಮ್ಸ್ ವಿಲ್ ಬಿ ಆನ್ ದ ಪ್ಲೇ ಆಫ್ಸ್. ಓಕೆ, ನಿಮ್ ಪ್ರಕಾರ? RCB, ಮುಂಬೈ, ಪಂಜಾಬ್,
ಸೊ 4th ಪ್ಲೇಸ್ಗೆ ಡೆಲ್ಲಿ ಮತ್ತೆ LSG ಗೆ ಹ್ಮ್. ಡೆಲ್ಲಿ LSG ಮತ್ತೆ ಗುಜರಾತ್ಗೆ ಸ್ವಲ್ಪ ಫೈಟ್ ಫೈಟ್ ಇರುತ್ತೆ. ಸೊ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ, ಇವಾಗ ಟೇಬಲ್ ಟಾಪ್ ಅಲ್ಲಿ ಇರೋದ್ರೆಲ್ಲ ಕಪ್ ಗೆದ್ದಿರೋ ಒಂದ್ ಟೀಮ್ ಇದೆ, ಮುಂಬೈ ಮಾತ್ರ ಇದೆ, ಇನ್ನೆಲ್ಲ ಕಪ್ ಗೆಲ್ದಿರೋ ಟೀಮ್ ಇದೆ. ಸೊ ಅಕಸ್ಮಾತ್ ಬೈ ಚಾನ್ಸ್ ಅಂದ್ರೆ RCB ಆಲ್ಮೋಸ್ಟ್ ಹೇಳಿರ್ತಾರೆ RCB ನೇ ಕಪ್ ಗೆಲ್ಬೇಕಂತ, ಏನೋ ಲಕ್ಕಲ್ಲಿ ಅನ್ಫಾರ್ಚುನೇಟ್ ಆಗಿಲ್ಲ ಅಂತಂದ್ರೆ ಕಪ್ ಗೆಲ್ದಿರೋ ಯಾವ ಟೀಮು ಕಪ್ ಹೊಡಿಬೇಕು ಈ ಸೀಸನ್? ಡೆಲ್ಲಿ. ಓಕೆ, ನಿಮ್ಗೆ? KL ರಾಹುಲ್ ಇರೋದ್ರಿಂದ ಡೆಲ್ಲಿ ಅಂತ ಡೆಲ್ಲಿಗೆ. ಹೇಳ್ಬೋದು. ನೀವು? ನಾನು ಸೇಮ್ ಆನ್ಸರ್ ಜೊತೆನೆ ಹೋಗ್ತೀನಿ, ಡೆಲ್ಲಿ. ಬಿಕಾಸ್ ಅಗೇನ್ ರಾಹುಲ್ ಇದಾರೆ, ಅವ್ರು ಫಸ್ಟ್ RCBಗೂ ಆಡಿದ್ದಾರೆ. ಹ್ಮ್. ಸೊ ಅದು ಬೆಂಗಳೂರು ಕನೆಕ್ಷನ್ ಅಂತ ಇದೆ, ಅವರು ಇಲ್ಲಿಂದಾರೆ ಇದಾರೆ ಅಂತ. ಅದಕ್ಕೆ RCB ಆದ್ಮೇಲೆ ಎಲ್ಲೆಲ್ಲೂ ಬೆಂಗಳೂರು ಪ್ಲೇಯರ್ಸ್ ಇದಾರೆ, ಕರ್ನಾಟಕ ಪ್ಲೇಯರ್ಸ್ ಇದಾರೆ, ಅವ್ರನ್ನೇ ಸಪೋರ್ಟ್ ಮಾಡೋದು. ಸೊ ಓಕೆ, ಕನ್ನಡಿಗ ಪ್ಲೇಯರ್ಸ್ ಬಗ್ಗೆ ನೀವು ಮಾತಾಡಿದ್ದು ಕೇಳ್ತಾ ಇದ್ದೀನಿ. ಸೊ ಇಷ್ಟು ಸೀಸನ್ಗಳಲ್ಲಿ RCB ಮ್ಯಾನೇಜ್ಮೆಂಟ್ ಕನ್ನಡಿಗರಿಗೆ ಆದ್ಯತೆ ಕೊಡ್ತಾ ಇಲ್ಲ ಅಂತ ಒಂದು ಟಾಕ್ ಇತ್ತು. ಹಾ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಲೈಕ್ RCB ಅಲ್ಲಿ ಶಿವಮ್ ದುಬೆ ಇಸ್ ನಾಟ್ ಅ ಕನ್ನಡಿಗ, ಬಟ್ ಹ್ಮ್. ಅವ್ರನ್ನ ಕನ್ಸಿಡರ್ ಮಾಡಿದ್ರೆ ಹ್ಮ್. RCB ನಲ್ಲಿ ಅವ್ರು ಡೆಬ್ಯೂಟ್ ಮಾಡಕ್ RCB ಆಪರ್ಚುನಿಟಿ ಕೊಟ್ರು ಅವ್ರಿಗೆ, ಹೌದು. ಬಟ್ ಹಿ ಕುಡಂಟ್ ಪರ್ಫಾರ್ಮ್. ಹ್ಮ್. ಅದು ಮ್ಯಾನೇಜ್ಮೆಂಟ್ ತಪ್ಪು ಅಂತ ಹೇಳಕ್ ಆಗಲ್ಲ, ಅವ್ರ ಪರ್ಫಾರ್ಮೆನ್ಸ್ ಗೆ ಅವಕಾಶ ಕೊಟ್ಟು ಪರ್ಫಾರ್ಮ್ ಮಾಡಿಲ್ಲ. ಬಟ್ ಈಗ ಚೆನ್ನೈಯಲ್ಲಿ ಆಡ್ತಿರೋದು ನೋಡಿದ್ರೆ ಈ ದುಬೆನ ನಮ್ ಜೊತೆ ಹೌದು, ಇದ್ದಿದ್ದು ಹೌದು. ಅಂತ ಅನ್ನೋಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಇದೆ. ಹ್ಮ್. ಆ ಲೆಕ್ಕಕ್ಕೆ ಸ್ವಲ್ಪ ಐ ಡೋಂಟ್ ನೋ KL ರಾಹುಲ್ ಫ್ಯಾನ್ಸ್ ಏನ್ ಅನ್ಸುತ್ತೋ ಅಂತ, ಹ್ಮ್. ಬಟ್ KL ರಾಹುಲ್ ಪರ್ಫಾರ್ಮೆನ್ಸ್ ಕರ್ನಾಟಕ RCB ನಲ್ಲಿ ಇದ್ದಾಗ ಈ ಲೆವೆಲ್ ಇರ್ಲಿಲ್ಲ. Okay. ಐ ಮೀನ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಮ್ಮಿ ಇತ್ತು. ಹ್ಮ್. ಬಟ್ ಕರ್ನಾಟಕ ಸ್ಟೇಟ್ ಲೆವೆಲ್ ಅಲ್ಲಿ ಆ ಒಂದು ಟೀಮ್ ಪರ್ಫಾರ್ಮ್ ಮಾಡೋವಾಗ ಹ್ಮ್. ಈವನ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಆಪರ್ಚುನಿಟಿ ಕೊಡ್ಬೇಕು ಅಂತ ನಂಗೆ ಅನ್ಸುತ್ತೆ. ಹ್ಮ್. ಇವಾಗ ಹೇಗೆ ಪ್ಲೇಯಿಂಗ್ 11 ಅಲ್ಲಿ ಓನ್ಲಿ 4 ಓವರ್ಸೀಸ್ ಹೌದು. ಪ್ಲೇಯರ್ಸ್ Foreign. ಅಂತ ಇದೆ, ಹಾಗೇನೆ ಸ್ಟೇಟ್ ಲೆವೆಲ್ ಡೆಲ್ಲಿಯಲ್ಲಿ ಡೆಲ್ಲಿ ಅಟ್ಲೀಸ್ಟ್ 2 ಡೆಲ್ಲಿ ಪ್ಲೇಯರ್ಸ್ ನ ಹ್ಮ್. ವೈ ಕಾಂಟ್ ದೇ ಮೇಕ್ ಇಟ್? ಅವ್ರಿಗೆ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್. ಹ್ಮ್. ಅವ್ರಿಗೆ ಎಲ್ಲಾ ಟೀಮ್ಗೂ ಒಂದು ಫೇಸ್ ಆಫ್ ದ ಟೀಮ್ ಅಂತ ಒಬ್ರು ಬೇಕಾಗಿರುತ್ತೆ. ಹ್ಮ್. ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಅವ್ರ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇರೆ ಬೇರೆ ಪ್ಲಾನ್ಸ್ ಇರುತ್ತೆ. ಸೊ ಹೌದು. ಅದರಿಂದ ಅದಾಗ್ತಾ ಇರ್ಬೋದು, ಬಟ್ ಅದನ್ನ ಒಂದ್ ರೂಲ್ ಆಗಿ ಮಾಡ್ಬೋದು ಅಂತ ಅನ್ಸುತ್ತೆ. ಹ್ಮ್. ಇವಾಗ ನಾನ್ ಇಷ್ಟು RCB ಸಪೋರ್ಟ್ ಮಾಡ್ತೀನಿ ಅಂದ್ರೆ ಒಬ್ಬ ಕರ್ನಾಟಕದವನಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಹೌದು. ಫಾರ್ ಎಕ್ಸಾಂಪಲ್ ಇವಾಗ ಕರುಣ್ ನಾಯರ್, ಹ್ಮ್. ಮೊನ್ನೆ ಮ್ಯಾಚ್ ಅಲ್ಲೂ ಕೂಡ ಕರುಣ್ ನಾಯರ್ ಔಟ್ ಆದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್, ಬಿಕಾಸ್ ಅವ್ರ ಬಗ್ಗೆ ಒಂದ್ ಚಿಕ್ಕ ವಿಡಿಯೋ ನೋಡಿದೆ. ಹ್ಮ್. ಅವರು ಒಂದ್ ಬ್ರೇಕ್ ತಗೊಂಡು ಹೀಸ್ ಕಮಿಂಗ್ ಬ್ಯಾಕ್, ಹೌದು. ಆಗ ಅವ್ರಿಗೆ 150 ಹೊಡೆದ್ರು ಅವರು. ಹೌದು. ಮತ್ತೆ ಮ್ಯಾಚ್ ಇದ್ದಾಗ RCB ಅಗೇನ್ಸ್ಟ್ ಮ್ಯಾಚ್ ಇದ್ದಾಗ ಹಿ ಕುಡಂಟ್ ಪರ್ಫಾರ್ಮ್. ನಾನು ಅವಾಗ ನಿಜವಾಗ್ಲೂ ಅನ್ಕೊಂಡಿದ್ದೆ ಅಟ್ಲೀಸ್ಟ್ ದಟ್ ಪ್ಲೇಯರ್ ಕೂಡ ಅಟ್ಲೀಸ್ಟ್ 40-50 ರನ್ಸ್ ಮಾಡ್ಕೋಬಹುದಿತ್ತು ಬೇರೆ ಪ್ಲೇಯರ್ ಬಿಟ್ಟು ಅಂತ. ಹ್ಮ್. ಹ್ಮ್. ಬಿಕಾಸ್ ಆ ಕನೆಕ್ಷನ್ ಇದೆ ನಮ್ಗೆ, ಒಬ್ಬ ಹ್ಮ್. ಕರ್ನಾಟಕ ಪ್ಲೇಯರ್ ಅಂದ್ರೆ ಆ ಕನೆಕ್ಷನ್ ಇದೆ. ಹ್ಮ್. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಶುಡ್ ಥಿಂಕ್ ಅಟ್ಲೀಸ್ಟ್ ಪ್ಲೇಯರ್ಸ್ ಗೋಸ್ಕರ ಹ್ಮ್. ಅವರು 1 or 2 ಪ್ಲೇಯರ್ಸ್ ಕರ್ನಾಟಕದಿಂದ ಅವ್ರ ಎನಿ ಸ್ಟೇಟ್ ಆ ಹ್ಮ್. ಸ್ಟೇಟ್ ಇಂದ ಇಟ್ಕೊಂಡಿದ್ರೆ ನಾವು ಸಪೋರ್ಟ್ ಮಾಡೋದಕ್ಕೂ ಇನ್ನೂ ಜಾಸ್ತಿ ಮೀನಿಂಗ್ಫುಲ್ ಆಗಿರುತ್ತೆ ಅಂತ ಅನ್ಸುತ್ತೆ ನಂಗೆ. ಹೌದು, ಕರೆಕ್ಟ್. ಇವಾಗ ದಿನೇಶ್ ಕಾರ್ತಿಕ್ ಅವ್ರಿಗೆ ಇಷ್ಟೆಲ್ಲ ಮಾತಾಡ್ತಾರೆ ಚೆನ್ನೈ ಅವರು. ಹ್ಮ್. ದಿನೇಶ್ ಕಾರ್ತಿಕ್ ಅವ್ರಿಗೆ ಎಲ್ ಕೊಟ್ರು ಚೆನ್ನೈ ಅವ್ರ ಹೌದು. ಅವಕಾಶ? ಅವ್ರು ಬಂದ್ RCB ನಲ್ಲಿ ಅಂಡ್ ಹಿ ವಾಸ್ ಆಲ್ಮೋಸ್ಟ್ ರಿಟೈರಿಂಗ್. ಅವ್ರನ್ನ ಮತ್ತೆ ಟೀಮ್ Mentor ಆಗಿ ತಗೊಂಡು, ಹೌದು. RCB ಅವರು ಚಾನ್ಸ್ ಕೊಡಲ್ಲ ಜಸ್ಟ್ ಹ್ಮ್. ಬಿಕಾಸ್ ದೇ ಹೇಟ್ ದ RCB ಫ್ಯಾನ್ಸ್. ಹ್ಮ್. ಮ್ಯಾನೇಜ್ಮೆಂಟ್ ಗೆ ಟು ದ ಪಾಯಿಂಟ್ ಮಾತಾಡಲ್ಲ RCB ಹೇಟರ್ಸ್, ಸುಮ್ನೆ ಹ್ಮ್. ಏನೇನೋ ಮಾತಾಡ್ತಾರೆ. ದಿನೇಶ್ ಕಾರ್ತಿಕ್ ವಾಸ್ ನಾಟ್ ಅವರು ಒಂದ್ ಗುಡ್ ಚಾಯ್ಸ್ ಅಂತ ನಮಗೂ ಅನ್ಸಿರ್ಲಿಲ್ಲ ಬೀಯಿಂಗ್ ಅ ಫ್ಯಾನ್ಸ್, ಹೌದು. ಬಟ್ ಹಿ ಪರ್ಫಾರ್ಮ್ ವೆರಿ ವೆಲ್. ಹ್ಮ್. ಅಂಡ್ ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದಾಗ್ಲೂ ಅವರು ಯಾವ ಟೈಮಲ್ಲಿ ರಿಟೈರ್ಮೆಂಟ್ ತಗೋಬೇಕಿತ್ತು ಕರೆಕ್ಟ್ ಆಗಿ ಆ ಟೈಮಲ್ಲೇ ತಗೊಂಡ್ರು. ವಿ ಹೌದು. ವರ್ ಎಕ್ಸ್ಪೆಕ್ಟಿಂಗ್ ಈ ಸೀಸನ್ ಅಲ್ಲಿ ಒಂದ್ ಆಡ್ಲಿ ಅವರು, ಹ್ಮ್. ಬಟ್ ಹಿ ಅಂಡರ್ಸ್ಟುಡ್ ಆಸ್ ಅ ಪ್ಲೇಯರ್ ನನ್ಗೆ ಆನ್ ಗ್ರೌಂಡ್ ಐ ಕೆನಾಟ್ ಪರ್ಫಾರ್ಮ್ ಅಂತ ಅನಿಸಿದಾಗ ಹ್ಮ್. ಹಿ ರಿಟೈರ್ಡ್. ಸೊ ಹಾಗಾಗಿ RCB ನಲ್ಲಿ ಎಲ್ಲಾ ತರ ಆಪರ್ಚುನಿಟೀಸು ಸಿಗ್ತಿದೆ, ಬಟ್ ಕೆಲವೊಂದ್ಸತಿ ಆಪ್ಷನ್ ಅಲ್ಲಿ ಫೇಲ್ ಆಗಿರೋದನ್ನ ವಿ ಶುಡ್ ಅಕ್ಸೆಪ್ಟ್. ಓಕೆ, ಸ್ವಲ್ಪ ಈ ಸೀಸನ್ ಯಾವ ತರ ಇದೆ ಸ್ಟ್ರಾಂಗ್ RCB ಟೀಮ್ ಫುಲ್ ನೋಡೋದಾದ್ರೆ ನಿಮಗೆ? ಆಲ್ರೆಡಿ ಟೇಬಲ್ ಟಾಪ್ ಅಲ್ಲಿ ಇದೆ, ಸ್ಟ್ರಾಂಗ್ ಇದ್ದೇ ಇರುತ್ತೆ. ಸೊ ಒಟ್ಟಾರೆ ನೀವು ಅನಾಲಿಟಿಕ್ಸ್ ಮಾಡೋ ತರ ನೋಡಿದ್ರೆ ಸ್ಟೇಟಸ್ ಯಾವ ತರ ಇದೆ ಟೀಮ್? ನಾವು ಇಷ್ಟು ವರ್ಷ ಆಕ್ಷನ್ ಮಾಡಿರೋದ್ರಲ್ಲಿ ಹ್ಮ್. ಇಷ್ಟು ಬ್ಯಾಲೆನ್ಸ್ ಸಿಕ್ಕಿರೋ ಟೀಮ್ ಹಿಸ್ಟ್ರಿಲೇ ಇಲ್ಲ. ಏನಕ್ಕಂದ್ರೆ ಇವ್ರು ಏನ್ ಮಾಡೋರು, ಒಂದು ಸ್ಟಾರ್ ಪ್ಲೇಯರ್ ಹೆಸರನ್ನ ಮೊದಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರೋರು, ವಿಲ್ ಗೋ ಬಿಗ್ ಆನ್ ಹಿಮ್ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಯುವರಾಜ್ ಸಿಂಗ್ ಆಗಿರೋದು, ಯುವರಾಜ್ ಸಿಂಗ್ ಗೆ ಜಾಸ್ತಿ ಹೋಗಿರೋ, ಜಮಿಸನ್ ಇರ್ಬೋದು, ಹ್ಮ್. ಹಂಗೆಲ್ಲ. ಓಕೆ, ಮ್ಯಾನೇಜ್ಮೆಂಟ್ ಇದೇ ಮ್ಯಾನೇಜ್ಮೆಂಟ್ ನಮ್ಗೆ ಗೇಲ್ ಮತ್ತೆ ಎಬಿನ್ ಕೊಟ್ಟಿದ್ದಾರೆ. ಬಟ್ ಏನಂತಂದ್ರೆ ಬೇಸಿಕ್ಲಿ ಒಂಥರ ಜಿಮ್ ತರಾನೇ, ಅಪ್ಪರ್ ಬಾಡಿ ಹೊಡೆದ್ಬಿಟ್ಟು ನೀನ್ ಲೋವರ್ ಬಾಡಿ ಹಂಗೆ ಬಿಟ್ರೆ ಬ್ಯಾಲೆನ್ಸ್ ಇರಲ್ಲ. ಹೌದು. ಬಟ್ ಈ ಸತಿ ಏನಾಗಿದೆ, ಇವಾಗ ಎಷ್ಟೊಂದ್ ಜನ ಹೇಳ್ತಾರೆ KL ರಾಹುಲ್ ನ ತಗೊಂಬೋದಿತ್ತು, ವೆಂಕಟೇಶ್ ಅಯ್ಯರ್ಗೆ ಅಷ್ಟೋರು ಅಂತ. ವೆಂಕಟೇಶ್ ಅಯ್ಯರ್ಗೆ ಹೋಗಿದ್ ಸ್ಟ್ರಾಟಜಿ ಇವ್ರಿಗೆ ಗೊತ್ತಿಲ್ಲ. ಹ್ಮ್. ವೆಂಕಟೇಶ್ ಅಯ್ಯರ್ಗೆ ಇವರು KKR ಅಷ್ಟು ಬಿಡ್ ಮಾಡಿರ್ಲಿಲ್ಲ ಅಂದ್ರೆ ಇವ್ರಿಗೆ ಸಾಲ್ಟ್ ಮತ್ತೆ ಹೇಸಲ್ವುಡ್ ಸಿಗ್ತಾ ಇರ್ಲಿಲ್ಲ. ಸಿಗ್ತಾ ಇರಲ್ಲ. ಹೌದು. KKR ಪಕ್ಕ ಹೋಗಿರೋರು ಅವ್ರಿಗೆ. ಹ್ಮ್. ಸೊ ಇವ್ರಿಗೆ ಆ ಸ್ಟ್ರಾಟಜಿ ಗೊತ್ತಿಲ್ಲ. ಜೊತೆಗೆ ಇವ್ರು ಈ ಸತಿ ಒಂದ್ ಮೈಂಡ್ ಸೆಟ್ ಇತ್ತು, ಏನು ನಾವ್ ಒಂದ್ ಪ್ಲೇಯರ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡೋದ್ ಬೇಡ. ಹ್ಮ್. ಇವ್ರದ್ದು ಈ ಸತಿ ಹೈಯೆಸ್ಟ್ ಎಷ್ಟು ಹೇಸಲ್ವುಡ್ 12.5. ಹೌದು.
ಸೊ ಅದೊಂದು ಒಳ್ಳೆ, ಆಮೇಲೆ ಕೃಣಾಲ್ ಪಾಂಡ್ಯ ನಮಗೆ 5.75 ಸಿಕ್ಕಿರೋದು ಒಂದು ಬ್ಲೆಸ್ಸಿಂಗ್ ತರ. ಹೌದೌದು. ಸೊ ಈ ಸತಿ ಆಪ್ಷನ್ ನೋಡಿದಾಗ ಟ್ರೂ ಕ್ರಿಕೆಟ್ ಫ್ಯಾನ್ಸ್ ಗಂತೂ ಲೈಕ್ ವಿ ವಿಲ್ ಲೈಕ್ ಈ ಸತಿ ಟಾಪ್ 2 ಪ್ಲೇ ಆಫ್ ಏನೋ ಒಂದ್ ಆಗುತ್ತೆ ಈ 3 ವರ್ಷದಲ್ಲಿ ಅಂತ ಏನೋ ಒಂದು ಹೋಪ್. ಆಕ್ಷನ್ ಅಲ್ಲಿ ಇವಾಗ ಏನಂತಂದ್ರೆ ಮುಂಬೈಯರ್ಗೆ ಸ್ವಲ್ಪ ನಮ್ ಮ್ಯಾಚ್ ನೋಡ್ಬಿಟ್ಟು ತುಂಬಾ ಹೊಟ್ಟೆ ಹೊರ್ಕೊಂಡಿರ್ತಾರೆ. ಏನು ಕೇಳಿ, ವಿಲ್ ಜಾಕ್ಸನ್ ಅವ್ರು ತಗೊಂಡ್ರು, ಟೀಮ್ ಡೇವಿಡ್ ನಮಗೆ ಕೊಟ್ರು. ಆಕ್ಚುಲಿ ಅಲ್ಲಿ ಅವ್ರು ವಿಲ್ ಜಾಕ್ಸ್ ಚೆನ್ನಾಗಿ ಆಡ್ತಾ ಇಲ್ಲ ಇವಾಗ ಈ ಸೀಸನ್. ಹೌದು, ಟೀಮ್ ಡೇವಿಡ್ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಏನಂದ್ರೆ ಅವ್ರಿಗೆ ಆಕ್ಚುಲಿ ಇವಾಗ ಟಿಮ್ ಡೇವಿಡ್ ಅವಶ್ಯಕತೆ ಇರ್ಲಿಲ್ಲ. ಯಾಕಂದ್ರೆ ಇವಾಗ ಟೈಲ್ ಎಂಡ್ ಅಲ್ಲಿ ಇವನು ಹಾರ್ದಿಕ್ ಪಾಂಡ್ಯ ಇದ್ದಾನೆ, ಆಮೇಲೆ ಇವನು ಇನ್ನೊಬ್ಬ ನಮನ್ದೀರ್ ಇದ್ದಾನೆ. ಸೊ ಇವಾಗ ಟಿಮ್ ಡೇವಿಡ್ ನ ಲೈಕ್ ಬೇಕಾಗಿರ್ಲಿಲ್ಲ ಅವ್ರಿಗೆ. ವಿಲ್ ಜಾಕ್ಸ್ ಒಬ್ಬ ಓಪನರ್ ಅಥವಾ ಒನ್ ಡೌನ್ ಆಡೋರ್ ಬೇಕಿತ್ತು. ಸೊ ನಮಗದು ಬ್ಲೆಸ್ಸಿಂಗ್ ತರ ಆಯ್ತು. ಲೈಕ್ ಟಿಮ್ ಡೇವಿಡ್ ನಮ್ಮವ್ರನ್ನೇ ಎಲ್ಲೋ ಗ್ರೂಮ್ ಮಾಡಕ್ ಬಿಟ್ಟು ಮತ್ತೆ ನಮ್ ಟೀಮ್ಗೆನೆ ವಾಪಸ್ ಕರ್ಕೊಂಡಿದ್ ಲೈಕ್ ಇಟ್ ವಾಸ್ ಅ ಗುಡ್ ಆಪ್ಷನ್. ಸೊ ಇನ್ನೊಂದು ಮೇಡಮ್ ಏನಂತಂದ್ರೆ, ಫ್ಯಾನ್ಸ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಇದ್ದ ದಿನ ಆಗಿರ್ಬೋದು ಅಥವಾ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಈ ಟಿಕೆಟ್ ಸಮಸ್ಯೆದೊಂದು ಬಹಳ ಮಾತಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಆಕ್ಚುಲಿ ಐ ಫೀಲ್ ಲೈಕ್ ಮ್ಯಾನೇಜ್ಮೆಂಟ್ ಅವ್ರು ಒಂಚೂರು ನೋಡ್ಬೇಕು. ಈಗ ಅವ್ರ ಆನ್ಲೈನ್ ಟಿಕೆಟ್ಸ್ ಅಷ್ಟು ಬಿಟ್ಟಿದ್ರೇನು ಅದು ಅಫ್ಕೋರ್ಸ್ ಸೆಕೆಂಡ್ಸ್ ಅಲ್ಲೇ ಸೋಲ್ಡ್ ಔಟ್ ಆಗೋಗುತ್ತೆ. ಬಟ್ ಬ್ಲಾಕ್ ಅಲ್ಲ, ಅದಷ್ಟು ಎಲ್ಲಿಂದ ಬರ್ತಿದೆ ಅಷ್ಟೊಂದು ಟಿಕೆಟ್ಸ್ ಯಾರಿಗ್ ಗೊತ್ತು. ಅದ್ ಮೋಸ್ಟ್ಲಿ ನೋಡಿದ್ರೆ ಎಲ್ಲಾ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡ್ಸ್ ಇದೆ, ಅದು ಟಿಕೆಟ್ ರಿಲೀಸು ಮಾಡೋದಿಲ್ಲ, ಅದೇ ಎಲ್ಲ ಸ್ಟ್ಯಾಂಡ್ಸ್ ಬರೋದು. ಸೊ ಅದು ಒಂಚೂರು ಸ್ಕ್ರೂಟಿನೈಸ್ ಮಾಡಿ ಅದನ್ನ ಒಳ್ಳೆ ಸಿಸ್ಟಮ್ ಮಾಡಿದ್ರೆ ಏನ್ ಗೊತ್ತಾ, ಅದು ಪ್ರೈಸಸ್ ತುಂಬಾ ಹೈ ಇದೆ. ಈಗ 3,000 ಇರೋ ಟಿಕೆಟ್ ಎಷ್ಟೊಂದ್ ಜನರಿಗೂ ಅಫೋರ್ಡೆಬಲ್ ಇರಲ್ಲ. ಅದ್ 3,000 ಟಿಕೆಟ್ 10,000, 12,000, 15,000 ಸೇಲ್ ಮಾಡಿದ್ರೆ ಎಷ್ಟೊಂದ್ ಫ್ಯಾನ್ಸ್. ಈಗ ಕ್ರಿಕೆಟ್ ಏನಂದ್ರೆ ನಮಗೆ ಹಬ್ಬ ತರ, RCB ಇರ್ಲಿ, ಇಂಡಿಯಾ ಇರ್ಲಿ, IPL ಒಂದೇ ಹಬ್ಬ ತರ. ಅದನ್ನ ಎಲ್ರು ಸೆಲಿಬ್ರೇಟ್ ಮಾಡಕ್ ಆಗಲ್ಲ, ಬಿಕಾಸ್ ಎಲ್ರು ಸ್ಟೇಡಿಯಂ ತನಕ ರೀಚ್ ಆಗೋದೇ ಇಲ್ಲ. ಬಿಕಾಸ್ ಪ್ರೈಸಸ್ ಅಷ್ಟ್ ಹೈ ಇದೆ. ಎಷ್ಟೊಂದ್ ಜನರು ಈಗ IM19 ನಾನು ಮ್ಯಾಚ್ ನೋಡಕ್ ಹೋದ್ರೆ ನಾನು ಪೂರ್ತಿ ವರ್ಷ ಸೇವ್ ಮಾಡ್ಕೊಂಡು ಒಂದ್ ಟಿಕೆಟ್ ಸಿಗುತ್ತೆ, ಅದರಿಂದ ಹೋಗ್ತೀನಿ. ಅದು ಸಿಕ್ಕಿದ್ರೆ ಆನ್ಲೈನ್ ಅಷ್ಟೇ, ಇಲ್ಲಾದ್ರೆ ಬ್ಲಾಕ್ ಇಂದ ತಗೊಂಡ್ರೆ ಆಗೋದೇ ಇಲ್ಲ. ಸೊ ಅದವ್ರು ಒಂಚೂರು ನೋಡ್ಕೋಬೇಕು. ಬಿಕಾಸ್ ಎಲ್ರೂ RCB ಫ್ಯಾನ್ಸ್ ಅಲ್ವಾ, ಎವ್ರಿಬಡಿ ಡಿಸರ್ವ್ಸ್ ದಟ್ ಚಾನ್ಸ್ ಟು ಗೋ ಟು ದ ಸ್ಟೇಡಿಯಂ ಅಂಡ್ ವಾಚ್ ದ ಮ್ಯಾಚ್. ಅಂಡ್ ನಮ್ ಟೀಮ್ ಅನ್ನ ಸಪೋರ್ಟ್ ಮಾಡಕ್ ಆಸೆ ಇದೆ, ನಮಗೂ ಒಂದು ಆಪರ್ಚುನಿಟಿ ಸಿಗ್ಬೇಕು. ಅದ್ ಆಪರ್ಚುನಿಟಿ ನೀವು ಅಷ್ಟು ಔಟ್ ಆಫ್ ಹ್ಯಾಂಡ್ಸ್ ಮಾಡಿದ್ರೆ, ಅಫ್ಕೋರ್ಸ್ RCB ಫ್ಯಾನ್ಸ್ ಇದಾರೆ, ಅದ್ ಬ್ಲಾಕ್ ಟಿಕೆಟ್ಸ್ ಫುಲ್ ಸೋಲ್ಡ್ ಔಟ್ ಆಗೋಗುತ್ತೆ. ಬಿಕಾಸ್ ಟೀಮ್ ಅನ್ನ ನೋಡಕ್ ಹೋಗ್ಬೇಕಂತ ಯಾವ ಪ್ರೈಸು ಕೊಡಕ್ ರೆಡಿ ಇದಾರೆ. ಬಟ್ ಅದ್ರ ಮೇಲೆ ಮಾನಿಟೈಸ್ ಮಾಡೋದು ಒಂಚೂರ್ ರಾಂಗು. ಅವ್ರು ಒಂಚೂರ್ ಪ್ರೈಸಸ್ ಕಡಿಮೆ ಮಾಡಿ, ಅಫ್ಕೋರ್ಸ್ ಅಂಡರ್ಸ್ಟ್ಯಾಂಡಬಲ್, ಕ್ರಿಕೆಟ್ IPL ಇಸ್ ಕಮರ್ಷಿಯಲ್ ಕ್ರಿಕೆಟ್, ಫ್ರಾಂಚೈಸಿ ಕ್ರಿಕೆಟ್. ಬಟ್ ಸ್ಟಿಲ್ ನಮಗೂ ಒಂದ್ ಚಾನ್ಸ್ ಸಿಗ್ಬೇಕು ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡಿ ಎಂಜಾಯ್ ಮಾಡಕ್ಕೆ. ಅದೆಲ್ರಿಗೂ ಸಿಗ್ಬೇಕು. ಬಿಕಾಸ್ ಇಷ್ಟೊಂದ್ ವರ್ಷ ಗೆಲ್ಲಿ ಸೊಲ್ಲಿ ನಾವು ಟೀಮ್ ಜೊತೆ ಇದೀವಿ, ನಾವ್ ಇಷ್ಟ ಸಪೋರ್ಟ್ ಮಾಡ್ತೀವಿ, ಅವ್ರೀಗ ಪೆಡೆಸ್ಟಲ್ ಹಾಕ್ತಿವಿ, ಅವ್ರು ಸೋತಿದ್ರೇನು ಇಲ್ಲ ಪರವಾಗಿಲ್ಲ, ವಾಪಸ್ ನೆಕ್ಸ್ಟ್ ಇಯರ್ ಗೆಲ್ತೀವಿ ಅಂತ ನಾವು ಅದ್ ಒಳ್ಳೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ವಾಪಸ್ ಹೋಗೋ ತರ ಇದೆ ಅದು. ನಾವು ಎವ್ರಿ ಇಯರ್ ವಿ ವಿಲ್ ಗೋ ಬ್ಯಾಕ್, ವಿ ಆರ್ ವೆರಿ ಲಾಯಲ್ ಫ್ಯಾನ್ಸ್. ಸೊ ಅದು ಒಂಚೂರು ಅವ್ರು ನೋಡ್ಕೋಬೇಕು, ದಟ್ ಇಷ್ಟ್ ಲಾಯಲ್ ಫ್ಯಾನ್ಸ್ ಇದಾರೆ, ನಾವು ಅವ್ರಿಗೆ ಒಂಚೂರು ಮಾಡ್ಬೇಕು, ಅವ್ರಿಗೆ ಆಪರ್ಚುನಿಟಿ ಕೊಡ್ಬೇಕು. ಒಂಚೂರು ಪ್ರೈಸಸ್ ಲೋ ಮಾಡಿ, ಒಂದ್ ಬ್ಲಾಕ್ ಟಿಕೆಟ್ಸ್ ಸ್ಕ್ರೂಟಿನೈಸ್ ಮಾಡಿ, ಅದ್ರ ಮೇಲೆ ಸ್ಟಾಪ್ ಮಾಡಿ, ಅದನ್ನ ಪ್ರಮೋಟ್ ಮಾಡಬಾರ್ದು. ಅಂದ್ರೆ ಎಲ್ಲಾ ಫ್ಯಾನ್ಸ್ಗೂ ಸಿಗ್ಬೇಕು ಆನ್ಲೈನ್ ಹೋಗಕ್ಕೆ ಅಂತ. ಬಿಕಾಸ್ ಎಷ್ಟೊಂದ್ ಜನರಿದ್ದಾರೆ ಈಗ, ಚಿಕ್ಕ ಮಕ್ಳುನು ಎಲ್ರು ಮ್ಯಾಚ್ ನೋಡಿ, ನಾವು ಕ್ರಿಕೆಟ್ ನೋಡಿನೇ ಗೆಲ್ದಿದೀವಿ. ಅದು ಫೈನಲ್ 2016 ಸೋತಾಗ ಎಷ್ಟ್ ಹತ್ತಿದೀವಿ, 2 ದಿನ ಹತ್ತಿದೀವಿ. ಸೊ ಅದಕ್ಕೆ ಎಲ್ರಿಗೂ ಚಾನ್ಸ್ ಸಿಗ್ಬೇಕು ನೋಡಕ್ಕೆ. ಸೊ ದೇ ಶುಡ್ ಮೇಕ್ ಇಟ್ ಅ ಲಿಟಲ್ ಮೋರ್ ಅಫೋರ್ಡೆಬಲ್ ಫಾರ್ ದ ಪಬ್ಲಿಕ್. ಅಂಡ್ ಬ್ಲಾಕ್ ಅಲ್ಲಿ ಸೇಲ್ ಮಾಡೋದು ಇಸ್ ನಾಟ್ ರೈಟ್. ಸೊ ಇನ್ನೊಂದು ಮೇಡಮ್ ಏನಂತಂದ್ರೆ, RCBಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಕೆಲವು ಮ್ಯಾಚ್ ಸೋತಿರೋದಕ್ಕೆ ಅದೇ ಕಾರಣ. ಅಂದ್ರೆ ಹಿಂದಿನ ಮ್ಯಾಚ್ ಚೆನ್ನಾಗಿ ಆಡಿರ್ತಾರೆ, ಅದೇ ಕಾನ್ಫಿಡೆನ್ಸ್ ಅಲ್ಲಿ ಓವರ್ ಆಗಿ ಹೋಗ್ತಾರೆ, ಅಲ್ಲಿ ನಮಗೆ ಹೊಡೆತ ಕೊಡುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಓವರ್ ಕಾನ್ಫಿಡೆನ್ಸ್ ಅಂತ ಅನ್ನಿಸ್ತಿಲ್ಲ. ಅದು RCBದು ಒಂದ್ ಹೇಗಿದೆ ಅಂದ್ರೆ, ಒಬ್ರು ಸ್ಲೋ ಸ್ಟಾರ್ಟ್ ಮಾಡಿದ್ರೆ, ಈವನ್ ಪವರ್ ಪ್ಲೇಲಿ ಒಬ್ರು ಸ್ಲೋ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾರು, ಈವನ್ ಹಿಟ್ಟರ್ಸ್ ಕೂಡ ಸ್ಲೋ, 1 ಡೌನ್ 2 ಡೌನ್ ಅವರು ಕೂಡ ಸ್ಲೋ ಆಗೇ ಹೋಗುತ್ತೆ. ಮೇ ಬಿ ಅದೊಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗಿರ್ಬೇಕು. ಐ ಡೋಂಟ್ ಥಿಂಕ್ ಸೊ ಓವರ್ ಕಾನ್ಫಿಡೆನ್ಸ್ ನ ತೋರ್ಸುವಂತ ಪ್ಲೇಯರ್ಸ್ ಕೂಡ ಇದಾರೆ ಅಂತ ಏನ್ ಅನ್ನಿಸ್ತಿಲ್ಲ. ಬಟ್ ಇನ್ ಅ ವೇ ಲಾಸ್ಟ್ ಮ್ಯಾಚ್ ಕೃಣಾಲ್ ಪಾಂಡ್ಯ ಆಡಿದಾಗ ಕೊಹ್ಲಿ ಹೇಳಿರೋ ಮಾತು ಇಟ್ಸ್ ಲೈಕ್ ಮೋರ್ ಮೀನಿಂಗ್ಫುಲ್. ಹಿ ಟೋಲ್ಡ್, ಕೃಣಾಲ್ ನನ್ಗೆ ಪದೇ ಪದೇ ಹೇಳ್ತಾ ಇದ್ದ ದಟ್ ಯು ಸ್ಟೇ, ನಾನ್ ಹಿಟ್ ಮಾಡ್ತೀನಿ, ಯು ಸ್ಟೇ, ಬಿಕಾಸ್ ಎಲ್ಲ ಆಲ್ಮೋಸ್ಟ್ 4-5 ವಿಕೆಟ್ಸ್ ಹೋಗಿತ್ತು ಅನ್ಸುತ್ತೆ. ಸೊ ಒನ್ ಆಫ್ ದ ಪ್ಲೇಯರ್ ಇಸ್ ಹಿಟ್ಟಿಂಗ್, ನೀನ್ ಸ್ಟಡಿ ಆಗಿರು ಅಂತ ಅನ್ನೋ ತರ. ಸೊ ದಟ್ ಇಸ್ ಒನ್ ಕೈಂಡ್ ಆಫ್ ಸ್ಟ್ರಾಟಜಿ. ಬಟ್ ಪವರ್ ಪ್ಲೇಸ್ ಅಲ್ಲಿ ಇನ್ನ ಸ್ಕೋರ್ ಬೇಕು RCBಗೆ. ಅದು ಸ್ಪೆಷಲಿ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ್ಲೂ ಅವಾಗ ಸ್ವಲ್ಪ ಡೇರಿಂಗ್ ಆಗಿರ್ತಾರೆ. ಲೈಕ್
ಓಕೆ ಅವ್ರಿಗೆ ಚೇಸಿಂಗ್ ಏನು ಅಂತ ಗೊತ್ತಿರಲ್ಲ, ಎಷ್ಟು ಸ್ಕೋರ್ ಅನ್ನೋದು ಗೊತ್ತಿರಲ್ಲ. ಅಂಡ್ ಅವ್ರ ಪ್ಲೇಯರ್ಸ್ ಆಗಿರೋದ್ರಿಂದ, ಐ ಮೀನ್ 1 ಡೌನ್ 2 ಡೌನ್ ಪ್ಲೇಯರ್ಸ್ ಬ್ಯಾಟ್ಸ್ಮನ್ಸ್ ಆಗಿರೋದ್ರಿಂದ ಐ ಥಿಂಕ್ ಅವರು ಆ ಪವರ್ ಪ್ಲೇ ಯುಟಿಲೈಸೇಷನ್ ಸ್ವಲ್ಪ ಕಮ್ಮಿ ಆಗ್ತಿದೆ ಏನೋ RCB ಅಲ್ಲಿ ಅಂತ. ಸ್ಪೆಷಲಿ ವಿರಾಟ್ ಕೊಹ್ಲಿ ಅಂದ್ರೆ ವಿ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್. ಅವ್ರ 100s 4s ಅದೆಲ್ಲ 6 ಅಷ್ಟು ಹಿಟ್ ಮಾಡಲ್ಲ ಅನ್ನೋದು ಗೊತ್ತಿರೋ ವಿಷಯ. 4s ಕವರ್ ಡ್ರೈವ್ 4s ಎಲ್ಲ ತುಂಬಾ ಚೆನ್ನಾಗಿ ಆಡೋದ್ರಿಂದ ಪವರ್ ಪ್ಲೇ ಅಲ್ಲಿ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಆ 4-5 ಓವರ್ಸ್ ಅಲ್ಲಿ ಏನು ರನ್ 30-40 ರನ್ಸ್ ಇಸ್ ನಾಟ್ ಎನಫ್. ಬಿಗ್ ಸ್ಕೋರ್ ಮಾಡ್ಬೇಕು. ಈ ಸೀಸನ್ ಅಲ್ಲಿ 200+ ಸ್ಕೋರ್ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ RCB ಗೆ. ಸೊ ಆ ಪಾಯಿಂಟ್ ಅಲ್ಲೆಲ್ಲ ವರ್ಕ್ಔಟ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಅಂತ ಅನ್ಸುತ್ತೆ. ಓಕೆ. ಸೊ ಇನ್ನೊಂದು ಏನಂತಂದ್ರೆ ಇವಾಗ ನೀವು ಸನ್ರೈಸರ್ಸ್ ಹೈದರಾಬಾದ್ ಒಂದು ಫಸ್ಟ್ ಮ್ಯಾಚ್ ನೋಡಿ, ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಅವರು 287 ಫಸ್ಟ್ ಮ್ಯಾಚ್. ಸೊ ಅವಾಗ ಏನಾಯ್ತು ಅಂದ್ರೆ ನೆಕ್ಸ್ಟ್ ಮ್ಯಾಚ್ 300 ಟಾರ್ಗೆಟ್ ಅನ್ನ ಸನ್ರೈಸರ್ಸ್ ಮುರಿಯುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಏನಾಯ್ತು ಅಂತ ಗೊತ್ತಿದೆ ನಿಮ್ಗೆ, ಅವರು ರೀಚೇ ಆಗಿಲ್ಲ. 200+ ಅವರು ಕಷ್ಟ ಬೀಳ್ತಿದ್ದಾರೆ. ಸೊ ಏನಾದ್ರು RCB ಗೆ ಚಾನ್ಸ್ ಇದೆಯಾ ಈ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋಕೆ, 300 ಟಾರ್ಗೆಟ್ ಅನ್ನ ಮುಟ್ಟೋಕೆ RCB ಗೆ ಏನಾದ್ರು ಚಾನ್ಸ್ ಇದೆಯಾ? ಆಕ್ಚುಲಿ ನಾನು ಹೋಗಿದ್ದಿದ್ದು ಡೆಲ್ಲಿ ಮ್ಯಾಚ್. ಸೊ ಅಲ್ಲಿ ಸಾಲ್ಟ್ 3 ಓವರ್ಗೆ 60 ಹೊಡೆದಿದಾಗ ನಾನು ಯಾಕೋ ಈ ಮ್ಯಾಚ್ ಅಂತ ಅನ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ನಾನು ಅವತ್ತು ಆ ವಿಡಿಯೋಲು ನಾನು ಪಡಿಕಲ್ ಮೇಲೆ ಹೇಳಿದ್ದ ತಪ್ಪು, ಬಟ್ ಲಿವಿಂಗ್ಸ್ಟನ್ ಮೇಲೆ ಹೇಳಿದ್ ಕರೆಕ್ಟ್. ಯಾಕಂದ್ರೆ ಇಲ್ಲಿ ಇವಾಗ ಪಡಿಕಲ್ ರೋಲ್ ಏನು, ನೀನ್ 1 ಡೌನ್ ಬರ್ತೀಯ ಅಂದ್ರೆ ನೀನ್ ಅಟ್ಲೀಸ್ಟ್ ಒಂದ್ 8 ಓವರ್ವರೆಗೂ ನೀನ್ ಆಡ್ಬೇಕು. ಆಮೇಲೆ ರಜತ್ ಪಟಿದಾರ್ ಬರೋದು, ಜಿತೇಶ್ ಬರೋದು ಎಲ್ಲ ಸೆನ್ಸ್ ಮಾಡುತ್ತೆ. ಇವಾಗ ಲಿವಿಂಗ್ಸ್ಟನ್ ಅಂತ ಪ್ಲೇಯರ್ ನಮ್ ಟೀಮ್ ಸೂಟ್ ಆಗಲ್ಲ. ಏನಕಂದ್ರೆ ಇವಾಗ ಅದಕ್ಕೆ ಮ್ಯಾಕ್ಸ್ವೆಲ್ ನಾವು ರಿಲೀಸ್ ಮಾಡಿದ್ದು. ಯಾಕಂದ್ರೆ ಯಾರು ಒಂದ್ ಸ್ವಲ್ಪ ಲೈಕ್ ಆಂಕರ್ ರೋಲ್ ಆಡೋರು ಅಂತವ್ರು ಬೇಕಾ ಇದ್ರಲ್ಲಿ. ಹೌದು. ಸೊ ಈ ಸತಿ ಸಾಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸಾಲ್ಟ್ ಫೈರ್ ಮಾಡಿದ್ರೆ ಪವರ್ ಪ್ಲೇಲಿ ಚಾನ್ಸ್ ಇದೆ. ಸೊ ಈಗ ಆಲ್ರೆಡಿ RCB ಟೀಮ್ ಅಲ್ಲಿ ಇರೋದ್ರಲ್ಲಿ ಯಾರಾದ್ರೂ ಒಬ್ಬರನ್ನ ರಿಪ್ಲೇಸ್ ಮಾಡ್ಬೇಕಂದ್ರೆ ಯಾರನ್ನ ಚೇಂಜ್ ಮಾಡ್ಬಿಟ್ಟು ಯಾರನ್ನ ಹಾಕ್ಬಹುದು? ಏನಿಲ್ಲ, ಅದೇ ಮುಂಚೆ ಹೇಳ್ದಂಗೆ ಅದೊಂದು ಚೇಂಜ್ ಬೇಕಾದ್ರೆ ಶೆಪರ್ಡ್ ನ ನೀವು ಅಷ್ಟೊಂದು ಯೂಸ್ ಮಾಡ್ತಿಲ್ಲ ಅಂದ್ರೆ ಬೇಕಂದ್ರೆ ಬೆತಲ್ ನ ನೀವು ಯೂಸ್ ಮಾಡ್ಬೋದು. ಸೊ ಅದೊಂದು ಆಪ್ಷನ್. ಮೇಡಮ್ ಇನ್ನೊಂದ್ ಏನಂತಂದ್ರೆ RCB ಏನೀಗ 11 ಮೆಂಬರ್ಸ್ ಅಂದ್ರೆ ಟೀಮ್ ಇದೆಯಲ್ಲ, ಅದು ಬೆಂಚ್ ಅಲ್ಲಿರೋ ಟೀಮ್ ಕೂಡ ಅದೇ ತರ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸೊ ಇವಾಗ ಬೆತ್ತಲ್ ಇದಾರೆ, ಬೆತ್ತಲ್ ಕೂರ್ಸಿರ್ತಾರೆ. ಆಮೇಲೆ ನಮ್ಮ ಶೆಫರ್ಡ್ ಇವಾಗ ಚಾನ್ಸ್ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಮನೋಜ್ ಬಾಂಡ್ಗೆ ಇದಾರೆ ಕರ್ನಾಟಕದವರು. ಸೊ ಇದೇ ತರ ಇವ್ರು ಸೌತ್ ಆಫ್ರಿಕಾದವರು ನಿಂಗಿಡಿ ಅವ್ರು ಇದಾರೆ. ಸೊ RCB ಏನ್ ಆನ್ ಫಾರ್ಮ್ ಟೀಮ್ ಇದೆಯೋ ಆ ಫಾರ್ಮ್ ಕೂಡ ಅದೇ ತರ ಸ್ಟ್ರಾಂಗ್ ಇದೆ ಅಂತ ಟೀಮ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಏನಾದ್ರು ಹೆಂಗೂ ಗೆಲ್ತಾ ಇದಾರೆ, ಸೊ ಒಬ್ರನ್ನ ರಿಪ್ಲೇಸ್ಮೆಂಟ್ ಮಾಡ್ಬೋದಾ ಅಥವಾ ಚೇಂಜ್ ಮಾಡ್ಬೋದಾ ಅಂತ ಅನ್ಸುತ್ತಾ ನಿಮಗೆ? ಬೆತೆಲ್ನ ಆಟ ಅಟ್ಲೀಸ್ಟ್ ಅವ್ರಿಗೆ ಆಪರ್ಚುನಿಟಿ ಕೊಡ್ಬೋದು ಅಂತ ಅನ್ಸುತ್ತೆ ಸರ್. ಬಟ್ ಅವ್ರಿಗೆ ರೀಪ್ಲೇಸ್ಮೆಂಟ್ ಕರೆಂಟ್ಲಿ ಆಡ್ತಿರೋರು ಎಲ್ಲಾರು ಚೆನ್ನಾಗಿ ಆಡ್ತಿರೋದ್ರಿಂದ ರೀಪ್ಲೇಸ್ಮೆಂಟ್ ಅಂದ್ರೆ ಅದೇನೋ ಒಂದು ಸೂಪರ್ಸ್ಟಿಷಿಯಸ್ ಆಗಿ ಯೋಚನೆ ಬಂದ್ಬಿಡತ್ತೆ, ಓ ಈಗ ಇರೋರೇ ಸಾಕಪ್ಪ ಅವರೇ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಬೆತೆಲ್ ಪರ್ಫಾರ್ಮೆನ್ಸ್ ನ ನೋಡಕ್ಕೆ ಆಸ್ ಅನ್ RCB ಫ್ಯಾನ್ ನಾನು ಇಷ್ಟಪಡ್ತೀನಿ ಸರ್. ಬಟ್ ರೀಪ್ಲೇಸ್ಮೆಂಟ್ ಯಾರು ಅಂದ್ರೆ ಆಸ್ ಇಫ್ ನೌ ಐ ಡೋಂಟ್ ಥಿಂಕ್ ಸೊ, ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಬೆತೆಲ್ ಪ್ಲೇ ಅವ್ರ ಆಟನ ನೋಡೋಕೆ ಇಷ್ಟಪಡ್ತೀನಿ. ಸೊ ಮೇಡಮ್ ಇವಾಗ RCB ಇವಾಗ ಆನ್ ಫಾರ್ಮ್ ಅಲ್ಲಿ ಇರೋದ್ರಲ್ಲಿ ಲಿವಿಂಗ್ಸ್ಟನ್ ಒಬ್ರು ಕೈ ಕೊಟ್ರು ಅಂದ್ರೆ ಫ್ಲಾಪ್ ಆದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾ, ಅವರು ಬೇರೆ ಫ್ರಾಂಚೈಸಿ ಇದ್ದಾಗ ಅಥವಾ ಅವರೊಂದು ಬೇರೆ ಇದ್ರಲ್ಲಿ ಆಡ್ತಾ ಇರ್ಬೇಕು, ಚೆನ್ನಾಗಿ ಆಡ್ತಾ ಇದ್ರು, ಒಳ್ಳೆ ಆಟಗಾರ. ಸೊ ಈ ಸೀಸನ್ ಅಲ್ಲಿ RCB ಪರವಾಗಿ ಚೆನ್ನಾಗಿ ಆಡಿಲ್ಲ. ಸೊ ಅದೇನಾದ್ರು RCB ಗೆ ಮೈನಸ್ ಆಯ್ತಾ? ಹೌದು, ಅಂದ್ರೆ ಅವ್ರು ಅಫ್ಕೋರ್ಸ್ ಫಾರ್ಮ್ ಅಲ್ಲಿ ಇಲ್ಲ, ಆದ್ರೆ ಅಫ್ಕೋರ್ಸ್ ನಮಗೆ ಲೆಸ್ ಸ್ಟ್ರೆಂತ್ ಬರೋದು. ಬಟ್ ಅಗೇನ್ ನಾವ್ ಆತರ ಒಬ್ರೇ ಪ್ಲೇಯರ್ ನ ಟಾರ್ಗೆಟ್ ಮಾಡಿದ್ರೆ ಈಗ ಯಾವಾಗ ಯಾರ್ದು ಸೀಸನ್ ಚೆನ್ನಾಗಿರಲ್ಲ. ಈಗ ಇವನ್ ಕೊಹ್ಲಿ ಹ್ಯಾಸ್ ಹ್ಯಾಡ್ ಹಿಸ್ ಓನ್ ಬ್ಯಾಡ್ ಸೀಸನ್ಸ್, ಅವರು ಬ್ಯಾಡ್ ಸೀಸನ್ಸ್ ಇದೆ. ಎಲ್ಲಾ ಸೀಸನ್ಸ್ ಎಲ್ಲಾ ಪ್ಲೇಯರ್ಸ್ ಯಾವಾಗ ಹಿಟ್ ಆಗುತ್ತೆ ಯಾವಾಗ ಮಿಸ್ ಆಗುತ್ತೆ. ಬಟ್ RCB ಏನ್ ಈ ವರ್ಷ ಒಳ್ಳೆ ಇದೆ ಅಂತೆ ನಾವು ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಎಲ್ಲಾ ಮ್ಯಾಚಸ್ ನೋಡಿದ್ರೇನು ಮ್ಯಾನ್ ಆಫ್ ದ ಮ್ಯಾಚ್ ಏನಿದೆ ಅದ್ರಲ್ಲಿ ಎಲ್ರು ಡಿಫ್ರೆಂಟ್ ಆಗಿ ಪ್ಲೇಯರ್ಸ್ ಇದಾರೆ, ಒಬ್ರೇ ಇಲ್ಲ, ಒಬ್ರ ಮೇಲೆನೆ ಡಿಪೆಂಡ್ ಇಲ್ಲ. ಸೊ ಅದಕ್ಕೆ ಲಿವಿಂಗ್ಸ್ಟೋನ್ ಅಷ್ಟು ಪವರ್ಫುಲ್ ಆಗಿ ಇಲ್ಲ ಈ ವರ್ಷ. ಆದ್ರೂನು ನಮ್ ಟೀಮಿಗೆ ಇನ್ನ ಅದಷ್ಟೊಂದು ಎಫೆಕ್ಟ್ ಆಗಿಲ್ಲ. ಅಫ್ಕೋರ್ಸ್ ಅವರು ಕಮ್ ಬ್ಯಾಕ್ ಮಾಡಿದ್ರೆ ಇಟ್ಸ್ ಲೈಕ್ ಅ ಬೋನಸ್ ಫಾರ್ ಅಸ್. ಬಟ್ ಆದ್ರೂ ನಮ್ ಪೂರ್ತಿ ಟೀಮ್ ಆಡ್ತಿದೆ ಜೊತೆಗೆ. ಇಟ್ಸ್ ನಾಟ್ ಲೈಕ್ ಒಬ್ರೇ. ಈಗ ಲಾಸ್ಟ್ ಮ್ಯಾಚ್ ಅಲ್ಲೂ ಸಾಲ್ಟ್ ಅವ್ರಿಗೆ ಫೀವರ್ ಇತ್ತು, ಅವ್ರು ಆಡಕ್ ಆಗಿರ್ಲಿಲ್ಲ. ಅರ್ಲಿ ವಿಕೆಟ್ಸ್ ಲೂಸ್ ಆಯ್ತು. ಬಟ್ ದೆನ್ ಕೃಣಾಲ್ ಪಾಂಡ್ಯ ಮತ್ತೆ ವಿರಾಟ್ ಕೊಹ್ಲಿದು ಪಾರ್ಟ್ನರ್ಶಿಪ್ ಆಗಿ ಅದನ್ನ ಅವರು ಆಂಕರ್ ಮಾಡಿ ಅವ್ರ ಮ್ಯಾಚ್ ಅನ್ನು ತಗೊಂಡೋಗಿದ್ದಾರೆ. ಅಂಡ್ ಅದಾದ್ಮೇಲೆ ಟಿಮ್ ಡೇವಿಡ್ ಬಂದು ಅಫ್ಕೋರ್ಸ್ ಅವ್ರು ಬಾರಿಸ್ತಾರೆ. ಅವ್ರ ಫಿನಿಶರ್, ಪರ್ಫೆಕ್ಟ್ ಫಿನಿಶರ್ ಇದಾರೆ RCB ಗೆ, ಅವರೇ ಬೆಸ್ಟ್ ಫಿನಿಶರ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಐ ವುಡ್ ಲೈಕ್ ಟು ಸೇ ಕಿ ಲಿವಿಂಗ್ಸ್ಟೋನ್ ಅವರು ಈ ಸೀಸನ್ ಅಷ್ಟೊಂದು ಪರ್ಫಾರ್ಮ್ ಆಗ್ತಿಲ್ಲ. ಬಟ್ ಅವರಲ್ಲಿ ಗುಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವ್ರು ನಿನ್ನ ಹೋನ್ ಮಾಡ್ಕೊಂಡು ಆಡ್ಸಿದ್ರೆ ದೆನ್ ಮುಂದಿನ ಸೀಸನ್ಸ್ ನೋಡಿದ್ರೇನೋ ಅವ್ರು ತುಂಬಾ ಪವರ್ಫುಲ್ ಪ್ಲೇಯರ್ ಆಗಿದ್ದಾರೆ. ನಮ್ ಟೀಮ್ ಅಲ್ಲಿ ಚೆನ್ನಾಗಿ ಆಡ್ಬೋದು ಅವರು. ಓಕೆ, ಇವಾಗ 3 ಜನಕ್ಕೂ ಪ್ರಶ್ನೆ ಇದು ಏನಂತಂದ್ರೆ, ಆಬ್ವಿಯಸ್ಲಿ ನಿಮ್ಗೆ ವಿರಾಟ್ ಮೀಟ್ ಮಾಡ್ಬೇಕು ಅಥವಾ ಯಾವುದೇ ಪ್ಲೇಯರ್ಸ್ ಮೀಟ್ ಮಾಡ್ಬೇಕಂತೀರ, ಅದರಲ್ಲೂ ವಿರಾಟ್ ಕೊಹ್ಲಿ ಅಂತಂದ್ರೆ ನಿಮ್ಗೆಲ್ಲ ಇಷ್ಟ. ಬೈ ಚಾನ್ಸ್ ನೆಕ್ಸ್ಟ್
ವಿರಾಟ್ ಕೊಹ್ಲಿ ಸಿಕ್ಕಿದ್ರೆ ಆಬ್ವಿಯಸ್ಲಿ ಫೋಟೋ ತೆಗೆಸ್ಕೊಳ್ತೀರಾ, ಅದ್ ಬಿಟ್ಟು ಅವ್ರಿಗೆ ಏನಾದ್ರು ಕ್ವಶನ್ ಕೇಳ್ಬೇಕಂತಿದ್ರೆ ಏನ್ ಕೇಳ್ತೀರಾ ನೀವು? ಅದೇ ಅವರು ಕ್ವಶನ್ ಮಾಡುವಂತದ್ದು ಏನಿಲ್ಲ, ಅವ್ರಿಗೆ ಜಸ್ಟ್ ಥ್ಯಾಂಕ್ ಯು ಹೇಳ್ಬೇಕಷ್ಟೇ. ಯಾಕಂದ್ರೆ ಇವಾಗ ಈ ಫ್ರಾಂಚೈಸ್ ನ ನಾವು ಇಷ್ಟು ಪ್ರೀತಿ ಮಾಡ್ತೀವಂದ್ರೆ ಅವ್ರಷ್ಟು ಕಮಿಟ್ಮೆಂಟ್ ಕೊಟ್ಟಿ, ಲೈಕ್ ಹೀಸ್ ಫ್ರಮ್ ಡೆಲ್ಲಿ, ನೀನ್ ಬೆಂಗಳೂರು ಟೀಮ್ಗೆ ಯಾಕೆ ಇಷ್ಟು ಲವ್ ಕೊಡ್ತೀಯಾ? ಸೊ ಅಷ್ಟು ಇದನ್ನ ಅವ್ರು ಇನ್ವೆಸ್ಟ್ ಮಾಡಿರೋದ್ಕಿಲ್ಲಿ ನಾವು ಈ ಫ್ರಾಂಚೈಸ್ ನ ಪ್ರೀತಿ ಮಾಡ್ತೀವಿ. ಇವಾಗ ಅವರು ಅಷ್ಟೇ, ಅವರು ನಾವು ಲೈಕ್ ಇಂಡಿಯಾ ಮ್ಯಾಚಿಗೆ ಅವ್ರು ಇಲ್ಲಿ ಬಂದ್ರು ಎಲ್ಲರೂ ಹೋಗ್ತಾರೆ, ಏನಕ್ಕೆ ಕೋಹ್ಲಿ ಬರ್ತಾ ಇದಾರೆ ಅಂತ. ಸೊ ಏನು ಕೇಳೋದಿಲ್ಲ, ಅವ್ರಿಗೆ ಜಸ್ಟ್ ಗ್ರೇಟ್ಫುಲ್ ಅಷ್ಟೇ. ನೀವು ಮೇಡಮ್? ನಾನ್ ಕೇಳ್ಬೇಕು ಅಂದ್ರೆ, ನಂಗೆ ಸ್ಪೆಷಲಿ ವಿರಾಟ್ ಕೊಹ್ಲಿನ ತುಂಬಾ ಇಷ್ಟ ಪಡೋದೇನಕ್ಕೆ ಅಂದ್ರೆ, ಆ ಅಂಡರ್ 18 ವರ್ಲ್ಡ್ ಕಪ್ ವಿನ್ನರ್ ಬಂದಾಗಿಂದಾನು ಐ ಆಮ್ ಫಾಲೋಯಿಂಗ್ ಹಿಮ್. ಆವಾಗ ಅವ್ರ ಇದ್ದಿದ್ ಫಿಸಿಕ್ ಇರ್ಬೋದು, ಈಗ ಹಿ ಹ್ಯಾಡ್ ಅವ್ರ ಬಾಡಿನ ಹೇಗ್ ಟ್ರಿಮ್ ಡೌನ್ ಮಾಡ್ಕೊಂಡಿದ್ದಾರೆ. ಅಂಡ್ ಫಾರ್ ದ ಸ್ಪೋರ್ಟ್ಸ್ ಹಿಸ್ ಡೆಡಿಕೇಶನ್ ನನ್ಗೆ ತುಂಬಾ 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 ಇಷ್ಟ. ಅಂಡ್ ಹಿ ಹ್ಯಾಸ್ ಬಿಕಮ್ ಇನ್ಸ್ಪಿರೇಷನ್ ಫಾರ್ ಮೆನಿ. ಆ ಫೀಲ್ಡ್ ಅಲ್ಲಿ ಸ್ವಲ್ಪ ಐ ಮೈ ಆಸ್ಕ್ ಹಿಮ್, ಇನ್ಸ್ಪಿರೇಷನ್ ಆಗಿ ಆಗಿರೋದಕ್ಕೆ ಏನ್ ಕಾರಣ? ಐ ಮೀನ್ ಅಷ್ಟು ಡೆಡಿಕೇಶನ್ ಫಾರ್ ದ ಸ್ಪೋರ್ಟ್ಸ್ ಹೇಗ್ ಬಂತು? ಲೈಕ್ ಫಾರ್ ವೆರಿ ಯಂಗ್ ಏಜ್ ಅಂತಾನೆ ಹೇಳ್ಬೋದು. ಇಂಡಿಯನ್ ಕ್ಯಾಪ್ಟನ್ಸಿ ಸಿಕ್ಕಿರೋದು ತುಂಬಾ ಯಂಗ್ ಏಜ್ ಅಲ್ಲೇ ಸಿಕ್ಕಿದೆ ಅವ್ರಿಗೆ. ಸೊ ಅದನ್ನ ಅಷ್ಟೇ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ಬೇರೆಯವ್ರಿಗೂ ಸಿಕ್ಕಿತ್ತು ಅವಕಾಶ, ಬಟ್ ದೇ ಕುಡಂಟ್ ಡು. ಇನ್ ಅ ವೇ ಧೋನಿ ಕೂಡ ಅವ್ರ ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಆ ಕ್ಯಾಪ್ಟನ್ಸಿ ಸಿಕ್ಕಿರೋದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ವಿರಾಟ್ ಕೊಹ್ಲಿ ಕೂಡ. ಸೊ ಅಷ್ಟು ಡೆಡಿಕೇಟೆಡ್ ಆಗಿ ಇರೋದಕ್ಕೆ ಹೇಗ್ ಸಾಧ್ಯ ಅಂತ ನಾನು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಅಂಡ್ ಇನ್ನೊಂದು, ಯಾಕೆ ಸ್ಲೋ ರನ್ ಮಾಡ್ತೀರಾ ಅಂತ ಕೇಳ್ತೀನಿ. ಸ್ವಲ್ಪ ಫ್ಯಾನ್ಸ್ ಬರೋದೇ T20 ಮ್ಯಾಚ್ ಅಂದ್ರೆ ಅದೊಂದು ಎನರ್ಜಿ ಬೇಕು, ಒಂದ್ ಸ್ವಲ್ಪ ಆ ಎನರ್ಜಿ ವಾಪಸ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಆಡ್ಬೇಕಾದ್ರೆ 6-4 ಬರ್ಲಿ ಅಂತ ಕೇಳ್ಕೊತೀನಿ. ನೀವು? ಅವ್ರು ಹೇಳಿರೋ ಪ್ರಕಾರ ಇಟ್ ಇಸ್ ಅಫ್ಕೋರ್ಸ್ ವೆರಿ ರೈಟ್. ಅವ್ರು ತುಂಬಾ ಜನರಿಗೆ ಇನ್ಸ್ಪಿರೇಷನ್ ಆಗಿದೆ, ನಾಟ್ ಜಸ್ಟ್ ಇನ್ ದ ಗೇಮ್, ಬಟ್ ಯಾರ್ ಗೇಮ್ ಆಡಲ್ಲ. ಈಗ ನನ್ ಕ್ರಿಕೆಟ್ ಇಸ್ ಲಿಮಿಟೆಡ್ ಟು ಗಲಿ ಕ್ರಿಕೆಟ್, ಬಟ್ ಆದ್ರೂನು ವಿರಾಟ್ ಕೊಹ್ಲಿ ಲೈಫ್ ಅಲ್ಲೇ ನನಗೆ ತುಂಬಾ ಗಾಡ್ ತರ ಇದ್ದಾರೆ, ಇನ್ಸ್ಪಿರೇಷನ್ ತರ ಇದ್ದಾರೆ ಅವ್ರು ನನಗೆ. ಬಿಕಾಸ್ ಅವ್ರ ಕರಿಯರ್, ಅವ್ರ ಲೈಫ್, ಇಟ್ಸ್ ನಾಟ್ ಬಿನ್ ಸ್ಟ್ರೇಟ್ ಆರ್ ಇಟ್ಸ್ ನಾಟ್ ಬಿನ್ ಸ್ಮೂತ್. ಅವ್ರು ಎಷ್ಟೊಂದು ಆಬ್ಸ್ಟೆಕಲ್ಸ್ ನ ಫೇಸ್ ಮಾಡಿದ್ದಾರೆ, ಹರ್ಡಲ್ಸ್ ನ ಫೇಸ್ ಮಾಡಿದ್ದಾರೆ. ಅವ್ರನ್ನ ಎಷ್ಟೊಂದ್ ಜನರು ವರ್ಲ್ಡ್ ಪೂರ್ತಿ ಟ್ರೋಲ್ ಮಾಡಿದೆ ಅವ್ರನ್ನ. ಅದ್ ಮೆಂಟಲ್ ಪ್ರೆಷರ್ ಎಷ್ಟಿರ್ಬೋದು ಅಂತ ನಾವ್ ಇಮ್ಯಾಜಿನ್ ಮಾಡಕ್ ಆಗಲ್ಲ. ಸೊ ಅದೆಲ್ಲ ಹೇಗ್ ಹ್ಯಾಂಡಲ್ ಮಾಡಿ, ಅದ್ರ ಜೊತೆ ಅವ್ರ ಟ್ರೈನಿಂಗ್ ಕಾನ್ಸ್ಟೆಂಟ್ ಆಗಿ ಮಾಡಿ, ಇಷ್ಟು ಕನ್ಸಿಸ್ಟೆಂಟ್ ಆಗಿದ್ದು ಇನ್ನ ಅವ್ರಿಷ್ಟು ಒಳ್ಳೆಯಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಮೈ ಮೇನ್ ಕ್ವೆಶನ್ ವುಡ್ ಬಿ ಕಿ ನೀವ್ ಅದ್ ಹೇಗ್ ಮಾಡ್ತೀರಾ? ಹೌ ಡು ಯು ಮ್ಯಾನೇಜ್ ಟು ಬಿ ವಿರಾಟ್ ಕೊಹ್ಲಿ? ಬಿಕಾಸ್ ದಟ್ ವುಡ್ ಬಿ ಸೋ ಟಫ್. ನಾವು ನನಗಂದ್ರೆ ವಿರಾಟ್ ಕೊಹ್ಲಿ ಅಂದ್ರೆ ಚಿಕ್ಕವಳಿದ್ದಾಗನೆ ತುಂಬಾ ತುಂಬಾ ಇಷ್ಟ. ಇಂಡಿಯಾಗ ಆಡಿದ್ರೆ, RCB ಆಡಿದ್ರೆ, ಎಲ್ಲ ಆಡಿದ್ರೇನು ವಿರಾಟ್ ಕೊಹ್ಲಿಗೆ ಇಟ್ಸ್ ಲೈಕ್ ರಿಯಲಿ ಗುಡ್ ಟು ವಾಚ್ ಹಿಮ್ ಪ್ಲೇ. ಸೊ ನಾನ್ ಅದೇ ಕ್ವೆಶನ್ ಕೇಳ್ತೀನಿ ಅವ್ರನ್ನ, ನೀವು ಅಷ್ಟೊಂದು ಸ್ಟ್ರೆಸ್ ಹೇಗ್ ಹ್ಯಾಂಡಲ್ ಮಾಡ್ತೀರಾ? ಅದ್ರಲ್ಲೂ ನೀವು ಟಫ್ ಟೈಮ್ಸ್ ನ ಹೇಗ್ ಓವರ್ಕಮ್ ಮಾಡಿದೀರಾ? ಅದನ್ನ ಅವ್ರನ್ನ ನೋಡಿದ್ರೆ ಅಫ್ಕೋರ್ಸ್ ಅವ್ರಿಗೆ ಬಾದರ್ ಆಗ್ತಿರ್ಬೋದು, ಬಟ್ ಅವ್ರನ್ನ ಆಚೆಯಿಂದ ನೋಡಿದ್ರೆ ಅನ್ಸೋದೇ ಇಲ್ಲ, ಓ ಇವ್ರಿಗೆ ಬಾದರೇ ಆಗ್ತಿಲ್ಲ, ನಾವ್ ಏನು ಹೇಳ್ತಿದೀವಿ ಇದು ಅದು ಅಂತ. ಸೊ ಅದಷ್ಟು ಸ್ಟ್ರಾಂಗ್ ಮೈಂಡ್ ಸೆಟ್ ಹೇಗ್ ಮಾಡೋದಂತ ಅದು ಒಂದು ನಾನು ಅವರಿಂದ ಕಲ್ತ್ಕೋಬೇಕಂತ ಅನ್ಸ್ಕೋತೀನಿ. ಅದಕ್ಕೆ ಅದ್ರ ಬಗ್ಗೆ ಕೇಳ್ತೀನಿ. ಓಕೆ, ಇನ್ನೊಂದೇನಂದ್ರೆ ಕೊಹ್ಲಿಗೆ ಏನಾದ್ರು ಟ್ರಿಗರ್ ಮಾಡಿದ್ರೆ ಅಥವಾ ಸ್ಲೆಡ್ಜಿಂಗ್ ಮಾಡಿದ್ರೆ ಅವ್ರು ವಾಪಸ್ ಕೊಡ್ತಾರೆ ಅಂತ ಒಂದಿತ್ತು. ಸೊ ಮೊನ್ನೆ ಇನ್ಸಿಡೆಂಟ್ ನೋಡಿದ್ರಿ, KL ರಾಹುಲ್ ಇಲ್ಲಿ ನಮ್ಮ ಸ್ಟೇಡಿಯಂಗೆ ಈ ತರ ವೃತ್ತ ಬರೆದಿದ್ರು. ಸೊ ಅವ್ರು ಅದನ್ನ ಸ್ವಲ್ಪ ಕಾಮಿಡಿಯಾಗಿ ಫ್ರೆಂಡ್ ಆಗಿದ್ರಲ್ಲ, ಸೊ ಆ ತರ ಹೇಳಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಫ್ಯಾನ್ಸ್? ಏನಂದ್ರು, ಇಲ್ಲ ರಾಹುಲ್ಗೂ ಅದೇ ತರ ಮಾಡ್ಬೇಕಿತ್ತು, ಅಷ್ಟೇ ಅಗ್ರೆಸಿವ್ ಆಗಿ ಅಂತ ಹೇಳಿದ್ರು. ಬಟ್ ಕೊಹ್ಲಿ ಒಂದು ಫ್ರೆಂಡ್ಶಿಪ್ ಅಲ್ಲಿ ಮಾಡಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಆ ವಿಡಿಯೋ ನೋಡಿದ್ರೆ ಕೊಹ್ಲಿ ಹೇಳ್ತಾರೆ, ಇವ್ರುಗಳಿಗೆಲ್ಲ ಗೊತ್ತಿಲ್ಲ ನಾವು ಆಫ್ ದ ಫೀಲ್ಡ್ ಹೆಂಗಿದೀವಿ ಅಂತ. ಸೊ ಎಷ್ಟೊಂದ್ ಜನ ಕೊಹ್ಲಿ ಅಗ್ರೆಸಿವ್, ಕೊಹ್ಲಿ ಜೆಂಟಲ್ಮೆನ್ ಅಲ್ಲ, ಹಂಗೆ ಅಂತಾರೆ. ಇಲ್ಲಿ ತೋರಿಸ್ತಾರಲ್ಲ, ಅಷ್ಟೊಂದು ಕೊಡ್ಲೇಬೇಕು ನಾನು ಹಂಗೆ ಹಿಂಗೆ ಅಂತ ಎಂದಿದ್ರೆ ಔಟ್ ಆಗ್ದಿಲ್ದಿರಾನೆ ಆಡ್ಸಿ, ಅಷ್ಟೊಂದು ಗುರು ನಾನು ಕೊಡ್ಲೇಬೇಕಂತಿದ್ರೆ ಔಟ್ ಆಗ್ದಿಲ್ಲ ಆಡ್ಸಿ ಕೊಟ್ಟು ಹೋಗ್ಬೋದಿತ್ತು. ಬಟ್ ಕೊಹ್ಲಿ ಇಸ್ ಅ ಜೆಂಟಲ್ಮೆನ್, ಎಲ್ಲಿ ಕೊಡ್ಬೇಕೋ ಅಲ್ಲಿ ಕೊಡ್ಬೇಕು. ಮತ್ತೆ ಮೊನ್ನೆನು ಸುರೇಶ್ ರೈನ ಹೇಳ್ತಿದ್ರು, ಲೈಕ್ CSK ಮ್ಯಾನೇಜ್ಮೆಂಟ್ ಒಂದು ಸಪರೇಟ್ ಮೀಟಿಂಗ್ ಇರ್ತಾರಂತೆ, ಡೋಂಟ್ ಟ್ರಿಗರ್ ಹಿಮ್ ಅಂತ. ಅವ್ರನ್ನ ಟ್ರಿಗರ್ ಮಾಡಿದ್ರೆ ದ ಬೆಸ್ಟ್ ಔಟ್ ಆಫ್ ಹಿಮ್ ವಿಲ್ ಕಮ್ ಅಂಡ್ ಹಿಲ್ ಡೂ ಸಮಥಿಂಗ್ ಅಂತ. ಸೊ ಲೈಕ್ KL ರಾಹುಲ್ ಅಗೇನ್ಸ್ಟ್ ಅದೇನ್ ಮಾಡಬಾರ್ದಾಯ್ತು. KL ರಾಹುಲ್ ಮಾಡಿದ RCB ಮ್ಯಾನೇಜ್ಮೆಂಟ್ಗೆ, ಗುರು ನಾನು ಓಪನ್ ಆಗಿ ಹೇಳಿದೀನಿ, ನಾನು ಬಂದು RCB ಆಡ್ಬೇಕು, RCB ಕ್ಯಾಪ್ಟನ್ ಮಾಡ್ಬೇಕು ಅಂತ. ನೀನ್ ವೆಂಕಟೇಶ್ ಅಯ್ಯರ್ಗೆಲ್ಲ ಅಷ್ಟು ಹೋಗಿ ನನಗೆ ಹೋಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಟ್ರಿಗರ್ ಆಗುತ್ತೆ. ಸೊ ಅವ್ರು ಮಾಡಿದ RCB ಅಗೇನ್ಸ್ಟ್ ಅಲ್ಲ, RCB ಮ್ಯಾನೇಜ್ಮೆಂಟ್ ಅಗೇನ್ಸ್ಟ್. ಸೊ ಇಟ್ ಮೇಕ್ ಸೆನ್ಸ್ ಅಂತ. ಬಟ್ ಪಂಜಾಬ್ ಕೊಟ್ಟಿದ್ದು ಇಟ್ ವಾಸ್ ಕಂಪ್ಲೀಟ್ಲಿ ವರ್ತ್ ಇಟ್. ಶ್ರೇಯಸ್ ನಿಹಾಲ್ ವದೇರಾ ಮತ್ತೆ ಅವ್ರಿಗೆ. ಓಕೆ,
ಮೇಡಮ್ 2 ಆಪ್ಷನ್ ಕೊಡ್ತೀನಿ, ಸೆಲೆಕ್ಟ್ ಮಾಡಬೇಕು. ಇವಾಗ ABD RCB ಟೀಮಿಗೆ ವಾಪಸ್ ಬಂದ್ರೆ ಬೆಟರಾ ಇಲ್ಲ ಬುಮ್ರಾನ ಬೌಲಿಂಗ್ ಆಗಿ ತಗೊಳ್ಳೋದು ಬೆಟರಾ? ಯಾವ್ದು ಸೆಲೆಕ್ಟ್ ಮಾಡ್ತೀರಿ? ಎನಿ ಟೈಮ್ ABD. ABD. ಓಕೆ. ಮಿಸ್ಟರ್ ನೀವು 360 is always welcome. ಓಕೆ. ಸೊ ನಿಮ್ಗೆ ಆಫ್ ಕೋರ್ಸ್ AB de Villiers, ಹ್ಮ್. ಚೀಕು ಬಿಸ್ಕೆಟ್ ಪಾರ್ಟ್ನರ್ಶಿಪ್ ಏನಿದೆ ಅವ್ರನ್ನ ನೋಡಿನೇ ಅವ್ರದೊಂದು ಫ್ರೆಂಡ್ಶಿಪ್ ನೋಡಿನೇ ಆ ಗೇಮ್ ಇಂದ ಅಷ್ಟ್ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಆಗಿದೆ ಅವ್ರದ್ದು. ಹ್ಮ್. ಅದನ್ನ ನೋಡಿನೇ ಅವ್ರನ್ನ ಫೀಲ್ಡ್ ಮೇಲೆ ಜೊತೆಗ್ ನೋಡಿದ್ರೇನೆ ಎಷ್ಟು ಹ್ಯಾಪಿನೆಸ್ ಬರುತ್ತೆ ನಮ್ ಫ್ಯಾನ್ಸ್ಗೆ. ಹ್ಮ್. ನಾವು RCB ಫ್ಯಾನ್ಸು ನಾವು ತುಂಬಾ ಲಾಯಲ್ಲು. ಬೇಡ ಬುಮ್ರಾ ಅವ್ರ ಮುಂಬೈಯಲ್ಲೇ ಇರ್ಲಿ, ಬೇಡ ನಮ್ಗೆ ಹ್ಮ್. ನಮ್ ABD ಬರ್ಲಿ, ನಮಗೆ ದಟ್ ವುಡ್ ಬಿ ಡ್ರೀಮ್ ಕಮ್ ಟ್ರೂ. ಓಕೆ. ಸೊ ನೀವು ಸ್ವರೂಪ್ ಅವರೇ, ನಿಮ್ಗೊಂದು ಆಪ್ಷನ್ ಕೊಡ್ತೀನಿ. ಗೇಲ್ ವಾಪಸ್ ಬರ್ಬೇಕಾ ಇಲ್ಲ ಧೋನಿನ ನಮ್ ಟೀಮ್ ಸೇರಿಸ್ಕೋಬೇಕಾ? ನಂಗೆ ಏನಂದ್ರೆ ಇವಾಗ ಟಾಕ್ಸಿಸಿಟಿನ ನಾವೇ ನಮ್ ಕಡೆ ಕರ್ಕೊಂಡಂಗ್ ಆಗುತ್ತೆ. ಹಾ. ಅಂದ್ರೆ ಆ ಫ್ಯಾನ್ಸ್ ಎಲ್ಲ ಇಲ್ಲಿ ಬಂದಂಗ್ ಮಿಕ್ಸ್ ಮಾಡ್ದಂಗ್ ಆಗುತ್ತೆ. ಹೌದು. ಬೇಡ, ಹ್ಮ್. ಆಬ್ವಿಯಸ್ಲಿ ಗೇಲು. ಮೇಡಮ್ ನಿಮ್ಗೆ ಇವಾಗ ಕ್ವಶನ್. ಇವಾಗ ಧೋನಿ ಇದಾರೆ CSKಲಿ, ಒಳ್ಳೆ ಕ್ರೇಜು, ಫ್ಯಾನ್ಸ್ ಕ್ರೇಜು ಧೋನಿಗೂ ಇದಾರೆ, CSK ಟೀಮ್ಗೂ ಇದೆ. ಬಟ್ ಧೋನಿ ಈ ಸೀಸನ್ ರಿಟೈರ್ಡ್ ಆದ್ಮೇಲೆ CSK ಫ್ಯಾನ್ಸ್ ಕ್ರೇಜ್ ಅದೇ ತರ ಇರುತ್ತಾ? ಯಾಕೆಂದ್ರೆ ನಾವು RCBಗೆ ಅದು ಕಂಪೇರ್ ಮಾಡೋಕ್ಕಾಗಲ್ಲ. RCBದೇ ಬೇರೆ ತರ ಫ್ಯಾನ್ಸ್ ಕ್ರೇಜು, ಇದೇ ಬೇರೆ. ಯಾಕೆಂತಂದ್ರೆ ನೀವು ನೋಡಿ ಲಾಸ್ಟ್ ಮ್ಯಾಚ್ ಏನಾದ್ರು ಧೋನಿ ಆಟ ಆಡಿಲ್ಲ ಔಟ್ ಆದ್ರು ಅಂದ್ರೆ ಧೋನಿಗೆ ಬೈತಾರೆ, ಮತ್ತೆ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟಿಗೆ ಬೈತಾರೆ, ಟೀಮ್ಗೂ ಬೈತಾರೆ. ಸೊ ಈ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ಧೋನಿ ಏನೋ ರಿಟೈರ್ಮೆಂಟ್ ತಗೊಂಡ್ರೆ CSK ಏನೋ ಡ್ರಾಪ್ ಆಗುತ್ತಾ? ನನ್ನ ಪ್ರಕಾರ ಖಂಡಿತ ಡ್ರಾಪ್ ಆಗುತ್ತೆ. ಹ್ಮ್. ನಾವ್ ಎಷ್ಟೊಂದ್ ಜನ ಕರ್ನಾಟಕದಲ್ಲಿರೋ CSK ಫ್ಯಾನ್ಸ್ ನ ಕೇಳಿದ್ರೆ ಐ ಡೋಂಟ್ ನೋ ಅವ್ರನ್ನ ಡಿಫೆಂಡ್ ಮಾಡ್ಕೊಳಕ್ ಹೇಳ್ತಾರೋ ಗೊತ್ತಿಲ್ಲ. ಹ್ಮ್. ಅವ್ರೇನಂತಾರೆ ಧೋನಿ ಇದಾನೆ ಅದಕ್ಕೆ ನಾನು CSK ಸಪೋರ್ಟ್ ಮಾಡ್ತೀನಿ, ಐ ಆಮ್ ಅ ಧೋನಿ ಫ್ಯಾನ್ ಅಂತ ಹೇಳ್ತಾರೆ. ಹ್ಮ್. ಸೊ ಆ ಧೋನಿ ಫ್ಯಾನ್ಸ್ ಎಲ್ಲ ಮೋಸ್ಟ್ಲಿ ದೇಲ್ ರಿಟರ್ನ್ ನಮ್ಗೆ RCBಗೆ ಬರ್ತಾರೆ ಅಂತ ಅನ್ಸ್ತಿದೆ ನನ್ಗೆ. ಅಂಡ್ ಧೋನಿ ರಿಟೈರ್ಮೆಂಟ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಆಸ್ ಯು ಟೋಲ್ಡ್ ಅವ್ರು 2021 ಅಲ್ಲಿ ಕಪ್ ಗೆದ್ದಾಗ್ಲೇನೆ ದಟ್ ವಾಸ್ ಅ ಪರ್ಫೆಕ್ಟ್ ಟೈಮ್. ಅಷ್ಟು ವರ್ಷ ಒಂದು ಫ್ರಾಂಚೈಸಿನಲ್ಲಿ ಇದ್ದು ಆ ಫ್ರಾಂಚೈಸಿಯಿಂದ ಒಂದು ರಿಟೈರ್ಮೆಂಟ್ ತಗೊಳಕ್ಕೆ ಪರ್ಫೆಕ್ಟ್ ಟೈಮ್ ಇತ್ತು, ಆಗ ಮಾಡಿಲ್ಲ. ಅಂಡ್ ಮೋರ್ ಓವರ್ ಐ ಥಿಂಕ್ ಸೆಕೆಂಡ್ ಮ್ಯಾಚ್ ಥರ್ಡ್ ಮ್ಯಾಚ್ ನಂಗೆ ನೆನಪಿಲ್ಲ, 9 ಡೌನ್ ಅಲ್ಲಿ ಧೋನಿ ಬರೋದನ್ನ ನೋಬಡಿ ಕ್ಯಾನ್ ಇಮ್ಯಾಜಿನ್. ಅಂದ್ರೆ ಓಕೆ ನಿಮ್ಗೆ ಪರ್ಫಾರ್ಮ್ ಮಾಡಕ್ ಆಗಿಲ್ಲ ಅಂದ್ರು 5 ಡೌನ್ 6 ಡೌನ್ ಎಲ್ಲ ಬಂದ್ರೆ ಓಕೆ, 9ನೇ ಪರ್ಸನ್ ಆಗಿ ಧೋನಿ ಬರೋದು ಇಸ್ ಲೈಕ್ ದಟ್ ಈಸ್ ಸಮಥಿಂಗ್ ಲೈಕ್ ನಾನು ಏನ್ ಮಾಡಿದ್ರು ಫ್ಯಾನ್ ಅಕ್ಸೆಪ್ಟ್ ಮಾಡ್ತಾರೆ ನನ್ನ ಅನ್ನೋ ಮೆಂಟಾಲಿಟಿ. ದೋ ಐ ಆಮ್ ನಾಟ್ ಅ CSK ಫ್ಯಾನ್, ನನಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ. ಏನಿದು ಒಬ್ಬ ಬ್ಯಾಟ್ಸ್ಮನ್ ಆಗಿ ಈ ಪೊಸಿಷನ್ ಅಲ್ಲಿ ಬಂದು ಬ್ಯಾಟಿಂಗ್ ಮಾಡೋದು, ಸೋಲುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅದ್ರ ನೆಕ್ಸ್ಟ್ ಆಡಿರೋ ಮ್ಯಾಚ್ ಗಳಲ್ಲೂ ಅವ್ರು ಕೆಲವೊಂದು ಮ್ಯಾಚ್ ಅಲ್ಲಿ ಹಿ ಪರ್ಫಾರ್ಮ್ ಒಂದ್ ಸ್ವಲ್ಪ ಬೆಟರ್ ಆಗಿ. ಸೊ ಆ ತರ ಪೊಸಿಷನ್ಗೆಲ್ಲ ಹೋಗಿ ರಿಟೈರ್ಮೆಂಟ್ ತಗೊಳ್ಳೋದಕ್ಕಿಂತ ಐ ಥಿಂಕ್ ಬೇಗ ರಿಟೈರ್ಮೆಂಟ್ ತಗೊಳ್ಳೋದು ಬೆಟರ್. ಅಂಡ್ ಡೆಫಿನೆಟ್ಲಿ CSK ಫ್ಯಾನ್ಸ್ ಅಲ್ಲಿ ಅವ್ರ ಕ್ರೌಡ್ ತುಂಬಾ ಕಮ್ಮಿ ಆಗುತ್ತೆ. ಅವ್ರೆಲ್ಲಾರು ವಿಸಿಲ್ ಹಾಕ್ತಾ ಇರೋದೇ ಧೋನಿಗೋಸ್ಕರ. ಈಗ ಆ ವಿಸಿಲ್ ಸೌಂಡು ಮಿಕ್ಕಿ ಮೌಸ್ ಇದೆಲ್ಲ ಟಾಮ್ ಅಂಡ್ ಜೆರಿ ಇದೆಲ್ಲ ಆ ತರ ಸೌಂಡೇ ಬರಲ್ಲ ಅವ್ರ ವಿಸಿಲ್ ಅಲ್ಲಿ. ಪಕ್ಕ ಅವರೆಲ್ಲರೂ ಶಿಫ್ಟ್ ಆಗ್ತಾರೆ, RCBಗೆ ಶಿಫ್ಟ್ ಆಗ್ತಾರೆ ಶ್ಯೂರ್. ಓಕೆ. ಇನ್ನೊಂದೇನಂದ್ರೆ ಸ್ವರೂಪ್ ಅವರೇ, ಇವಾಗ ನೋಡಿ ಫೈಟ್ ಟೀಮ್ ಚಾಂಪಿಯನ್ ಆಗಿರೋ ಮುಂಬೈ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಅದು 5 ಸಲ ಚಾಂಪಿಯನ್ ಆಗಿರುತ್ತೆ. ಆಲ್ಮೋಸ್ಟ್ ಫ್ಯಾನ್ ಬೇಸ್ ಚೆನ್ನಾಗಿರುತ್ತೆ. ಸೊ ನಮ್ದು 0 ಟ್ರೋಫಿ RCB ಆದ್ರೂ ಕೂಡ ನಮ್ದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಾವೇ ಟಾಪಲ್ಲಿ ಇರೋದು. ಸೊ ಈ ಒಂದು ಕ್ರೇಜು CSKಗೆ ಯಾವ ತರ ಮುಳು ಆಗುತ್ತೆ ಅಂದ್ರೆ ಧೋನಿ ಇದ್ದಾರೆ, ಧೋನಿಗೋಸ್ಕರ ಕೆಲವರು ಜನ ಇದ್ದಾರೆ, ಆಲ್ಮೋಸ್ಟ್ ಮೇಡಮ್ ಹೇಳ್ದಂಗೆ ಒಂದು 80-90% ಇದ್ದಾರೆ. ಸೊ ಧೋನಿಯ ರಿಟೈರ್ಮೆಂಟ್ ತಗೊಂಡು CSK ಇಂದ ಹೊರಗೆ ಬಂದ್ರು ಅಂದ್ರೆ ಅವ್ರದ್ದು ಬ್ರ್ಯಾಂಡ್ ಆಗಿರ್ಬೋದು, ಫ್ಯಾನ್ ಬೇಸ್ ಆಗಿರ್ಬೋದು, ಯಾವ ತರ ಎಫೆಕ್ಟ್ ಕೊಡುತ್ತೆ? ಸೊ ಫಸ್ಟ್ ಆಫ್ ಆಲ್ ನೀವು ಒಂದು CSK ಫ್ಯಾನ್ ನ ಅವ್ರು ನಿಮ್ಮ ರೇಕ್ಸದೆ ಕಪ್ಪಿದ್ಯಾ ಅಂತ. ಗುರು ಕಪ್ಪಿಲ್ಲ ಆದ್ರೂ ನಮ್ದು ವಾಯ್ಸ್ ಇದೆ, ನಿಮ್ದು ಕಪ್ಪಿಲ್ಲ ಸೀಸನ್ ಚೆನ್ನಾಗಿ ನಡೀತಿಲ್ಲ ಅಂದ್ರೆ ನಿಮ್ದು ವಿಸಿಲೇ ಆಚೆ ಬರಲ್ಲ. ಸೊ ನಾನೇನ್ ಹೇಳೋದಂದ್ರೆ ಇವರು ಪ್ಯೂರ್ಲಿ ಒಂಥರ ಗೋಲ್ಡ್ ಡಿಗರ್ಸ್ ತರ. ಏನಾದ್ರು ಟ್ರೋಫಿ ಹೊಡೆದ್ರೆ ಸಪೋರ್ಟು, ಧೋನಿ ಇದ್ರೆ ಸಪೋರ್ಟು, ಈ ತರ ಇಲ್ಲ. ನಮ್ನ ಕೇಳಿದ್ರೆ ಹೇಳ್ತೀವಿ ಗುರು RCB. ನಾವ್ ಯಾವತ್ತೂ ಹೇಳಲ್ಲ ಓ ಕೊಹ್ಲಿ ಇದಾನೆ ಅಂತ ಇದ್ ಮಾಡಲ್ಲ ಅಂತ ಅನ್ಬಿಟ್ಟು. ನಮ್ದೇನು ಬಾಯಿಂದ ಬರೋದು RCB ಅಂತ. ಲೈಕ್ ಇವಾಗ ಇವ್ರು ಹೇಳ್ತಾರೆ ಓ RCB ಟಿಕೆಟ್ಸ್ ಫುಲ್ ಕಾಸ್ಟ್ಲಿ, ನೀನೇನ್ ಮಾಡ್ತಿದ್ಯಾ ಗುರು, ನೀನ್ ಧೋನಿ ಆಡ್ತಿಲ್ಲ ಅಂತಂದ್ರು ನಿನ್ ಫ್ಯಾನ್ಸ್ ನ ಅಟ್ರಾಕ್ಟ್ ಮಾಡಕ್ಕೆ ನೋಡಿದೀರಾ ಇವಾಗ ಸ್ಟೇಡಿಯಂ ಅಲ್ಲಿ ಓ ಧೋನಿ ಆಡ್ತಾನೆ ಅಂತ ಅನ್ಬಿಟ್ಟು. ಇವ್ರು ಅಷ್ಟೊಂದು ಚೆನ್ನೈ ಟೀಮ್ಸ್ಗೆ ಎಷ್ಟೊಂದು ಸಪೋರ್ಟ್ ಇದ್ರೆ ಫುಟ್ಬಾಲ್ ಅಲ್ಲಿ ಚೆನ್ನೈ ಇದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಒಂದ್ ಸೀಸನ್ ಸಪೋರ್ಟ್ ಮಾಡೋರು ಗೆಲ್ತಿದ್ರಂತ, ಅವ್ರು ಅದಾದ್ಮೇಲೆ ಮೇಲೆ ಬಂದಿಲ್ಲ, ಸೊ ಫ್ಯಾನ್ಸ್ ಕಾಣಿಸ್ಕೊಂಡಿಲ್ಲ. ಕಬಡ್ಡಿಲಂತೂ ಕೇಳಕ್ಕೆ ಹೋಗೋದ್ ಬೇಡ, ಖಾಲಿ. ಅದೇ ನಮ್ದು ಎಲ್ಲಾ ಬೆಂಗಳೂರು ಟೀಮ್ಸ್, ನೀವು ಬ್ಯಾಡ್ಮಿಂಟನ್ ಇಂದ ಹಿಡಿದು ಫುಟ್ಬಾಲ್ವರೆಗೂ, ಫುಟ್ಬಾಲ್ ಹೆಂಗ್ ತುಂಬಿರ್ತಾರೆ. ಓಕೆ ಫುಟ್ಬಾಲ್ ಬಿಡೋಣ, ವುಮೆನ್ಸ್ ಎಲ್ಲಾ ಮ್ಯಾಚ್ ಸೋಲ್ಡ್ ಔಟ್, ಯಾರು ಸಪೋರ್ಟ್ ಮಾಡ್ತಾರೆ? ಸೊ ಈ ಕ್ರೇಜ್ ನಾವು CSK ಜೊತೆ ಕಂಪೇರ್ ಮಾಡಕ್ಕೆ ಆಗಲ್ಲ. ಓಕೆ. ಅಂದ್ರೆ ನೀವು ವುಮೆನ್ಸ್ ಇದೆ ಹೇಳೋದಕ್ಕೆ ಅದಕ್ಕೆ ಹೇಳ್ತೀವಿ, ಬೇರೆ ವುಮೆನ್ಸ್ ಟೀಮ್ಗೆ ಕೆಲವರು ಸ್ಟೇಡಿಯಂಗೆ ಹೋಗಲ್ಲ, ಖಾಲಿ ಹೊಡಿತಾ ಇರೋದು. ಬಟ್ ನಮ್ಮ RCB ಚಿನ್ನಸ್ವಾಮಿಲಿ ನಡೀತಂದ್ರೆ ಮೆನ್ಸ್ಗೆ ಯಾವ ತರ ಇರುತ್ತೆ ಅದೇ ತರ ಆ ಕ್ರೇಜ್ ಇರುತ್ತೆ. ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಈ ಸತಿನೂ ನಾನು 4 ಹೋಮ್ ಗೇಮ್ಸ್ ಅಲ್ಲಿ 2 ಗೇಮ್ಗೆ ಹೋಗಿದ್ದೆ, ಫುಲ್ ಹೌಸ್ ಪ್ಯಾಕ್ಟ್. ಒಂಥರ
ಸೊ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಾವು ಬೇಸಿಕ್ಲಿ ಇವಾಗ ಕೊಹ್ಲಿಗೋಸ್ಕರ ಅಥವಾ ಸ್ಮೃತಿಗೋಸ್ಕರ ಆಡಲ್ಲ. ಏನ್ ಗುರು ಇವಾಗ RCB ನಮ್ ಟೀಮು ಅಷ್ಟೇ, ಹೋಗಿ ಸಪೋರ್ಟ್ ಮಾಡೋದು ನಮ್ ಡ್ಯೂಟಿ, ಮಾಡೋಣ ಅಷ್ಟೇ. ಆ ಮೈಂಡ್ ಸೆಟ್ ಅಲ್ಲಿ ನಾವು ಸಪೋರ್ಟರ್ಸ್. ಬಟ್ ಬೇರೆ ಟೀಮ್ಸ್ಗೆ ಆ ಥರ ಇಲ್ಲ. ಸೊ ಮೇಡಮ್, ಇನ್ನೊಂದು ಫ್ಯಾನ್ಸ್ ಏನ್ ಹೇಳ್ತಾರೆ ಅಂದ್ರೆ, ಕೆಲವರು RCB ಕಪ್ ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ, ಬಟ್ ಹೌದು. ಫ್ಯಾನ್ಸ್ ಕೆಲವರು ಏನ್ ಹೇಳ್ತಾರೆ, ಆ ಒಂದು ಏನೋ ಸೆಂಟಿಮೆಂಟ್ ಇರುತ್ತಲ್ಲ, ಗೆದ್ಬಿಟ್ರೆ ಅದು ಹಂಗೆ ಬಾಂಡಿಂಗ್ ಹೋಗ್ಬಿಡುತ್ತೆ, ಕಪ್ ಗೆಲ್ದೇ ಇದ್ರು ಪರವಾಗಿಲ್ಲ, ನಮಗೆ ಈ ಸಲ ಕಪ್ ನಮ್ದೇ ಹೇಳ್ಬೇಕು, ನಾವು ಪ್ರತಿ ವರ್ಷ ಹೇಳ್ಬೇಕು, ನಮಗೆ ಆ ಜೋಶ್ ಹಂಗೆ ಇರಬೇಕು, ಆತರ ಅಂದ್ರೆ RCB ಫ್ಯಾನ್ಸ್ಗೆ ಅಷ್ಟು ಒಳ್ಳೇದಾಗಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಫ್ಕೋರ್ಸ್, ಅಂದ್ರೆ ಅದು ನಾವು ಕಪ್ ಗೆದ್ರೇನು ಅದು ಲವ್ ಫಾರ್ ದ ಟೀಮ್ ಅದು ಯಾವಾಗ್ಲೂ ಕಡಿಮೆ ಆಗಲ್ಲ, ಇನ್ನ ಜಾಸ್ತಿ ಬಾಂಡಿಂಗೇ ಆಗುತ್ತೆ. ಸೊ ಅದು ಅವರು ಕಪ್ ಗೆಲ್ತಾರಂತ ಅದು ಎಷ್ಟೊಂದು ವರ್ಷದಿಂದ ಆಸೆ ಇದೆ. ಹೋಪ್ಫುಲಿ ಈ ಸಲ ಕಪ್ ನಮ್ದೇ ಆಗುತ್ತೆ. ಈ ಸಲ ಕಪ್ ನಮ್ದೇ ಆದ್ರೇನು ವಾಪಸ್ ನೆಕ್ಸ್ಟ್ ಇಯರ್ ನಾವು ಈ ಸಲನೂ ಕಪ್ ನಮ್ದೇ ಅಂತ ಹೇಳಿ ಬರ್ತೀವಿ. ಸೊ ಅದಿದೆ. ಮತ್ತೆ ಅದು ಒಂದ್ ಕಪ್ ಬಂದ್ರೆ ಪೂರ್ತಿ ಬ್ಯಾಂಗ್ಳೂರ್, ಪೂರ್ತಿ ಕರ್ನಾಟಕ ಬಂದಾಗ ಹೋಗುತ್ತೆ. ಪಕ್ಕ ಒಂದ್ ಮ್ಯಾಚ್ ಗೆದ್ರೇನೆ ಅದ್ ಮೆಟ್ರೋ ಅಲ್ಲಿ ಬರೋವಾಗ ನೋಡಿದ್ರೇನು ಪೂರ್ತಿ ಮೆಟ್ರೋ ತುಂಬಿರುತ್ತೆ, ಎಲ್ರು RCB ಅಂತ. ನಿಮ್ಗೂ ಅದೇ ಕ್ವಶನ್. 18ನೇ ಜೆರ್ಸಿ ನಂಬರ್, 18ನೇ ಸೀಸನ್, ಎಷ್ಟು ಲಕ್ಕಿ ಚಾರ್ಮ್ ಇದೆ ನಮ್ಗೆ ಈ ಸೀಸನ್? ಇವಾಗ ನಾವು ಪ್ರತಿ ಸಲ ಈ ಸಲ ಕಪ್ ನಮ್ದೆ ಅಂತ ಹೇಳ್ತೀವಲ್ಲ, ನಾವು ನಮ್ಗೋಸ್ಕರ ಕೇಳ್ತಿಲ್ಲ. ಆ ಮನುಷ್ಯನ್ಗೆ ಅವ್ರು ಮಾಡಿರೋ ಅಚೀವ್ಮೆಂಟ್ಸ್, ಅವ್ರು ಕೊಟ್ಟಿರೋ ಕಮಿಟ್ಮೆಂಟ್, ಲೈಕ್ ಇಂಡಿಯನ್ ಟೀಮ್ ಇರ್ಬೋದು, RCB ಟೀಮ್ ಇರ್ಬೋದು, ಲೈಕ್ ಅಟ್ಲೀಸ್ಟ್ ಅವ್ರಿಗೊಂದು ಟ್ರೋಫಿ, ಅವ್ರ ಮುಖದಲ್ಲಿ ಖುಷಿ. ಇವಾಗ ಲಾಸ್ಟ್ ಟೈಮ್ ಅವ್ರು T20 ಟ್ರೋಫಿ ಲಿಫ್ಟ್ ಮಾಡಿದಾಗ ಎಷ್ಟು ಜನ ಹತ್ತಿದ್ದಾರೆ. ಸೊ ಅದೇ ತರ ನಮ್ದೊಂದು ಆಸೆ. ಕೊಹ್ಲಿ, AB ಮತ್ತೆ ಗೇಲ್ ಇವರೆಲ್ಲ ಬಂದು ಇವಾಗ ಹಾಲ್ ಆಫ್ ಫೇಮ್ ಎಲ್ಲ ಮಾಡ್ತಾರಲ್ಲ, ಸೊ ಹೆಂಗಿರುತ್ತೆ ಅದೊಂದು. ಫಾರ್ ಎಕ್ಸಾಂಪಲ್, ಇವಾಗ ಫುಟ್ಬಾಲ್ ಟೀಮ್ಸ್ ಎಲ್ಲ ಗೆದ್ರೆ ಅವರೊಂದು ರ್ಯಾಲಿ ಹೋಗ್ತಾರೆ. ಹೌದು. ಸೊ ಆ ತರ ಇವಾಗ ಬೆಂಗಳೂರಲ್ಲಿ ಇವರೊಂದು ಮಾಡಿದ್ರೆ ಕೊಹ್ಲಿ ಟ್ರೋಫಿ ಇಟ್ಕೊಂಡು, ಅದೆಷ್ಟೊಂದ್ ಜನಕ್ಕೆ ಒಂಥರ ಕನ್ಸು. ಹೌದು. ಸೊ ಅದೊಂದು ತುಂಬಾ ಆಸೆ. ಹೋಪ್ಫುಲಿ ಈ ವರ್ಷ ಅದಾದ್ರೆ ಅದೊಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ. ಕರೆಕ್ಟ್. ನೀವು ಈಗ ಫುಟ್ಬಾಲ್ ತರ ಸೆಲೆಬ್ರೇಷನ್ ಅಂತ ಅಂದಾಗ ನನಗೆ ನೆನಪಾಯ್ತು, ಅಂದ್ರೆ RCB ಟಾಪ್ 5 ಅಂದ್ರೆ ವರ್ಲ್ಡ್ ಟಾಪ್ 5 ಕ್ಲಬ್ ಅಲ್ಲಿ RCB ಕೂಡ ಇದೆ. ಅಂದ್ರೆ ಫುಟ್ಬಾಲ್ ಕ್ಲಬ್ ಗಳ ಜೊತೆನೆ. ಹೌದು. ಅಂದ್ರೆ ದೊಡ್ಡ ಕ್ಲಬ್ ಗಳನ್ನ, ಮೆಡ್ರಿಡ್, ರಿಯಲ್ ಮೆಡ್ರಿಡ್, ಬಾರ್ಸಿಲೋನಾ, ಮ್ಯಾಂಚೆಸ್ಟರ್ ಸಿಟಿ, ಇದ್ರ ಜೊತೆ RCB ಕೂಡ ಇದೆ. ಸೊ ಆ ಒಂದು ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ಅದೇ ಇವಾಗ ನೋಡಿ, ಇವಾಗ ಒಂದು ಟ್ರೋಫಿ ಗೆಲ್ದಿರೋ ಟೀಮ್ ಇಷ್ಟು ಕ್ರೇಜ್ ಬೆಳೆಸಿದೆ ಅಂತಂದ್ರೆ ಅದು ಒಂದು ಚಿಕ್ಕ ಮಾತಲ್ಲ ಅದು. ಹೌದು. ಇವಾಗ ಒಂದು 18 ವರ್ಷದಿಂದ ಟ್ರೈ ಮಾಡಿ ಒಂದು ಸೀಸನ್ ಗೆದ್ದಿಲ್ಲ ಅಂತಂದ್ರೆ ಎಷ್ಟೊಂದು ಟೀಮ್ಸ್ ಇದೆ ಟ್ರೋಫಿ ಹೊಡೆದಿರೋ ಟೀಮ್ಸ್ ಅವರೆಲ್ಲ, ಬಟ್ ಇವರಷ್ಟು ಫೇಮಸ್ ಆಗಿಲ್ಲ. ಯಾಕೆ? ಕ್ರೇಜಿ ಫ್ಯಾನ್ಸ್ ಇದಾರೆ, ಕ್ರೇಜಿ ಲಾಯಲ್ ಫ್ಯಾನ್ ಬೇಸ್ ಇದೆ. ಸೊ ಹೋಪ್ಫುಲಿ ಆ ಕಲೆಕ್ಷನ್ ಏನೋ ಒಂದು ಆ್ಯಡ್ ಆಗುತ್ತೆ. ಸೊ ವರ್ಲ್ಡ್ ವೈಡ್ ಫ್ಯಾನ್ ಇದಾರೆ ಅಂತ ಹೇಳ್ಬೋದು ಮೇಡಮ್. ಏನಕ್ಕೆ ಅಂತಂದ್ರೆ ಲಾಸ್ಟ್ ಯಾವುದು ಒಂದು ಈ ಪೈರೇಟ್ಸ್ ಅಂದ್ರೆ ಈ ಕಡಲ್ಗಳ್ಳರು ಅಂತ ಇರ್ತಾರಲ್ಲ, ಸೊ ಅವರು ಒಂದು ಅಟ್ಯಾಕ್ ಮಾಡಿದಾಗ ಅವರು ಕೂಡ RCB ಜೆರ್ಸಿ ಹಾಕಿದ್ರಂತೆ ಅದ್ರಲ್ಲೊಬ್ಬ. ಸೊ ಅದು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅಂದ್ರೆ ಯಾವ ಲೆವೆಲ್ಗೆ RCB ಇದಾಗಿದೆ ಅಂತ ಒಂದು ಇದಾಗಿತ್ತು. ಸೊ ವರ್ಲ್ಡ್ ವೈಡ್ RCB ಕ್ರೇಜ್ ಯಾವ ತರ ಇದೆ ಅಂತ? ವರ್ಲ್ಡ್ ವೈಡ್ ಇರೋ ಕನ್ನಡಿಗರೇ RCB ಫ್ಯಾನ್ಸ್ ಅಂತ ಹೇಳ್ಬೋದು. ಅಂಡ್ ವಿರಾಟ್ ಕೊಹ್ಲಿಗೆ ಇಟ್ ಇಸ್ ನಾಟ್ ಲೈಕ್ 1 or 2 days ಅಲ್ಲಿ ಆ ಫ್ಯಾನ್ ಬೇಸ್ ಬಂದಿಲ್ಲ. ಇವಾಗ ಎಷ್ಟೊಂದ್ ಜನ ನಾನ್ ಕನ್ನಡಿಗರ್ಸ್ RCB ಟೀಮ್ ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ದಟ್ ಪರ್ಸನ್. ಅವರ ಸ್ಪೋರ್ಟ್ಸ್ಗೆ ಅವ್ರು ಕೊಡೋ ಡೆಡಿಕೇಶನ್ ಆಗಿರ್ಬೋದು. ಆನ್ ಫೀಲ್ಡ್ ನೀವು ನೋಡಕ್ಕೆ ಚಾನ್ಸ್ ಇಲ್ಲ. ಅವರು ಬಿಟ್ವೀನ್ ದ ವಿಕೆಟ್ಸ್ ಹೌ ಹಿ ಇಸ್ ರನ್ನಿಂಗ್. ಮೊನ್ನೆ ಪಡಿಕಲ್ ಅಂಡ್ ಹಿ ಸ್ಕೋರ್ಡ್ 4 runs ಬೈ ರನ್ನಿಂಗ್. ಅದೆಲ್ಲ ಲೈಕ್ ಮಿರಾಕಲ್ಸ್ ಅನ್ಸುತ್ತೆ ನಮ್ಗೆ. ಬಿಕಾಸ್ ಈಸ್ ಆಲ್ಮೋಸ್ಟ್ 35. ಈ ಏಜ್ ಅಲ್ಲೂ ಆ ಒಂದು ಎನರ್ಜಿನ ಕಾಪಾಡ್ಕೊಂಡು ಪರ್ಫಾರ್ಮ್ ಮಾಡೋದು ಇಸ್ ನಾಟ್ ಈಸಿ. ಸೊ ವರ್ಲ್ಡ್ ವೈಡ್ ಫ್ಯಾನ್ಸ್ ಬರೋದಕ್ಕೆ ಅದು ಒಂದು ಇಂಪಾರ್ಟೆಂಟ್ ಕಾರಣ ಆಗಿರುತ್ತೆ. ಇಂಡಿಯನ್ ಟೀಮ್ಗೆ ಹಿಸ್ ಕಾಂಟ್ರಿಬ್ಯೂಷನ್ ಇಸ್ ಮೋರ್. ಅದರಿಂದಾಗಿ ಆ ಪರ್ಸನ್ ಇಂದ ಹೀಸ್ ಪ್ಲೇಯಿಂಗ್ ಫಾರ್ RCB, ಐ ವಿಲ್ ಸಪೋರ್ಟ್ ಫಾರ್ RCB ಅನ್ನೋ ಒಂದಿರುತ್ತೆ. ಇಲ್ಲ ಅಂದ್ರೆ ಯಾರೋ ಆ ಕಡಲ್ಗಳಲ್ಲಿ ಒಬ್ರು ಇಲ್ಲಿಂದ ಹೋಗಿರೋರು ಇರ್ಬೋದು. ಅದು ಆಗಿರೋ ಚಾನ್ಸಸ್ ಇದೆ. ಅವನು ಸೊಮಾಲಿಯಾದವನು. ಸೊ ಅದೆಲ್ಲ ಫ್ಯಾನ್ ಬೇಸ್ ಇರೋದು ಸುಮ್ನೆ ಅಂತೂ ಬಂದಿಲ್ಲ ಸರ್. ಅವರು ಆ ಸ್ಪೋರ್ಟ್ಸ್ ಕೊಟ್ಟಿರೋ ಡೆಡಿಕೇಶನ್ ಆ ಟೀಮ್ಗೆ ಜನ ಉರಿಸ್ತಿರೋ ರೇಂಜ್ಗೂ ಬರ್ತಿದ್ದಾರೆ. ಸುಮ್ನೆ ಆದ್ರೂನು ಫಾರ್ ಎಕ್ಸಾಂಪಲ್ ನನ್ ಫ್ಯಾನ್ಸ್ ನಂಗೆ ಅವ್ರಿಗೆ ಗೊತ್ತಿರುತ್ತೆ ಇವಾಗ ಯಾರು ನನ್ನ ಹತ್ರ ಮಾತಾಡ್ತಿದಾರೋ ಅವ್ರಿಗೆ 4 ಮ್ಯಾಚ್ CSK ಸೋತಿರುತ್ತೆ, ಏನು ಮಾತಾಡಿರಲ್ಲ, ಸೈಲೆಂಟ್ ಆಗಿರ್ತಾರೆ. ಒಂದ್ ಮ್ಯಾಚ್ ಅಲ್ಲಿ RCB ಸೋಲ್ತು ಅಂದ್ರೆ ಸುಮ್ನೆ ಬರ್ತಾರೆ. ನಾವ್ ಅದೇ ಅವ್ರು 4 ಮ್ಯಾಚ್ ಸೋತಿದ್ರು ನಾವೇನು ಮಾತಾಡಿರಲ್ಲ, ಬಟ್ ಅವ್ರು ಸುಮ್ನೆ ಬರ್ತಾರೆ. ನಿನ್ನೆ ನೋಡಿದ್ರ ಮ್ಯಾಚ್ ಹೆಂಗಿತ್ತು RCB ಅಂತ. ಸೊ ಅವ್ರು ಉರಿಸಿದಷ್ಟು ನಾವು ಜಾಸ್ತಿ ಸಪೋರ್ಟ್ ಮಾಡ್ಕೋತಾ ಹೋಗ್ತೀವಿ. ಅದು ಕಮ್ಮಿ ಆಗೋ ಚಾನ್ಸ್ ಅಂತೂ ಇಲ್ವೇ ಇಲ್ಲ. ಬಿಕಾಸ್ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ತಗೊಂಡ್ರು ಹೋಪ್ಫುಲಿ ಅವರೆಲ್ಲೋ ಮ್ಯಾನೇಜ್ಮೆಂಟ್ ಅಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಆ ಸಪೋರ್ಟ್ ಇದ್ದೇ ಇರುತ್ತೆ. ಇವಾಗ ಎಷ್ಟೊಂದ್ ಜನ ಮುಂಬೈಗೆ ಲಾಯಲ್ ಫ್ಯಾನ್ಸ್ ಇರೋದು ಬಿಕಾಸ್ ಆಫ್ ಸಚಿನ್ ತೆಂಡೂಲ್ಕರ್. ಅವರು ಆ ಟೀಮಲ್ಲಿ ಅಸೋಸಿಯೇಟ್ ಆಗಿದ್ದಾರೆ ಅನ್ನೋ ರೀಸನ್ಗೆ. ಸೊ ಹಾಗೇನೆ RCB ಫ್ಯಾನ್ಸ್ ಕೂಡ
ಲಾಯಲ್ ಆಗಿ RCB ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಓಕೆ, ಸೊ ಮೇಡಮ್ ಹೇಳ್ದಂಗೆ CSK ಫ್ಯಾನ್ಸ್ಗೆ ಉರ್ಸೋದು, ಅವ್ರು ಉರ್ಕೊಳ್ಳೋದು, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಐ ಮೀನ್ ನನ್ ಪ್ರಕಾರ ನೋಡಿದ್ರೆ CSK ಫ್ಯಾನ್ಸು ಹೇಳ್ಬಾರ್ದು, ತುಂಬಾ ಜನರು ಸೆಂಟಿಮೆಂಟ್ ಹರ್ಟ್ ಆಗ್ಬೋದು, ದ ಟ್ರೂ ಫ್ಯಾನ್ಸ್ ದಟ್ ಆರ್ ದೇರ್ CSK ಅವರು. ಬಟ್ ನನ್ ಪ್ರಕಾರ CSK ಫ್ಯಾನ್ಸ್ ಅಲ್ಲಿ ತುಂಬಾ ಜನರಿದ್ದಾರೆ, ತುಂಬಾ ಫೇಕ್ ಫ್ಯಾನ್ಸ್ ಇದಾರೆ. ಯಾಕಂದ್ರೆ ಅವ್ರು ನೋಡಿದ್ರೆ, ಈಗ ನಾವು RCB ನ ಸಪೋರ್ಟ್ ಮಾಡಿದ್ರೆ ನಾವು ಕ್ರಿಕೆಟ್ ನ ಆಸ್ ಅ ಗೇಮ್ ರೆಸ್ಪೆಕ್ಟ್ ಮಾಡ್ತೀವಿ. CSK ಫ್ಯಾನ್ಸ್ ಅವರು ಈಗ ಅವ್ರು ಹೇಳಿರೋ ತರ, ಈಗ ಒಬ್ರು ವಿಕೆಟ್ ಹೋದ್ರೆ ಸೆಲಿಬ್ರೇಟ್ ಮಾಡ್ತಾರೆ ಬಿಕಾಸ್ ಧೋನಿ ಬರ್ತಾರಂತ. ಅದು ಗೇಮ್ಗೆ ಡಿಸ್ರೆಸ್ಪೆಕ್ಟ್ಫುಲ್ ಅಂತ, ಆ ಪ್ಲೇಯರ್ಗೂ ಎಷ್ಟು ಡಿಸ್ರೆಸ್ಪೆಕ್ಟ್ಫುಲ್. ನೀವೀಗ ಇಮ್ಯಾಜಿನ್ ಮಾಡಿ, ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ಯಾಮ್ ಕರನ್ ಎಷ್ಟು ಚೆನ್ನಾಗಿ ಆಡಿದ್ದಾರೆ. ಅವ್ರು ಔಟ್ ಆಗಿರೋದಿನ ಅಟ್ಲೀಸ್ಟ್ ಜನರು ರೆಸ್ಪೆಕ್ಟ್ ಕೊಡ್ಬೇಕು ಅವ್ರನ್ನ. ನೀವ್ ಇಷ್ಟ ಆಡಿದೀರಾ, ಇಷ್ಟು ರನ್ ಸ್ಕೋರ್ ಮಾಡಿದೀರಾ, ನಮ್ ಟೀಮ್ ನ ಈ ಪೆಡಿಸ್ಟಲಿಗೆ ಹಾಕಿದೀರಾ ಅಂತ. ಇನ್ಸ್ಟೆಡ್ ಆಫ್ ದಟ್ ಅವರು ಚಿಯರ್ ಮಾಡಿದ್ದಾರೆ, ಓ ನೀನ್ ಹೋಗು ಧೋನಿ ಅವ್ರು ಬರ್ಲಿ ಅಂತ. ಸೊ ಅದು ಒಂಥರ ಗೇಮ್ಗೆನೆ ಡಿಸ್ರೆಸ್ಪೆಕ್ಟ್. ಸೊ ಇಫ್ ನೀವು ಗೇಮ್ ಅನ್ನೇ ರೆಸ್ಪೆಕ್ಟ್ ಮಾಡಕ್ಕಾಗಲ್ಲ, ನೀವ್ ಏನ್ ಟೀಮ್ ಅನ್ನ ಸಪೋರ್ಟ್ ಮಾಡ್ತೀರಾ? ಅದೇ. ಸೊ RCB ಫ್ಯಾನ್ಸ್ ಅದನ್ನ ನೋಡಿದ್ರೆ, ಈಗ ಇವನ್ ಕೊಹ್ಲಿ ರಿಟೈರ್ ಆದ್ಮೇಲೆನು ನಾವೆಲ್ಲರೂ RCB ಫ್ಯಾನ್ಸ್ ಇದ್ದೇ ಇರ್ತೀವಿ. ಅಂಡ್ ನಾವು ಸುಮ್ನೆ ಹಂಗೆ ಬ್ಲೈಂಡ್ ಆಗಿ ಫಾಲೋ ಮಾಡಲ್ಲ ಯಾರೋ ಒಬ್ರೇ ಪ್ಲೇಯರ್ ನ ಅಂತ ಟೀಮ್ ನ. ಅಫ್ಕೋರ್ಸ್ ಟೀಮ್ ಅನ್ನ ಯಾವಾಗ್ಲೂ ಸಪೋರ್ಟ್ ಮಾಡ್ತೀವಿ. ನಮ್ ಬ್ಯಾಡ್ ಪರ್ಫಾರ್ಮೆನ್ಸ್ ಇದ್ದಾಗ ನಾವು ಕ್ರಿಟಿಸೈಸು ಮಾಡ್ತೀವಿ, ದಟ್ ಓ ಹಿಂಗ್ ಆಡಿಲ್ಲ. ನಾವು ಕ್ರಿಟಿಸೈಸ್ ಮಾಡ್ತೀವಿ, ಬಟ್ ನಾವು ಹೋಗ್ಬಿಟ್ಟು ಅವ್ರನ್ನ ಬ್ಯಾಡ್ ಮೌತ್ ಮಾಡಲ್ಲ. ಓ ಈಗ ಯಾಕೆ ಮಾಡ್ಕೆ, ವಿ ವೋಂಟ್ ಗಿವ್ ಬ್ಯಾಡ್ ವರ್ಡ್ಸ್ ಟು ದೆಮ್, ಆರ್ ವಿ ವೋಂಟ್ ಲೈಕ್ ಕರ್ಸ್ ದೆಮ್ ಆರ್ ಸಮಥಿಂಗ್ ಲೈಕ್ ದಟ್. ಬಟ್ ಇವ್ರ CSK ಫ್ಯಾನ್ಸ್ ಒಂದ್ ಮ್ಯಾಚ್ ಸೋತ್ರೆ ಅವಾಗ ಅವ್ರು ನೋಡಲ್ಲ, ಈ ಟೀಮೇ ನಮಗೆ 5 ಟ್ರೋಫೀಸ್ ಗೆಲ್ಸಿದಾರಂತ ಅವ್ರು ನೋಡಲ್ಲ. ಒಂದ್ ಮ್ಯಾಚ್ ಸೋತೋದ್ರಲ್ವಾ ಅಂತ ಅವರು ಫುಲ್ ಅವ್ರ ಟೀಮ್ ಅನ್ನೇ ಬ್ಯಾಡ್ ಮೌತ್ ಮಾಡ್ತಾರೆ. ಸೊ ಅದ್ ಪ್ರಕಾರ ನೋಡಿದ್ರೆ RCB ಫ್ಯಾನ್ಸ್ ತುಂಬಾ ಲಾಯಲ್ ಆಗಿದ್ದಾರೆ. ಬಟ್ CSK ಫ್ಯಾನ್ಸ್ ಅಫ್ಕೋರ್ಸ್ ಇದಾರೆ ಜನರು, ಅಲ್ಲೂ ಟ್ರೂ ಸಪೋರ್ಟರ್ಸ್. ಕ್ರಿಕೆಟ್ ಅವರು ಯಾವಾಗಿಂದ ಫಾಲೋ ಮಾಡ್ತಿದ್ದಾರೆ ಇದು ಅದು. ಬಟ್ ಅವ್ರಿಗೂ ಅದ್ ತುಂಬಾ ಸ್ಯಾಡು ದಟ್ ನಮ್ ಟೀಮ್ ದೇ ಫ್ಯಾನ್ಸ್ ಅವ್ರದ್ದು ತುಂಬಾ ದೊಡ್ಡ ಫ್ಯಾನ್ ಬೇಸ್ ಇದೆ. ಬಟ್ ಅವ್ರದ್ದು ಇಟ್ಸ್ ವೆರಿ ಸ್ಯಾಡ್ ದಟ್ ಅವ್ರ ಫ್ಯಾನ್ ಬೇಸ್ ಅಲ್ಲೇ ಅಷ್ಟ್ ಜನರಿದ್ದಾರೆ, ಅಷ್ಟ್ ಟಾಕ್ಸಿಕ್ ಆಗಿದ್ದಾರೆ. ಗೇಮ್ ಅನ್ನೇ ರೆಸ್ಪೆಕ್ಟ್ ಮಾಡಲ್ಲ ಅವರು. ಒಬ್ರು ಪ್ಲೇಯರೇ ಆಡ್ಬೇಕಂತ ಆಸೆ ಪಡ್ಕೋತಾರೆ ಪೂರ್ತಿ. ಬಿಕಾಸ್ ಕ್ರಿಕೆಟ್ ಒಬ್ರೇ ಧೋನಿ ಅವ್ರೊಬ್ರೇ 5 ಟ್ರೋಫೀಸ್ ಗೆಲ್ಸಿಲ್ಲ. ಇಟ್ ಇಸ್ 11. ಇಟ್ಸ್ ನಾಟ್ ಜಸ್ಟ್ ದ 11 ಪೀಪಲ್, ಇಟ್ ಇಸ್ ಆಲ್ಸೋ ದ ಸಬ್ಸ್, ಇಟ್ ಇಸ್ ಆಲ್ಸೋ ದ ಮ್ಯಾನೇಜ್ಮೆಂಟ್. ಸೊ ಅದು ಪೂರ್ತಿ ಟೀಮ್ ಸ್ಪೋರ್ಟ್. ಅದ್ರಲ್ಲಿ ನೀವು ಬರೀ ಒಬ್ರನ್ನೇ ಐಡಿಯಲೈಸ್ ಮಾಡಿ, ಒಬ್ರನ್ನೇ ಸಪೋರ್ಟ್ ಮಾಡಿ, ಒಬ್ರಿಂದ ಬೇರೆ ಅವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಂತ ಅವ್ರ ಟೀಮ್ಗೂ ತುಂಬಾ ಎಫೆಕ್ಟ್ ಆಗುತ್ತದು. ಸೊ RCB ಆ ತರ ಇಲ್ಲ. RCB ಅಫ್ಕೋರ್ಸ್ ಮ್ಯಾನೇಜ್ಮೆಂಟ್ ನಾವು ಹೇಳ್ತೀವಿ ಎಷ್ಟೊಂದು, ಬಟ್ ಪ್ಲೇಯರ್ಸಿಗೆ ನಾವು ಟೀಮಿಗೆ ಯಾವಾಗ್ಲೂ ಆ ತರ ನಾವೇ ನಮ್ ಟೀಮನ್ನ ಯಾವಾಗ್ಲೂ ಟ್ರೋಲ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಇಷ್ಟು ವರ್ಷದಿಂದ CSK ಫ್ಯಾನ್ಸ್ ಅವರು ಟ್ರೋಲ್ ಮಾಡಿ ವಿ ಟೇಕ್ ದೇರ್ ಶಿಟ್ ಆಲ್ಸೋ. ಬಟ್ ಈ ವರ್ಷ ನಾವು ಬರ್ನಾಲ್ ಸಪ್ಲೈ ಮಾಡ್ತೀವಿ, ಡೋಂಟ್ ವರಿ. ಸೊ that is it. It's very happy to see that it's such a loyal fan base and we're all here game ನೋಡಕ್ಕಿದೀವಿ ಅಂತ. ಇವಾಗ ನೀವೊಂದು ಲಾಯಲ್ಟಿ ಬಗ್ಗೆ ಇವ್ರು ಮೇಡಮ್ ಮಾತಾಡಿದ್ದು ಒಂದು ಕ್ವಶನ್, ಒಂದು ವಿಡಿಯೋ ವೈರಲ್ ಆಗ್ತಿದೆ. ಸೊ ಒಬ್ಬಂಗೆ ಕೇಳ್ತಾರೆ ಒಬ್ರು ಇಂಟರ್ವ್ಯೂ, ನೀವು ಮದುವೆ ಆಗೋ ಹುಡುಗಿ ಯಾವ ತರ ಇರ್ಬೇಕಂದ್ರೆ, ನನಗೇನು ಬೇರೆ ಯಾವ್ದು ಕ್ವಶನ್ ಇಲ್ಲ, ಅವಳು RCB ಫ್ಯಾನ್ ಆಗಿರ್ಬೇಕಷ್ಟೇ, ಅಂದ್ರೆ ಲಾಯಲ್ಟಿ ಅಷ್ಟು ಇದಿರ್ಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಅದೇ ಅದಕ್ಕೆ ರೆಫರೆನ್ಸ್ ತಗೊಳೋದಾದ್ರೆ, ಸೊ ಇವಾಗ ಆಗ್ಲೇ ಗೊತ್ತು, ಇವಾಗ ದೊಡ್ಡ ಪ್ಲೇಯರ್ಸ್ ಹೇಳ್ತಾರೆ, ಗುರು ನಿನ್ನ RCB ಬ್ಯಾಕ್ ಮಾಡೋಷ್ಟು ಬೇರೆ ಯಾವ ಟೀಮು ಮಾಡಕ್ ಚಾನ್ಸ್ ಇಲ್ಲ ಅಂತ. ಮೊನ್ನೆ ಯಾವ್ದೋ ಸ್ಟೋರಿ ನೋಡ್ತಿದ್ದೆ, ನನ್ನ ಫ್ರೆಂಡೇ CSK ಫ್ಯಾನ್ ಇದ್ದಾನೆ. ಸೊ ಹಿಂಗೆ ಇವ್ರು ದೀಪಕ್ ಕೂಡ ಮತ್ತೆ ಯಾರು ಇವನು ವಿಜಯ್ ಶಂಕರ್ ಪರ್ಫಾರ್ಮ್ ಮಾಡಿಲ್ಲ. ಇನ್ಸ್ಟಾಲ್ ಅವ್ರ ಇಬ್ಬರು ಹಾಕಿ ಫುಲ್ ಕೆಟ್ಟದಾಗಿ ಗೆಟ್ ಔಟ್ ಆಫ್ ದ ಟೀಮ್ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಹೇಳ್ದೆ ಪಡಿಕಲ್ ಲಿವಿಂಗ್ಸ್ಟನ್ ತೆಗ್ದಾಕಿದೆ ಅಂತ. ಯಾಕೆ ಅವ್ರ ಇವಾಗ ಲಿವಿಂಗ್ಸ್ಟನ್ ನಮ್ ಟೀಮ್ ಸೂಟ್ ಆಗಲ್ಲ. ಅವ್ನು ಒಳ್ಳೆ ಪ್ಲೇಯರ್ ಇರ್ಬೋದು, ಬಟ್ ನಮ್ ಟೀಮಿಗೆ ಒಬ್ಬ ಆಂಕರ್ ರೋಲ್ ಇರಬೇಕು. ಬಟ್ ನಾವ್ ಇವ್ರ ತರ ಇವ್ನ್ ಹಂಗೆ ಇವ್ನ್ ಹಿಂಗೆ ಅವ್ರಗಳ್ದು ಪೋಸ್ಟ್ಗಳ ಮೇಲೆ ಹೋಗಿ ಫುಲ್ ಕೆಟ್ಟದಾಗ ಕಮೆಂಟ್ ಮಾಡೋದು ಆಮೇಲೆ. ಸೊ ಆ ವಿಷಯದಲ್ಲೆಲ್ಲ ಇವಾಗ ನೀನೊಂದ್ ಒಳ್ಳೆ ಕೆಲಸ ಮಾಡ್ಕೊಡು, RCBಗೆ ಒಂದ್ ಮ್ಯಾಚ್ ಒಳ್ಳೆ ಕೆಲಸ ಮಾಡ್ಕೊಡು, ನಿನ್ನ ಎಲ್ಲೋ ಕರ್ಕೊಂಡು ಹೋಗ್ತೀವಿ. ಸೊ ಆ ತರ ಫ್ಯಾನ್ ಬೇಸ್ ಇದು ಒಂಥರ ಲಾಯಲ್ಟಿಗೆ ಬಂದ್ರೆ. ಸೊ ಇನ್ನೊಂದ್ ಮೇಡಮ್ ಅಂದ್ರೆ, ಇವಾಗ ಈ ಸೀಸನ್ ಅಲ್ಲಿ ಪ್ರತಿ ಸೀಸನ್ ಕೂಡ ಹೊಸ ಉದಯೋನ್ಮುಖ ಆಟಗಾರರು ಚೆನ್ನಾಗಿ ಆಡ್ತಾ ಇರ್ತಾರೆ, ಪರ್ಫಾರ್ಮಿಂಗ್ ಬರ್ತಾ ಇದ್ದಾರೆ, ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಸೊ ಈ ಸೀಸನ್ ಅಲ್ಲಿ ಕೂಡ ಕೆಲವರು ಒಳ್ಳೆ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಯುವ ಪ್ರತಿಭೆಗಳು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಉದಾಹರಣೆಗೆ ಸೂರ್ಯವಂಶಿ ಆಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, ಸುಯೇಶ್ ಶರ್ಮಾ, ಮತ್ತೆ ಇನ್ನು ಕೆಲವರು ಅಂದ್ರೆ ಬೌಲರ್ ಒಬ್ರು ನಮ್ಮ ಪುತ್ತೂರು ಅಂತ ಏನಿದೆ ಮುಂಬೈಯಲ್ಲಿ ಆಡಿದ್ರು, ವಿಘ್ನೇಶ್ ಪುತ್ತೂರು. ಸೊ ಆ ತರ ಚೆನ್ನಾಗಿ ಆಡ್ತಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ಎಷ್ಟೊಂದ್ ಜನ ಪಾಪ ರಣಜಿಗೆ ಹೋಗ್ಬೇಕು ಅಥವಾ ಇಂಡಿಯನ್ ಟೀಮ್ಗೆ ನ್ಯಾಷನಲ್ಸ್ ಆಡ್ಬೇಕು ಅಂದ್ರೆ ಅವ್ರಿಗೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿ ಕ್ರಿಯೇಟ್ ಆಗಿದೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಬಿಕಾಸ್ ನಿಮ್ಗೆ ಗೊತ್ತಿರೋ ಪ್ರಕಾರ ಎವ್ರಿ ಸೆಕೆಂಡ್ ಏರಿಯಾ ಹ್ಯಾಸ್ ಅ ಕ್ರಿಕೆಟ್ ಅಕಾಡೆಮಿ ಇದೆ. ಎಷ್ಟೊಂದ್ ಜನ ಟ್ರೈನಿಂಗ್ ಹೋಗ್ತಾರೆ. ಅವರು ತುಂಬಾ ಕಷ್ಟಪಟ್ಟಿರ್ತಾರೆ. ನಾನೊಂದು ಪ್ಲೇಯರ್ ಆಗಿ ಹೊರಹೊಮ್ಮಬೇಕು ಅನ್ನೋ ಆಸೆ ಇರತ್ತೆ ಅವ್ರಿಗೆ. ಸೊ ಅಷ್ಟು ಜನರಲ್ಲಿ ಯಾರೋ ಒಬ್ರು ಪಿಕ್ ಆಗಿ ಅವ್ರ ಅದೃಷ್ಟ ಚೆನ್ನಾಗಿದ್ದು ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು, ಎರಡು ಅದೃಷ್ಟ ಪರ್ಫಾರ್ಮೆನ್ಸ್ ಎರಡು ಬೇಕಂತ ನಾನ್ ನಂಬ್ತೀನಿ. ಸೊ ಆ ಲೆಕ್ಕದಲ್ಲಿ ಆ ಪರ್ಫಾರ್ಮ್ ಮಾಡಿರೋರ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ತುಂಬಾ ಖುಷಿ. ಸೂರ್ಯವಂಶಿದು ಯಾರೂನು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ ಇರಲಿಲ್ಲ. ದಟ್ ಓಕೆ, ಪ್ರೀವಿಯಸ್ ಮ್ಯಾಚ್ 2 ಮ್ಯಾಚ್ ಅಲ್ಲೂ ವೆನ್ ಹಿ ಕೇಮ್ ಹಿಟ್ ಮಾಡ್ದ, ಅವನು ಬರೀ 6ಗೆ ಟ್ರೈ. ಅವಾಗ ನನ್ಗೆ ಅನ್ಸಿತ್ತು, ಟು ಬಿ ವೆರಿ ಫ್ರಾಂಕ್, ಯಾಕೆ ಈ ಹುಡುಗಂಗ್ ಆಪರ್ಚುನಿಟಿ ಸಿಕ್ಕಿದೆ, ಆಗ ಅವನು ಯಾಕೆ ಅಟ್ಲೀಸ್ಟ್ ಗ್ರೌಂಡ್ ಲೆವೆಲ್ ಅಲ್ಲೂ ಟ್ರೈ ಯಾಕೆ ಮಾಡ್ತಿಲ್ಲ ಅಂತ. ಬಟ್ ಹಿಸ್ ಫಾರ್ಮ್, ಅವನ ಆಟ ಆಡೋ ರೀತಿನೇ ಹಿಟ್ಟಿಂಗ್ ಅಷ್ಟೇ, ಅದನ್ನ ಪ್ರೂವ್ ಮಾಡ್ಕೊಂಡಿದ್ದಾನೆ. ಸೊ ಕ್ರಿಸ್ ಗೇಲ್ ರೆಕಾರ್ಡ್ 10 ಮುಟ್ಟಿದ್ದಾನೆ ಅಂದ್ರೆ ಇಷ್ಟು ಜನ ಇಂಟರ್ನ್ಯಾಷನಲ್ ಆಡಿರೋರ್ಗೆ ಯಾರಿಗೂ ಆಗಿಲ್ಲ. ಸೊ ಆ ತರ ಪ್ಲೇಯರ್ಸ್ಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಿದೆ, ಅದು ತುಂಬಾ ಒಳ್ಳೇದು. ಸುದರ್ಶನ್ ಕೂಡ ಐ ಥಿಂಕ್ ಪ್ರೀವಿಯಸ್ ಇಯರ್ಸ್ ಅಲ್ಲೂ ಆರೆಂಜ್ ಕ್ಯಾಪ್ ಹತ್ತತ್ರ ಬಂದಾಗನು ಬಟ್ ಸಿಕ್ತಿರ್ಲಿಲ್ಲ. ಹಿ ವಾಸ್ ಆಲ್ಸೋ ವೆರಿ ಗುಡ್ ಪ್ಲೇಯರ್. ಪ್ರೀವಿಯಸ್ ಇಯರ್ಸ್ ಅಲ್ಲೂ ಚೆನ್ನಾಗಿ ಆಡಿದ್ದಾರೆ. ಸೊ ಆ ಲೆಕ್ಕ ನೋಡಕ್ ಹೋದ್ರೆ ಅವ್ರಿಗೆಲ್ಲ ಆಪರ್ಚುನಿಟಿ ಸಿಕ್ಕಿರೋದು ತುಂಬಾ ಖುಷಿ. ಇನ್ನೂ ಒಂದ್ ಹೇಳ್ಬೇಕು ಅಂದ್ರೆ ಅಂತ ಯಂಗ್ ಪ್ಲೇಯರ್ಸ್ ಜೊತೆಗೂ ಆರೆಂಜ್ ಕ್ಯಾಪ್ಗೆ ನಮ್ ಕಿಂಗ್ ಕಾಂಪೀಟ್ ಮಾಡ್ತಿದ್ದಾರೆ. ಸಿ, ಅದನ್ನೆಲ್ಲ ನಾವು ಜಸ್ಟ್ ಬ್ಲೈಂಡ್ ಫ್ಯಾನ್ ಆಗಿ ಹೇಳ್ತಾ ಇಲ್ಲ. ಯಂಗ್ ಪ್ಲೇಯರ್ಸ್ ಜೊತೆಗೂ ಕಾಂಪೀಟ್ ಮಾಡಿ ಅಲ್ವರೆಗೂ ಬರ್ತಾ ಇದ್ದಾರೆ ಅಂದ್ರೆ ಆ ಕನ್ಸಿಸ್ಟೆನ್ಸಿ ಇದೆ, ಆ ಎನರ್ಜಿ ಇದೆ. ಸೊ ಯಂಗ್ ಪ್ಲೇಯರ್ಸ್ ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಹೋಪ್ಫುಲಿ ಸೂರ್ಯವಂಶಿಗೆಲ್ಲ ಅದನ್ನ ಮೇಂಟೈನ್ ಮಾಡ್ಕೊಂಡು ಫ್ಯೂಚರ್ ಅಲ್ಲಿ ಅವರು ಇಂಡಿಯನ್ ಟೀಮ್ಗೆ ಆಡ್ತಾರೆ ಅನ್ನೋದೊಂದು ಆ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಮೇಲೆ. ಓಕೆ ಓಕೆ, ಸೊ ನೀವೇನ್ ಹೇಳ್ತೀರಾ? ಸೊ ಅದೇ, ಇವಾಗ ಏನಂದ್ರೆ ನಿಮ್ಗೆ ವರ್ಲ್ಡ್ ಕ್ಲಾಸ್ ಮೆಂಟರ್ಸ್ ಇದಾರೆ IPL ಟೀಮ್ಸ್ ಅಲ್ಲಿ. ಹೌದು. ಸೊ ನಿಮ್ಗೆ ಇದಕ್ಕಿಂತ ಆಪರ್ಚುನಿಟಿ ಬೇಡ. ನಾನೇನ್ ಹೇಳೋದಂದ್ರೆ, ಸಿಗೋ ಚಾನ್ಸ್ ನ ನೀವು ಬುಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯ ತರ ಯೂಸ್ ಮಾಡ್ಕೊಬೇಕು. ಬುಮ್ರಾ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಸಿಕ್ಕಿದ ಚಾನ್ಸ್ ನ ಹೆಂಗ್ ಯುಟಿಲೈಸ್ ಮಾಡ್ಕೊಂಡಿದ್, ಇವಾಗ ಬುಮ್ರಾದಾಗ್ಲಿ RCB ಮೇಲೆ ಡೆಬ್ಯೂ ಮಾಡಿದಾಗ ವಿಕೆಟ್ ತೆಗ್ದಿದ್ ಯಾರು? ಕೊಹ್ಲಿ ಮತ್ತೆ ABದು. ಸೊ ಲೈಕ್ ಫ್ರೀ ಆಗಿ ಆಡ್ಬೇಕಷ್ಟೇ. ನಿನ್ ಟ್ಯಾಲೆಂಟ್ ನ ನಿಂತು, ಇವಾಗ ಸೂರ್ಯವಂಶಿ ಇರ್ಬೋದು, ಅವ್ನ್ ಎಷ್ಟೊಂದ್ ಜನ ಮಾತಾಡ್ತಾರೆ, ಇವ್ನ್ ಬರೀ ಬೀಸ್ತಾನೆ, ಇವ್ನ್ ಬಾಲ್ ನೋಡಲ್ಲ. ಬಿಡುಗರು, ಅದ್ ನನ್ನ ನ್ಯಾಚುರಲ್ ಗೇಮ್, ನಾನು ಹಂಗೆ ಆಡೋದು. ಹೌದು. ಸೊ ಇವಾಗ ನಿಂಗ್ ಒಳ್ಳೆ ಮೆಂಟರ್ ಇದಾರೆ ರಾಹುಲ್. ಸೊ ರಾಹುಲ್ ದ್ರಾವಿಡ್ ಇದಾರೆ. ಸೊ ಅವ್ರ ಅಂಡರ್ ನೀನ್ ಗ್ರೂಮ್ ಆಗೋದು ನೋಡೋದ್ಮೇಲೆ, ಸೊ ಯಂಗ್ಸ್ಟರ್ಸ್ಗೂ ಅದೇ ಹೇಳೋದು, ಲೈಕ್ ಯೂಸ್ ಯುವರ್ ಆಪರ್ಚುನಿಟೀಸ್. ಮುಂದಕ್ಕೆ ಲೈಕ್ ಫರ್ದರ್ ಸ್ಟೆಪ್ಸ್ ನ ನೀವ್ ಹೆಂಗ್ ಯೂಸ್ ಮಾಡ್ಕೊಂತೀರೋ ಅದ್ ನಿಮ್ಮ ಮೇಲೆ ಡಿಪೆಂಡ್ ಅಷ್ಟೇ. ಸೊ ಕೆಲವು ಟೀಮ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಒಂದ್ 2-3 ಟೀಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಮುಂಬೈಯಲ್ಲಿ ಸಚಿನ್ ಇದಾರೆ, ಇವಾಗ ರಿಪ್ಲೇಸ್ಮೆಂಟ್ ರೋಹಿತ್ ಶರ್ಮಾ. ನಮ್ದ್ರಲ್ಲಿ ವಿರಾಟ್ ಕೊಹ್ಲಿ ಫಸ್ಟ್ ಸೀಸನ್ ಇಂದ ಇಲ್ಲಿ ತನಕ ಇದಾರೆ. ಇದರಲ್ಲಿ ಧೋನಿ ಇದ್ರು ಚೆನ್ನೈಯಲ್ಲಿ. ಸೊ ಉಳಿದ ಟೀಮ್ಗಳಲ್ಲಿ ಆ ತರ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಅಥವಾ ಮೇನ್ ಆಟಗಾರ ಯಾರು ಇಲ್ಲ ಅಂತಿದೆ, ಒಂದು ಟಾಕ್ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಆ ಒಂದು ಬ್ರಾಂಡ್ ಆಟಗಾರ ಬೇಕಾ ಪ್ರತಿ ಟೀಮ್ಗೆ? ಹೌದು, ಡೆಫಿನೆಟ್ಲಿ ಅದ್ ಬೇಕು. ಈಗ ನೋಡಿ, ಈಗ ವಿರಾಟ್ ಕೊಹ್ಲಿ ಅಫ್ಕೋರ್ಸ್ ಈಗ ಆಡ್ತಿದ್ದಾರೆ, ಇನ್ನೊಂಚೂರು ವರ್ಷದಲ್ಲಿ ಅವರು ರಿಟೈರ್ ಆಗ್ತಾರೆ. ಬಟ್ ಅವ್ರೀಗ ರಜತ್ ಪತಿದಾರ್ನ ಇನ್ಕ್ಯುಬೇಟ್ ಮಾಡಿದ್ದಾರೆ. ಅವ್ರು ಇನ್ನ ರಜತ್ ಪತಿದಾರ್ ಅಫ್ಕೋರ್ಸ್ ಅವ್ರ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಇಲ್ಲ ಇನ್ನ ಈ ವರ್ಷ. ಬಟ್ ಆದ್ರೂ ಕ್ಯಾಪ್ಟನ್ಸಿ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅದ್ ತುಂಬಾ ಇಂಪಾರ್ಟೆಂಟ್. ನಿಮ್ ಆದ್ಮೇಲೆ ಅದನ್ನ ಸಕ್ಸೆಸರ್ ಒಬ್ರನ್ನ ಇನ್ಕ್ಯುಬೇಟ್ ಮಾಡಿ ಅವ್ರನ್ನ ಎಲ್ಲ ಹೇಳ್ಕೊಂಡು, ಈಗ ಈ CSK ನೋಡಿದ್ರೇನು ಧೋನಿ ಇಷ್ಟ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. CSK ಅವ್ರ ಪ್ಲೇಯರ್ಸ್ ಎಷ್ಟು ಲಕ್ಕಿ ಆಗಿದ್ದಾರೆ. ಅದ್ ಧೋನಿ ಅವ್ರ ರೆಸ್ಪೆಕ್ಟಬಲ್ ಪ್ಲೇಯರ್, ಎಷ್ಟು ದೊಡ್ಡ ಪ್ಲೇಯರ್ ಇಂದ ಅವ್ರಿಗೆ ಎಷ್ಟೊಂದು ಲರ್ನ್ ಮಾಡಕ್ ಸಿಗ್ತಿದೆ ಅಂತ. ಸೊ ಎಲ್ಲಾ ಟೀಮಲ್ಲೂ ಅದೊಂದು ಇರ್ಬೇಕು, ದಟ್ ಯಂಗ್ಸ್ಟರ್ಸ್ ನ ಮೊದ್ಲಿಂದಾನೇ ಅವ್ರನ್ನ ಪ್ರಿಪೇರ್ ಮಾಡ್ಬೇಕು, ಇನ್ಕ್ಯುಬೇಟ್ ಮಾಡಿ ಅವ್ರನ್ನ ಒನ್ ಡೇ ನೀವ್ ಈ ಜಾಗದಲ್ಲಿ ಇರ್ತೀರಾ, ನೀವ್ ಈ ಟೀಮಿನ ಹೇಗ್ ಹ್ಯಾಂಡಲ್ ಮಾಡ್ಬೇಕು. ಬಿಕಾಸ್ ಸಡನ್ ಆಗಿ ನೀವು ಅವ್ರನ್ನು ಹೇಳಿದ್ರೆ, ಈಗ ನಾವ್ ಹೋಗ್ತಿದೀವಿ, ನೀವು ಕ್ಯಾಪ್ಟನ್ಸಿ ಮಾಡಿ ಅಂತ ಅವ್ರ ಶೋಲ್ಡರ್ಸ್ ಮೇಲೇನು ಅದ್ ತುಂಬಾ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ನೀವು ಕ್ಯಾಪ್ಟನ್ ತರ ಆಡೋವಾಗ ಕ್ರಿಕೆಟ್ ಇಸ್ ವೆರಿ ಡಿಫ್ರೆಂಟ್, ನೀವು ಪ್ಲೇಯರ್ ತರ ಆಡೋವಾಗ ವೆರಿ ಡಿಫ್ರೆಂಟ್. ಪ್ಲೇಯರ್ ಆಡೋವಾಗ ನೀವು ಓಕೆ ನಾನ್ ಆಡ್ತೀನಿ, ನನ್ ಟೀಮಿಗೆ ಆಡ್ತೀನಿ ಅಂತ ಹೆಸರ. ಬಟ್ ಕ್ಯಾಪ್ಟನ್ ಇರುವಾಗ ನೀವ್ ನಿಮ್ದುನು ಆಡ್ಬೇಕು, ಬೇರೆ ಪ್ಲೇಯರ್ಸ್ದು ನೋಡ್ಬೇಕು, ಪೂರ್ತಿ ಟೀಮ್ ಅನ್ನ ಇದ್ ನೋಡ್ಬೇಕು. ಸೊ ಅದು ಟು ಗೆಟ್ ದಟ್ ಇನ್ಸ್ಟಿಂಕ್ಟ್, ಅದನ್ನ ಡೆವಲಪ್ ಮಾಡಕ್ಕೆ, ಅದು ಲರ್ನ್ ಮಾಡಿ, ಅದ್ರಲ್ಲಿ ಇನ್ನ ಮಿಸ್ಟೇಕ್ಸ್ ಮಾಡ್ತೀರಾ, ಅದನ್ನ ರೆಕ್ಟಿಫೈ ಮಾಡಿ ಇನ್ನ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಎಲ್ರಿಗೂ ಅದು ಅಫ್ಕೋರ್ಸ್ ಐ ಆಮ್ ಪ್ರಿಟಿ ಶೋರ್ ಎಲ್ಲರೂ ಟ್ರೈನ್ ಮಾಡ್ತಿರ್ತಾರೆ. ಮತ್ತೆ ಇದು ಈಗ ನಾವು ಎಲ್ಲಾ ಇದ್ರಲ್ಲೂ ನೋಡಿದ್ರೇನು, ನೀವ್ ಹೇಳಿದಿರಾ ಯಂಗ್ಸ್ಟರ್ಸ್ ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ವೈಭವ್ ಸೂರ್ಯವಂಶಿ ಅಂತ. ಈಗ ದಟ್ ಇಸ್, ನಾನ್ ಏನ್ ಹೇಳ್ಬೋದ್ರ ಅಂದ್ರೆ, IPL ಬೇರೆ ಟೀಮ್ಸ್ ಎಲ್ಲ ರೈವಲ್ರಿ ಸೈಡ್ ಅಲ್ಲಿ ಇಕ್ಕಿ, ಇಂಡಿಯನ್ ಕ್ರಿಕೆಟ್ ದು ಫ್ಯೂಚರ್ ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ. ಬಿಕಾಸ್ ಇಂಡಿಯಾದು ಎಲ್ಲಾ ಬಿಗ್ ನೇಮ್ಸ್ ಇದೆ. ಅಫ್ಕೋರ್ಸ್ ನಾವೆಲ್ಲರೂ, ನಾನ್
ಒಂದ್ 2-3 ವರ್ಷ ಮುಂಚೆ ಅನ್ಕೋತಿದ್ದೆ, ಓ ಇವ್ರೆಲ್ರು ರಿಟೈರ್ ಆಗೋಗಿದ್ರೆ ಇಂಡಿಯಾ ಟೀಮ್ ಏನಾಗುತ್ತೆ ಇದು ಅದು ಅಂತ. ಬಟ್ ಈಗ ನೋಡಿದ್ರೆ ಇಲ್ಲ, ಇವ್ರು ರಿಟೈರ್ ಆದ್ರೇನು ಇಂಡಿಯನ್ ಟೀಮ್ ಆಲ್ರೆಡಿ ಸ್ಟ್ರಾಂಗ್ ಆಗಿರೋದ್ ಇದೆ. ಹಿಂದೆ ಎಷ್ಟೊಂದ್ ಜನರಿದ್ದಾರೆ. ನಾವು ಇಂಟರ್ನ್ಯಾಷನಲಿನೂ ನಮ್ ದೇಶದ ನೇಮ್ ನ ಮೇಂಟೈನ್ ಮಾಡ್ಬೋದಂತ. ಮತ್ತೆ ಒಂದ್ ವಿಡಿಯೋ ಇತ್ತು, ಅದ್ರಲ್ಲಿ ಅವ್ರು ಹೇಳ್ತಿದ್ರು ದಟ್ ರಾಹುಲ್ ದ್ರಾವಿಡ್ ಕುತ್ಕೊಂಡು ಸೂರ್ಯವಂಶಿದ್ ಹೋಮ್ ವರ್ಕ್ ಮಾಡ್ತಿದ್ರಂತ. ಬಿಕಾಸ್ ಅವ್ರು ಅಲ್ಲಿ ಆಡ್ತಿದ್ದಾರೆ, ಮತ್ತೆ ಹೋಮ್ ವರ್ಕ್ ಪ್ರೆಷರ್. ಸೊ ಐ ಫೀಲ್ ಲೈಕ್ ಯಂಗ್ಸ್ಟರ್ಸ್ ನ ಚಾನ್ಸ್ ಕೊಡೋದು, ಮತ್ತೆ ಇವರು ಯಂಗ್ಸ್ಟರ್ಸ್ ಇಷ್ಟು ಚೆನ್ನಾಗ್ ಆಡೋದು. ಒಂದ್ ಇಂಡಿಯಾದಲ್ಲಿ ಗೊತ್ತಾ, ಒಂದು ಬೇರೆ ದೇಶದಲ್ಲಿ ಅಷ್ಟೊಂದಿಲ್ಲ ಸ್ಟೀರಿಯೋ ಟೈಪ್, ಬಟ್ ಇಂಡಿಯಾದಲ್ಲಿ ತುಂಬಾ ಇದೆ. ಓ ನನ್ ಮಗ ಕ್ರಿಕೆಟ್ ಎಲ್ರು ನೋಡ್ತಾರೆ, ಬಟ್ ಇಲ್ಲ ನನ್ ಮಗ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು, ಕ್ರಿಕೆಟರ್ ಇಲ್ಲ, ಸ್ಟೇಬಲ್ ಕರಿಯರ್ ಇಲ್ಲ, ಅದ್ರಲ್ಲಿ ಹೋಗ್ಬೇಡಿ, ಕ್ರಿಕೆಟರ್ ಆಡಕ್ ಬಿಡಲ್ಲ, ಅದು ಇದು. ಈ ಯಂಗ್ಸ್ಟರ್ಸ್ ನ ನೋಡಿ, ಮತ್ತೆ ಅವ್ರ ಕೋಚಸ್ ಸಪೋರ್ಟ್ ನೋಡಿ. ಈಗ ರಾಹುಲ್ ದ್ರಾವಿಡ್ ಅವ್ರು ಹೋಮ್ ವರ್ಕ್ ಮಾಡ್ತಿದ್ರು ಸೊ ದಟ್ ಹಿ ಕ್ಯಾನ್ ಫೋಕಸ್ ಆನ್ ದ ಗೇಮ್. ಸೊ ಅದ್ ನೋಡಿ ಒಂದ್ ಪೂರ್ತಿ ದೇಶದ ಒಂದು ಸ್ಟೀರಿಯೋ ಟೈಪ್ ಬ್ರೇಕ್ ಆಗ್ತಿದೆ, ದಟ್ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಕರಿಯರ್ ಮಾಡಕ್ ಆಗಲ್ಲ ಅಂತ. ಅಂಡ್ ಅದು ಬರೀ ಕ್ರಿಕೆಟಿಗೆ ಹೆಲ್ಪ್ ಆಗಲ್ಲ, ಎಲ್ಲಾ ಸ್ಪೋರ್ಟ್ಸಿಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಂಡಿಯಾಲಿ ಅಫ್ಕೋರ್ಸ್ ಕ್ರಿಕೆಟ್ ತುಂಬಾ ಪಾಪ್ಯುಲರ್ ಆಗಿದೆ, ಇಟ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್. ಬೇರೆ ಸ್ಪೋರ್ಟ್ಸ್ ಆರ್ಂಟ್ ಆಸ್ ಸಂಗ್ ಆಸ್ ಕ್ರಿಕೆಟ್, ಬಟ್ ಅದು ಇಟ್ಸ್ ಲೈಕ್ ಅ ರೆವಲ್ಯೂಷನ್ ಹ್ಯಾಪನಿಂಗ್ ಇನ್ ಅವರ್ ಕಂಟ್ರಿ. ದಟ್ ಈಗ ಇನ್ನ ನಮ್ ಜನರೇಷನ್, ನಮ್ ಮುಂಚೆ ಇರೋ ಜನರೇಷನ್ ಇನ್ನ ಒಂದು, ಈಗ ನಾನ್ ಜೆನ್ಸಿ ಮಿಲೇನಿಯಲ್ಸ್ ಎಲ್ರು ನೋಡಿದ್ರೆ ನಾವೀಗ ಸಪೋರ್ಟ್ ಮಾಡ್ತೀವಿ ಸ್ಪೋರ್ಟ್ಸ್ ನ. ಇಲ್ಲ ನೀನ್ ಸ್ಪೋರ್ಟ್ಸ್ ಆಡಂಗಿದ್ರೆ ನಿಮ್ಮನ್ನ ಸಪೋರ್ಟ್ ಮಾಡ್ತೀವಿ, ಮುಂದೆ ಜನರೇಷನ್ಗೆ ನಮಗ್ ಸಪೋರ್ಟ್ ಸಿಗುತ್ತೆ. ಸೊ ಅದಕ್ಕೆ ಅದೊಂದು ಪೂರ್ತಿ ದೇಶದಲ್ಲೇ ಇವ್ರು ಯಂಗ್ಸ್ಟರ್ಸ್ ಆಡೋದ್ರಿಂದ ತುಂಬಾ ಇನ್ಸ್ಪಿರೇಷನ್ ಆಗಿದೆ, ದೇಶದಲ್ಲೇ ರೆವಲ್ಯೂಷನ್ ಬರ್ತಿದೆ. ಅದು ಸ್ಟೀರಿಯೋ ಟೈಪ್ ಬ್ರೇಕ್ ಆಗ್ತಿದೆ, ದಟ್ ಓ ಇದು ಆಡೋದೆಲ್ಲ ಸ್ಪೋರ್ಟ್ಸ್ ಎಲ್ಲ ಕರಿಯರ್ ಮಾಡಕ್ ಆಗಲ್ಲ ಅಂತ. ಬಿಕಾಸ್ ಅವ್ರು ಮಾಡ್ತಿದ್ದಾರೆ. ಅವನು 14 years ಅವ್ನ್ ಅಷ್ಟು ಚೆನ್ನಾಗ್ ಆಡಿದಾನೆ ಅಲ್ಲಿ. 1 crore 10 lakhsಗೆ ಆಕ್ಷನ್ ಅಲ್ಲಿ ಅವರು ಇದಾಗಿದ್ದಾರೆ. ಹೌದು, ಅಟ್ ದಟ್ ಏಜ್ ಅವ್ರು ಎಷ್ಟು ಚೆನ್ನಾಗ್ ಆಡ್ತಿದ್ದಾರೆ, ಅವ್ರು ಎಷ್ಟು ಮುಂಚೆಯಿಂದ ಪ್ರಿಪೇರ್ ಮಾಡ್ತಿರ್ಬೋದು. ಸೊ ಅದೇ ಸೇಮ್ ಸಪೋರ್ಟ್ ನಾವು ಇಂಡಿಯನ್ ಯೂತ್ ಕೊಟ್ರೆ ಈ ದೇಶ ಸ್ಪೋರ್ಟ್ಸ್ ದಲ್ಲಿ ತುಂಬಾ ತುಂಬಾ ಮುಂದೆ ಹೋಗ್ಬೋದು. ಇನ್ನೊಂದು ಏನಂದ್ರೆ, ನೀವು ಆಗ್ಲೇ ಹೇಳಿದ್ರೆ ಜರ್ಸಿ ನಂಬರ್ 18 ಸೀಸನ್ 18 ಗೆಲ್ಲುತ್ತೆ ಅಂತ. ಈ ಸೀಸನ್ ನನ್ನ ಪ್ರಕಾರ RCB ಗೆದ್ರೆ ಬೆಟರ್ ಅನ್ಸುತ್ತೆ. ಏನಕ್ಕೆ ಅಂದ್ರೆ 2028ರಿಂದ BCCI ಮತ್ತೆ ರೂಲ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ 94 ಮ್ಯಾಚಸ್, ಇನ್ನೂ 2 ಫ್ರಾಂಚೈಸಿ ಟೀಮ್ ಬರೋ ಚಾನ್ಸ್ ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಏನಾದ್ರು ಕಾಂಪಿಟೇಷನ್ ಜಾಸ್ತಿ ಆಗುತ್ತಾ ನೆಕ್ಸ್ಟ್ ಈ ಸೀಸನ್? ಏನಾದ್ರು ಮಿಸ್ ಆಯ್ತಂದ್ರೆ ನೆಕ್ಸ್ಟ್ ಸೀಸನ್ ಇಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂತ? ಡೆಫಿನೆಟ್ಲಿ ಕಾಂಪಿಟೇಷನ್ ಇರೋ 4 ಪ್ಲೇಸ್ಗೆ, ಪ್ಲೇ ಆಫ್ಸ್ಗೆ ಅವಾಗ ಮತ್ತೆ ಏನಾರು ಟೀಮ್ ಜಾಯ್ನ್ ಆಗಿ ಕಾಂಪೀಟ್ ಮಾಡ್ಬೇಕು ಅಂದ್ರೆ, ಹೌದು, ಎನಿ ಟೈಮ್ ಫಾರ್ ಎನಿ ಟೀಮ್ ಅವರು ಪ್ಲೇ ಆಫ್ ವರ್ಗೂ ಹೋದಾಗ ಎವ್ರಿಬಡಿ ವಿಲ್ ಎಕ್ಸ್ಪೆಕ್ಟ್ ಅವ್ರು ಆ ಸೀಸನ್ ಅಲ್ಲೇ ವಿನ್ ಆದ್ರೆ ಬೆಟರ್ ಅಂತ. ಸೊ ಈ ಸೀಸನ್ ಅಲ್ಲಿ ನಾವು ಅದನ್ನೇ ವಿಶ್ ಮಾಡ್ತಾ ಇದೀವಿ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಟೀಮ್ ಇದೇ ಇರ್ಲಿಲ್ಲ. ಮೇಯ್ನ್ ಆಗಿ RCB ನಲ್ಲಿ ಇಲ್ದೇ ಇರೋದಂದ್ರೆ ಒಂದ್ ಸ್ಟ್ರಾಂಗ್ ಬೇಸ್ ಟು ದ ಟೀಮ್ ಅದಿರ್ಲಿಲ್ಲ. ಬೌಲಿಂಗ್ ಕೈ ಕೊಟ್ರೆ ಬ್ಯಾಟಿಂಗ್ ಆಡತ್ತೆ, ಬ್ಯಾಟಿಂಗ್ ಕೈ ಕೊಟ್ರೆ ಬೌಲಿಂಗ್ ಇರ್ತಿತ್ತು, ಆಲ್ರೌಂಡರ್ಸ್ ಪರ್ಫಾರ್ಮ್ ಮಾಡ್ತಿರ್ಲಿಲ್ಲ, ಈ ತರ ಎಲ್ಲ ಇತ್ತು. ಸೊ ಇದೊಂದು ಪರ್ಫೆಕ್ಟ್ ಟೀಮ್ ಅಂತ ಫಾರ್ಮ್ ಆಗಿದೆ. ಒಂದು ಒಳ್ಳೆ ಪಾಸಿಟಿವಿಟಿ, ಅದೆಲ್ಲಕ್ಕಿಂತ ಜಾಸ್ತಿ ಪಾಸಿಟಿವಿಟಿ. ನಾವು ಹೋದ್ಸಲನು ಹೇಳಿದ್ವಿ ಈ ಸಲ ಕಪ್ನ ಟೇಬಲ್ ಬಾಟಮ್ ಅಲ್ಲಿ ಇದ್ವಿ, ಹೇಳ್ತಿದ್ವಿ ಈ ಸಲ ಕಪ್ ನಮ್ದೆ ಅಂತ. ಬಟ್ ಈ ಸತಿ ಜೆನ್ಯೂನ್ ಆಗಿ ವಿ ಆರ್ ಫೀಲಿಂಗ್ ನಾವು ವಿನ್ ಆಗ್ತೀವಿ ಅಂಡ್ ವಿನ್ ಆಗ್ಬೇಕು ಅಂತ. ಅದಕ್ಕೋಸ್ಕರ ಆದ್ರೂ ಇದು ವಿನ್ ಆಗ್ಲೇಬೇಕು, ವಿನ್ ಆಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಕಾಂಪಿಟೇಷನ್ ಹೈ ಅಂತೂ ಪಕ್ಕಾ ಇರುತ್ತೆ, ಈಗ್ಲೂ ಅದಿದೆ. ಬಿಕಾಸ್ 2 ಸ್ಟ್ರಾಂಗ್ ಟೀಮ್, ಚೆನ್ನೈ ಮತ್ತೆ ಮುಂಬೈ ಫುಲ್ ಬಾಟಮ್ ಅಲ್ಲಿ ಇದ್ದ ಟೀಮ್. ಮುಂಬೈ ಹಾಗೆ ಮೇಲೆ ಬಂತು, ಅದು ತುಂಬಾ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿ ಬಂದಿದ್ದಾರೆ. ಸೊ ಏನು ಹೇಳಕ್ ಆಗಲ್ಲ ಗೇಮ್ ಅಲ್ಲಿ. ಸೊ ಆ ಲೆಕ್ಕದಲ್ಲಿ ನೋಡಿದ್ರೆ ನೀವು ಆಡ್ತಿರೋ ಈ ಸ್ಪಿರಿಟ್ ನ ಹಾಗೆ ಇಟ್ಕೊಂಡು ವಿನ್ ಆದ್ರೆ, ಈ ವರ್ಷ ವಿನ್ ಆದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ CSK ಮ್ಯಾಚ್ ಬಿಟ್ರೆ ನೆಕ್ಸ್ಟ್ 2 ಮ್ಯಾಚ್ ಅನ್ಸುತ್ತೆ. ಅಲ್ಲ, ಹೈದರಾಬಾದ್ ಮತ್ತೆ GT, LSG ಮತ್ತೆ ಹೈದರಾಬಾದ್, KKR. ಸೊ ಕಂಟಿನ್ಯೂಸ್ ಎಲ್ಲಾ ಮ್ಯಾಚ್ ಗೆಲ್ಲುತ್ತಾ ಅಥವಾ ಯಾವ ತರ ಇರುತ್ತೆ? ಪ್ಲೇ ಆಫ್ ನಮಗೆ ಎಲ್ಲಾ ಮ್ಯಾಚ್ ಗೆದ್ಬಿಟ್ಟು ಹೋಗ್ತೀವಾ? ನೆಕ್ಸ್ಟ್ 1 ಮ್ಯಾಚ್ ಗೆದ್ರೆ ಸಾಕು ಹೋಗ್ತೀವಿ, ಬಟ್ ಯಾವುದೇ ಲಾಸ್ ಇಲ್ದೆ ಹಾಗ್ ಹೋದ್ರೆ ತುಂಬಾ ಖುಷಿ. ಬಟ್ ಇದು ಸ್ಪೋರ್ಟ್ಸ್ ಆಗಿರೋದ್ರಿಂದ ಯಾರು ಏನು ಹೇಳಕ್ ಆಗಲ್ಲ. ಸೊ ನಮ್ ಟೀಮ್ ಬಗ್ಗೆ ನಮ್ಗೆ ತುಂಬಾ ನೀವು ಅವಾಗ್ಲೇ ಕೇಳಿದ್ರಿ ಓವರ್ ಕಾನ್ಫಿಡೆನ್ಸ್ ಅಂತ. ಪ್ಲೇಯರ್ಸ್ ಗೆ ಬಿಟ್ಟು ಫ್ಯಾನ್ಸ್ಗೂ ಕೂಡ ಓವರ್ ಕಾನ್ಫಿಡೆನ್ಸ್ ಇಲ್ಲ. ಸಿಚುವೇಶನ್ ಹೇಗಾದ್ರೂ, ಬಿಕಾಸ್ ಅವ್ರಿಗೆಲ್ಲಾರ್ಗು GT ಅವ್ರಿಗಾಗಿರ್ಬೋದು, LSG ಎಲ್ಲಾರ್ಗು ನಾವು ಬರ್ಬೇಕು ಕಾಂಪಿಟೇಷನ್ ಅಲ್ಲಿ, ನಾವು ಪ್ಲೇ ಆಫ್ ಹೋಗ್ಬೇಕು ಅನ್ನೋ ಇದಿರುತ್ತೆ. ಅವರು ಬೇರೆಯವ್ರ ಅಗೇನ್ಸ್ಟ್ ಸೋತ್ರೆ ಅವ್ರಿಗೂ 5 ಅಲ್ಲಿ 3 ವಿನ್ ಆಗ್ಬೇಕು, 4 ಅಲ್ಲಿ 3 ವಿನ್ ಆಗ್ಬೇಕು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಈಗ. ಸೊ ಆ ಲೆಕ್ಕದಲ್ಲಿ ಸ್ವಲ್ಪ ಟಫ್ ಕಾಂಪಿಟೇಷನ್ ಇರೋದ್ರಿಂದ ಕಾಂಪಿಟೇಷನ್ RCBಗೂ ಟಫ್ ಆಗ್ತಾ ಹೋಗುತ್ತೆ. ಸೊ ಅಟ್ಲೀಸ್ಟ್ 4 ಅಲ್ಲಿ 3 ಆದ್ರೂ ವಿನ್ ಆಗಿ ಹೋಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಮೊಮೆಂಟಮ್ ಚೆನ್ನಾಗಿ ಕ್ರಿಯೇಟ್ ಆಗಿದೆ, ಅದನ್ನೇ ಕಂಟಿನ್ಯೂ ಮಾಡಿದ್ರೆ ವಿನ್ ಆಗ್ತಾರೆ ಅನ್ನೋ ಒಂದು ಹೋಪ್ಸ್. ಸ್ವಲ್ಪ ಈಗ RCB ಬಿಟ್ಟು ಈ ಸೀಸನ್ ಅಲ್ಲಿ RCB ತರನೇ ಯಾವ ಟೀಮು ಸ್ಟ್ರಾಂಗ್ ಆಗಿದೆ?
ಲೈಕ್ ಎಲ್ಲ ಆಲ್ರೌಂಡ್ ಪರ್ಫಾರ್ಮೆನ್ಸ್, ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಓಪನಿಂಗ್ ಆಗಿರ್ಬೋದು, ಎಲ್ಲ ಸೇರ್ಬಿಟ್ಟು ಮುಂಬೈ. ಸೊ ಕಂಟಿನ್ಯೂಸ್ 5 ಮ್ಯಾಚ್ ಗೆದ್ದಿರೋದ್ರಿಂದ ಅವ್ರದ್ದು ಏನಂತಾರೆ ಲೈಕ್ ಅವ್ರದ್ದು ಅಷ್ಟೇ ಪ್ರಾಪರ್ ಬ್ಯಾಲೆನ್ಸ್ ಟೀಮ್. ಲೈಕ್ ಇವಾಗ ಸೂರ್ಯಕುಮಾರ್ ಯಾದವ್ ಪರ್ಫಾರ್ಮ್ ಮಾಡ್ತಿದ್ದಾರೆ, ಬುಮ್ರಾ ಪರ್ಫಾರ್ಮ್ ಮಾಡ್ತಿದ್ದಾರೆ, ರೋಹಿತ್ ಶರ್ಮಾನು ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಅವ್ರ ಕೋರೆ ಪರ್ಫಾರ್ಮ್ ಮಾಡ್ತಿದ್ದಾಗ ಇವ್ರು ಇವಾಗ ಜಾಕ್ಸ್ ಆಗಿರ್ಬೋದು ಅಥವಾ ಇವ್ರ ಫಾರಿನ್ ಪ್ಲೇಯರ್ಸ್ ರಿಕಲ್ಟನ್ ಆಗಿರ್ಬೋದು, ಅವರೆಲ್ಲ ಇವಾಗ ಒಳ್ಳೆ ಬೋಲ್ಟ್ ಇದಾರೆ, ಚಹರ್ ಇದಾರೆ. ಸೊ ಇವರೆಲ್ಲ ಲೈಕ್ ಪ್ರಾಪರ್ ಬ್ಯಾಲೆನ್ಸ್ ಟೀಮ್ ಜಸ್ಟ್ ಲೈಕ್ RCB. ಬಟ್ ಏನಂತಂದ್ರೆ ಇನ್ ಟರ್ಮ್ಸ್ ಆಫ್ ಬ್ಯಾಟಿಂಗ್ ವಿಷಯದಲ್ಲಿ ಅವ್ರದ್ದು ಇನ್ನ ಸ್ವಲ್ಪ ಸ್ಟೆಬಿಲಿಟಿ ಇದೆ, ಸ್ವಲ್ಪ ಇಂಡಿಯನ್ ಕೋರ್ ಚೆನ್ನಾಗಿರೋದ್ರಿಂದ. ಸೊ ಮುಂಬೈದು ಒಂಥರ ಒಳ್ಳೆ ಇದೆ RCBಗೆ. ಓಕೆ, ನಿಮ್ಗೆ ಮೇಡಮ್? ನನ್ಗೆ DC ಅಂತ ಅನ್ಸುತ್ತೆ. ಬೆಟರ್ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಅವ್ರು ಆಸ್ ಎ ಟೀಮ್ ಅವ್ರು ಚೆನ್ನಾಗಿ ಎಲ್ಲಿ ವಿನ್ ಆಗ್ಬೇಕೋ ಅಲ್ಲಿ ಸಮ್ಟೈಮ್ಸ್ KL ರಾಹುಲ್ ಒಬ್ರೇ ಲೀಡ್ ಮಾಡ್ತಿರೋದು ಇದೆ. ಬಟ್ ಅದರ್ವೈಸ್ ಎಂಟೈರ್ ಟೀಮ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆ ವಿಚಾರದಲ್ಲಿ ಅವ್ರು ಸ್ಟ್ರಾಂಗ್ ಇದೆ ಟೀಮ್. ಡೆಲ್ಲಿ ಕೂಡ RCB ತರನೇ, ಅಂದ್ರೆ ಪ್ರತಿ ಮ್ಯಾಚ್ ಒಬ್ಬೊಬ್ರು ಶೈನ್ ಆಗ್ತಾ ಇದಾರೆ. ದಟ್ ಇಸ್ ಗುಡ್. ಒಬ್ಬ ಪ್ಲೇಯರ್ ಮೇಲೆ ಡಿಪೆಂಡ್ ಆಗಿರೋದಕ್ಕಿಂತ ಎಲ್ಲಾರು ಪರ್ಫಾರ್ಮ್ ಮಾಡಿದಾಗ ಚೆನ್ನಾಗಿ ಟೀಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ನಿಮ್ಗೆ? ನನ್ನ ಪ್ರಕಾರ GT ಈ ಸೀಸನ್ ತುಂಬಾ ಕನ್ಸಿಸ್ಟೆಂಟ್ ಆಗಿ ಆಡಿದ್ದಾರೆ, ಸ್ಟೇಬಲ್ ಆಗಿದೆ ಅವ್ರ ಟೀಮು. ಸೊ ಅಕಾರ್ಡಿಂಗ್ ಟು ಮೀ ಅವರು RCB ಆದ್ಮೇಲೆ ಅವರು ಈಗ ಸ್ಟೇಬಲ್ ಆಗಿ ಆಡಿದ್ದಾರೆ. ಈಗ RCB ನೋಡಿದ್ರೇನು ನಾವು ಅಫ್ಕೋರ್ಸ್ ಮ್ಯಾಚಸ್ ಸೋಲಿದೀವಿ, ಬಟ್ ಕಮ್ ಬ್ಯಾಕ್ ಮಾಡಿ ಚೆನ್ನಾಗಿ ಆಡ್ತಿದೀವಿ. ಸೊ ಅದೇ ಪ್ರಕಾರ GT ಅವರು ಕನ್ಸಿಸ್ಟೆಂಟ್ ಆಗಿದೆ, ಸೊ ಸ್ಟೇಬಲ್ ಆಗಿದೆ. ಸೊ ಐ ಫೀಲ್ ಲೈಕ್ ಅವ್ರ ಟೀಮ್ ಅಲ್ಲಿ ಒಳ್ಳೆ ಬ್ಯಾಲೆನ್ಸ್ ಇದೆ. ಸೊ ಸ್ವರೂಪ್ ಅವ್ರು ಅವಾಗಿಂದ ನೋಡ್ತಾ ಇದ್ದೀನಿ, ಜೆರ್ಸಿ ಜೊತೆಗೆ ಇದೊಂದು ಸ್ಪೆಷಲ್ ಆಗಿ ಒಂದು ವೇರ್ ಮಾಡ್ಕೊಂಡ್ ಬಂದಿದ್ದಾರೆ. ಏನಿದೆ ಇದ್ರ ಸ್ಪೆಷಲ್? ಏನು ಬೆಂಗಳೂರು ಅಂತ ಬೇರೆ ಇದೆ? ಓಕೆ, ಸೊ ಇದ್ರದ್ದು ಲೈಕ್ ಕೆನ್ ಯು ಹೋಲ್ಡ್ ದಿಸ್? ಸೊ ಇದೇನಂದ್ರೆ ಇದೇನ್ ಪೇಡ್ ಪ್ರಮೋಷನ್ ಅಂತೆಲ್ಲ ಏನಿಲ್ಲ. ಇದೇನಂದ್ರೆ ಇವಾಗ ಎಷ್ಟೊಂದು ಫೇಮಸ್ ಫುಟ್ಬಾಲ್ ಕ್ಲಬ್ಸ್ಗೂ ಅಷ್ಟೇ ಅವ್ರವ್ರದೇ ಸ್ಕಾರ್ಫ್ ಅನ್ನೋದಿದೆ. ಹೌದು. ಸೊ ಇದು ಬ್ಯಾಂಕ್ ಟೇಲ್ಸ್ ಅಂತ ಇವರು ನಿಖಿಲ್ ಗೌಡ ಅಂತ ಒಬ್ರು ಶುರು ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಅನ್ಸ್ತು. ಲೈಕ್ ಅವ್ರು RCB ಮೇಲಿರೋ ಪ್ರೀತಿಗೋಸ್ಕರ ಇದ್ ಮಾಡಿ ಸೊ ಈ ತರ ಒಂದು ಸ್ಕಾರ್ಫ್ ಮಾಡಿದ್ದಾರೆ. ತುಂಬಾ ಪ್ರೈಸ್ ಏನಿಲ್ಲ, ಲೈಕ್ ಇಟ್ ಇಸ್ 500 ಫಾರ್ ನೌ. ಸೊ ಲೈಕ್ ನೀವು ಬೇರೆ ಫುಟ್ಬಾಲ್ ಕ್ಲಬ್ಸ್ಗೆ ತೋರ್ಸೋ ಸಪೋರ್ಟ್ ನ ನೀವು RCB ತೋರಿಸಬಹುದು. ಸೊ ಇಟ್ಸ್ ಗುಡ್. ಲೈಕ್ ಇದೊಂದು ಒಳ್ಳೆ ಕಾನ್ಸೆಪ್ಟ್. ಸ್ಕಾರ್ಫ್ ಅನ್ನೋದು ಇರ್ಲಿಲ್ಲ ನಮ್ಗೆ, ಯಾವ IPL ಟೀಮ್ಗೂ ಇರ್ಲಿಲ್ಲ ಸ್ಕಾರ್ಫ್ ಅನ್ನ. ಸೊ ಇವಾಗ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ ನೋಡಿ. ಫ್ರಂಟ್ ಅಲ್ಲಿ ಈ ಸಲ ಕಪ್ ನಮ್ದೇ. ದೆನ್ ಈ ಕಡೆ ನಮ್ಮೂರು ಬೆಂಗಳೂರು ಇದೆ. ಸೊ ಇಲ್ಲೂ ಕೂಡ ಒಂದು ನಮ್ಮ ಕನ್ನಡವನ್ನ ಬಿಟ್ಕೊಡ್ಬಾರ್ದು ಅಂತ ಕನ್ನಡನೂ ಕೂಡ ನೋಡಿ. ಇವಾಗ ಇದು ನೀವು ಫುಟ್ಬಾಲ್ ಮ್ಯಾಚ್ BFC ಮ್ಯಾಚ್ ಹೋದ್ರೂ ಅಷ್ಟೇ ನೀವು ಅಲ್ಲೂ ಯೂಸ್ ಮಾಡ್ಬೋದು, ಆಮೇಲೆ ಪ್ರೋ ಕಬಡ್ಡಿ ಮ್ಯಾಚಸ್ ಹೋದ್ರೂ ಅಲ್ಲೂ ಯೂಸ್ ಮಾಡ್ಬೋದು. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಅವ್ರ ಕಡೆಯಿಂದ. ನಮ್ಮ ಕರ್ನಾಟಕದ ಯಾವುದೇ ಫ್ರಾಂಚೈಸಿ ಯಾವುದೇ ಟೂರ್ನಮೆಂಟ್ ಆಗಿರ್ಬೋದು ಯೂಸ್ ಮಾಡ್ಬೋದು. ಕಬಡ್ಡಿ, ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಯಾವುದೇ. ಇದು ಎಲ್ಲಿ ಅವೈಲೇಬಲ್, ಎಲ್ಲಿ ಸಿಗುತ್ತೆ ಇದು? ಅವ್ರದೇ ಒಂದು ಇನ್ಸ್ಟಾ ಪೇಜ್ ಇದೆ. ಸೊ ಸದ್ಯಕ್ಕೆ ಅವ್ರು ಇದು ಹೊಸ ಇನಿಷಿಯೇಟಿವ್ ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ಅವ್ರಿಗೆ DM ಮಾಡಿ ಆರ್ಡರ್ ಮಾಡ್ಬೋದು. ಸೊ ಬೆಂಗಳೂರಲ್ಲಿ ಇರೋರಿಗೆ ವಿತಿನ್ ಲೈಕ್ 2 hours, ಲೈಕ್ ಡಿಪೆಂಡ್ಸ್ ಆನ್ ಯೋರ್ ಡಿಸ್ಟೆನ್ಸ್, ಅವತ್ತೇ ಡೆಲಿವರಿ ಸಿಗುತ್ತೆ. ಸೊ ಅವ್ರ ವೆಬ್ಸೈಟ್ ರೀಚ್ ಆಗ್ಬೋದು. ಅವ್ರದ್ದು ಇನ್ಸ್ಟಾ ಪೇಜ್ ಬಂದ್ಬಿಟ್ಟು ಬ್ಯಾಂಕ್ ಟೇಲ್ಸ್ ಅಂತ. ಸೊ ಅವ್ರು ರೀಚ್ ಔಟ್ ಮಾಡಿ ಆರ್ಡರ್ ಮಾಡ್ಬೋದು. ಓಕೆ, ಇದೇನಾದ್ರೂ ಮ್ಯಾಚ್ ದಿನ ಸ್ಟೇಡಿಯಂ ಬಳಿ ಅವೈಲೇಬಲ್ ಇರುತ್ತಾ ಇದು? ಅದು ಇಟ್ ಡಿಪೆಂಡ್ಸ್ ಆನ್ ದೆಮ್, ಅವ್ರು ಅದನ್ನ ಹೆಂಗೆ ಪ್ರೊವೈಡ್ ಮಾಡ್ತಾರೆ ಅಂತ. ಬಟ್ ನೀವ್ ಇಲ್ಲೇ ಇಸ್ಕೊಂಡು ಸ್ಟೇಡಿಯಂ ಅದು ಆಬ್ವಿಯಸ್ಲಿ ಪ್ರೈಸ್ ಇರುತ್ತೆ. ಸೊ ನೀವ್ ಇಲ್ಲೇ ಇಸ್ಕೊಂಡು ನೀವು ಸಪೋರ್ಟ್ ಮಾಡಕ್ ಹೋದಾಗ ಇದೊಂದು ಚೆನ್ನಾಗಿರುತ್ತೆ. ಲೈಕ್ ನೀವು ಮ್ಯಾಚ್ ಸಪೋರ್ಟ್ ಮಾಡ್ತಿದ್ದಾಗ ಹಿಂಗ್ ಇಟ್ಕೊಂಡು ಅವೆಲ್ಲ. ಓಕೆ, ಒಂದು ಹೊಸ ಕಾನ್ಸೆಪ್ಟ್ ಅಂತ ತಂದಿದ್ದಾರೆ. ಯಾವ IPL ಟೀಮ್ ಅಲ್ಲೂ ಇರ್ಲಿಲ್ಲ ಇದು. ಓಕೆ, ಸೊ ಇದೊಂದು ನಮ್ ಬೆಂಗಳೂರಲ್ಲೇ ಸ್ಟಾರ್ಟ್ ಆಗಿದೆ, ಇದೊಂದು ಖುಷಿ. ಸೊ ಓಕೆ, RCB ಫ್ಯಾನ್ಸ್ ಏನೇನೋ ಯಾವ್ದಾವ್ದಕ್ಕೂ ಖರ್ಚು ಮಾಡ್ತಾರೆ, ಏನೇನೋ ಮಾಡ್ತಾರೆ. ಖಂಡಿತ ನನ್ನ ಪ್ರಕಾರ ಇದನ್ನ ಈ ಹೊಸ ಕಾನ್ಸೆಪ್ಟ್ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ನಮಗೂ ನಿಮ್ ಆಲ್ ದ ಬೆಸ್ಟ್, ನಿಮ್ಗೂ ನಿಮ್ ಟೀಮ್ಗೂ. ಸೊ ಮೇಡಮ್, ಇನ್ನೊಂದು ವಿಚಾರ ಮಾತಾಡಿದ್ರಿ, ಅಂದ್ರೆ ನೀವು ಒಂದು RCB ಫ್ಯಾನ್ ಪೇಜ್ಗೆ ನೀವು ಒಂದು ಪಾರ್ಟ್ ಆಗಿದ್ರಿ ಅಂತ ಹೇಳಿ. ಸೊ ಅದೇ ಯಾವ ತರ, ಅದು ಏನು? ಸೊ ಅದ್ ಬೇಸಿಕಲಿ ನಮ್ಮ ಟೀಮ್ RCB ಅಂತ ಒಂದು ಫ್ಯಾನ್ ಕ್ಲಬ್ ಇದೆ, ಅದ್ರ ಪಾರ್ಟ್ ಇದೀನಿ. ಎಷ್ಟೊಂದ್ ಬೇರೆ RCB ಫ್ಯಾನ್ ಕ್ಲಬ್ಸ್ ಇದೆ, ನಾವ್ ಎಷ್ಟು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಆ ತರ ಒಳ್ಳೆ ಮೊಮೆಂಟ್ ಫ್ಯಾನ್ಸ್ ಅವರಿಗೆ ನೆಟ್ವರ್ಕ್ ಮಾಡಕ್ಕೆ, ಸೋಷಿಯಲೈಸ್ ಮಾಡಕ್ಕೆ ಅಂತ. ಸೊ ನಾವೆಲ್ಲರೂ ಸೇರ್ಕೊಂಡು ಬಹಳ ಇವೆಂಟ್ಸ್ ಮಾಡ್ತೀವಿ, ನಾವು ಶೂಟ್ಸ್ ಮಾಡ್ತೀವಿ. ಎಲ್ರು ಸೇರ್ಕೊಂಡು RCB ಫ್ಯಾನ್ಸ್ ಜೊತೆಗೆ, ಎಲ್ರು ಸ್ಟೇಡಿಯಂಗೆ ಹೋಗಕ್ಕಾಗಲ್ಲ, ಸೊ ಅಟ್ಲೀಸ್ಟ್ ಜೊತೆಗೆ ಸೇರ್ಕೊಂಡು ನಾವು ಸ್ಕ್ರೀನಿಂಗ್ ಮಾಡಿಸ್ತೀವಿ, ಎಲ್ರು ಜೊತೆಗೆ ಮ್ಯಾಚ್ ನೋಡೋದಂತ ತುಂಬಾ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ನಮ್ಮ ಪೇಜ್ ನಮ್ಮ ಟೀಮ್ RCB ಅಂತ ಇದೆ, ಅದನ್ನು ಫಾಲೋ ಮಾಡಿ ನಮ್ ಫ್ಯಾಮಿಲಿ ಪಾರ್ಟ್ ಆಗಿ ನಮ್ ಜೊತೆ ಸೇರ್ಕೊಂಡು RCB ನ ಇನ್ನ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡೋಣ ಅಂತ ಕೇಳ್ತೀನಿ ಎಲ್ರಿಗೂ. ಇವಾಗ ಪ್ರತಿಯೊಬ್ಬರಿಗೆ ಈ ಕ್ವಶನ್, ನಿಮಗೆ ಫಸ್ಟ್. ಸ್ವರೂಪ್ ಅವ್ರು, ಈಗ ಒಂದು RCB ಕ್ರೇಜ್ ನಿಮ್ಗೆ ಯಾವಾಗಿಂದ ಶುರು ಆಯ್ತು?
ಸೊ ಅಂದ್ರೆ 18ನೇ ಸೀಸನ್ ಇದು, 18 ವರ್ಷದ ಹಿಂದಿನ ಪ್ರಾರಂಭ ಆಗಿರೋದು. ಸೊ ನಿಮಗೆ ಯಾವಾಗ ಈ ಒಂದು RCB ಟೀಮು, ವಿರಾಟ್, ಈ ಫ್ಯಾನ್ಸ್ ಕ್ರೇಜ್ ಯಾವಾಗ ಸ್ಟಾರ್ಟ್ ಆಯ್ತು? ಸೊ ನಂದ್ ಇದ್ರಲ್ಲಿ ಏನ್ ಮುಚ್ಚುವರೇ ಇಲ್ಲ. ನಾನ್ ಆಕ್ಚುಲಿ ಫಸ್ಟ್ ಲೈಕ್ ಆಸ್ ಅ ಕ್ರಿಕೆಟ್ ಫ್ಯಾನ್ ನಾನು IPL ನೋಡ್ತಾ ಇದ್ದಿದ್ದು. ಸೊ ಅವಾಗ ನಾನು ಡೆಕ್ಕನ್ ಚಾರ್ಜರ್ಸ್ ಮೇಲೆ ಸ್ವಲ್ಪ ಇದಿತ್ತು. ಬಟ್ ಏನಂತಂದ್ರೆ RCB ಮೇಲೆ ಒಂದ್ ಸಾಫ್ಟ್ ಕಾರ್ನರ್, ಇದು ನಮ್ ಟೀಮ್ ಬಿಡೋದು, ಇದು ನಮ್ ಟೀಮ್ ನ ಸೈಡ್ ಇಟ್ಬಿಡೋಣ, ಈ ಪೋರ್ಷನ್ ನ ಬಿಟ್ಟು ನೀನ್ ಬೇರೆ ಯಾವ ಟೀಮ್ ಸಪೋರ್ಟ್ ಮಾಡ್ತೀಯ ಅನ್ನೋ ತರ ಸಪೋರ್ಟ್ ಇತ್ತು. ಸೊ ನಾನ್ ಡೆಕ್ಕನ್ ಚಾರ್ಜರ್ಸ್, ಸನ್ರೈಸರ್ಸ್ ಆತರ ಇದ್ ಮಾಡ್ತಿದ್ದೆ. ಬಟ್ ಏನಂತಂದ್ರೆ RCB ಮೇಲೆ ಲವ್ ಇದ್ದೇ ಇತ್ತು. ಸೊ 2016 ಅಲ್ಲಿ ಆ ಹಾರ್ಟ್ ಬ್ರೇಕ್ ಆದಾಗ ಅದು ತುಂಬಾ ಒಂಥರ ತುಂಬಾ ಬಿತ್ತು ಗುರು. ಇದೊಂಥರ 50-50 ಆಗೋಯ್ತು. ಬೇಜಾರು ಆಗ್ತಿಲ್ಲ, ಖುಷಿನೂ ಆಗ್ತಿಲ್ಲ. ಸೊ ಈ ಫೀಲಿಂಗ್ ಬೇಡ ಅಂತ ಅನ್ಬಿಟ್ಟು 2017 ಇಂದ ಲೈಕ್ ಪ್ರಾಪರ್ ಹಾರ್ಡ್ ಕೋರ್ RCB ಫ್ಯಾನ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಮುಗಿಯೋದಂತೂ ಇಲ್ಲ. ಸೊ RCB ಫಾರ್ ಎವರ್. ಸೊ ಇವಾಗ 2016 ಅಂದ್ರೆ 17 ಸೊ ಪ್ರತಿ ಸೀಸನ್ ಅಲ್ಲಿ ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಬೇರೆ ಕಡೆ ಶಿಫ್ಟ್ ಆಗಿತ್ತು. ಅದ್ ಬಿಟ್ರೆ ಬೆಂಗಳೂರು ನಡೆಯೋ ಪ್ರತಿ ಸೀಸನ್ ಮ್ಯಾಚ್ ಅಲ್ಲೂ ಎಷ್ಟೆಷ್ಟು ಮ್ಯಾಚಿಗೆ ಹೋಗ್ತೀರಾ ನೀವು ಸ್ಟೇಡಿಯಂಗೆ? ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು ಮಿನಿಮಮ್ ನನ್ಗೆ ಅಕಸ್ಮಾತ್ ಏನೇ ಕೆಲಸ ಇದ್ರು ಏನಿದ್ರು ಮಿನಿಮಮ್ 1 ಮ್ಯಾಚ್ ಗಂತೂ ಹೋಗ್ತೀನಿ. ನಂದು ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು 2015 ಅಲ್ಲಿ RCB CSK ಮ್ಯಾಚ್, ಅದು ಸೋತೋದ್ರಿ. ಬಟ್ ಅದೇ ಪ್ರತಿ ಸೀಸನ್ ಒಂದ್ ಮ್ಯಾಚ್ಗೆ ಹೋಗ್ತೀರಾ? ಓಕೆ. ಸ್ಟೇಡಿಯಂ ಅಲ್ಲೂ ಹೊರಗಡೆ ಜೋಶ್ ಕೊಡೋದಲ್ದೆ ಸ್ಟೇಡಿಯಂ ಒಳಗಡೆ ಸ್ಟೇಡಿಯಂಗೆ ಹೋಗಿ ಬಂದು ಒಂದ್ 2-3 ದಿವಸ ವಾಯ್ಸೇ ಬರ್ತಿರಲ್ಲ, ಹಂಗ್ ಕಿರ್ಚಾಡ್ತಿರ್ತೀವಿ. ಓಕೆ ಮೇಡಮ್, ನಿಮ್ಗೆ ಯಾವಾಗಿಂದ ಈ ಒಂದು ಕ್ರೇಜ್ ಸ್ಟಾರ್ಟ್ ಆಯ್ತು? ನನ್ಗೆ ಕ್ರಿಕೆಟ್ ನಮ್ ಮನೇಲೆಲ್ಲ ಅಣ್ಣಂದ್ರು, ನಮ್ ಅತ್ತೆ ಮಕ್ಳು, ನನ್ ಭಾವ ಎಲ್ಲಾರು ಕ್ರಿಕೆಟ್ ನೋಡ್ತಿದ್ರು. ಸೊ ನಮ್ದು ಫ್ಯಾಮಿಲಿಯಲ್ಲಿ ಎಲ್ಲಾರು ಕ್ರಿಕೆಟ್ ಫಾಲೋ ಮಾಡ್ತಾರೆ. ಹಾಗಾಗಿ ನಂಗೆ ಅದು ನೆನ್ಪಿದೆ. ಲೈಕ್ ಸಚಿನ್ದು ಒಂದ್ ಟೈಮ್ ಅಲ್ಲಿ ನರ್ವಸ್ 90 ನಡೀತಾ ಇತ್ತು. ಅವಾಗ ನಾನಿನ್ನ ಸ್ಕೂಲ್ಗೆ ಹೋಗ್ತಿದ್ದೆ. ನನ್ನ ಅಣ್ಣ ಅವನ್ಗೇನೋ ಕಾಲೇಜ್ ಆಫ್ ಇತ್ತು ಅಂತ ಅವನ್ ಮನೆಗ್ ಬಂದು ನಾವಿಬ್ರು ರೆಡಿ ಇದ್ವಿ, ಪಟಾಕಿ ಹೊಡ್ಕೊಂಡು ಹೊಡ್ಸೋಣ ಅಂತ. 94ಗೆ ಔಟ್ ಆಗ್ಬಿಟ್ಟ. ಸೊ ಆ ಟೈಮಿಂದನೂ ನಾನು ಕ್ರಿಕೆಟ್ಗೆ ಫ್ಯಾನ್ ಇದ್ದೀನಿ. ಇನ್ಫ್ಯಾಕ್ಟ್ ಪಾಕಿಸ್ತಾನ್ ಮ್ಯಾಚ್ ಗಳಲ್ಲಿ ರಜಾಕ್ ಅಫ್ರಿದಿ, ಇಂಜಮಾಮ್ ಉಲ್ ಹಕ್ ಆಡಿರೋದನ್ನು ನಾನು ನೋಡಿದೀನಿ. ಸೊ ಕ್ರಿಕೆಟ್ ಬಗ್ಗೆ ತುಂಬಾ ಇಂಟ್ರೆಸ್ಟ್. ಅವಾಗ ಟೆಕ್ನಿಕಲಿ ಅವಾಗ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಇವಾಗ ಸ್ಲೋಲಿ ಐ ಆಮ್ ಲರ್ನಿಂಗ್. ಸೊ ಆ ಲೆಕ್ಕ ನೋಡಕ್ ಹೋದ್ರೆ ಅಂಡರ್ 18 ವಿರಾಟ್ ಕೊಹ್ಲಿ ವಿಶ್ವಕಪ್ ವಿನ್ ಆಗಿ ರ್ಯಾಲಿ ಎಲ್ಲ ಇತ್ತು, ಅದು ಕೂಡ ನಾನೆಲ್ಲ ಫಾಲೋ ಮಾಡ್ತಿದ್ದೆ. ಸೊ ಈ ಸೀಸನ್ ಯಾವಾಗ IPL ಅಂತ ಶುರು ಆಗಿದೆ ಅವಾಗಿಂದ ನಾನು ಫಾಲೋ ಮಾಡ್ತಿದ್ದೀನಿ. ಅವಾಗಿಂದ RCB ನಮ್ ಟೀಮ್ ಅನ್ನೋದು ಒಂದು ಇದು. ಐ ಥಿಂಕ್ ಕ್ರಿಸ್ಗೇಲ್ 2012-13 ಅಲ್ಲಿ ಅನ್ಸುತ್ತೆ 175 ಏನೋ ಆ ಸ್ಕೋರ್. ಅವಾಗ ನಾನು ಎಲ್ಲೋ ಇದ್ದೆ, ಮ್ಯಾಚ್ ಪೂರಾ ನೋಡ್ಕೊಂಡು. ಆಫ್ಟರ್ನೂನ್ ಇತ್ತು ಆ ಮ್ಯಾಚ್. ಅವಾಗೆಲ್ಲ ಬರೀ ಸ್ಯಾಟರ್ಡೇಸ್ ಆಫ್ಟರ್ನೂನ್ ಇರ್ಲಿಲ್ಲ, ಬೇರೆ ಡೇಸ್ ಎಲ್ಲ ಆಫ್ಟರ್ನೂನ್ ಮ್ಯಾಚ್ ಇರ್ತಿತ್ತು. ಆ ಮ್ಯಾಚ್ ನೋಡಿರೋದು ಇನ್ನೂ ನೆನ್ಪಿದೆ ನಂಗೆ. ಸೊ ಅವಾಗಿಂದಾನು ಫ್ಯಾನ್. ಅದ್ ಯಾವತ್ತಿದ್ರು RCB ಮೇಲಿನ ಲವ್ ಕಮ್ಮಿ ಆಗಲ್ಲ, ಅದ್ ಹಾಗೆ ಇರುತ್ತೆ. ಬಿಕಾಸ್ ನಮ್ ಸ್ಟೇಟ್, ನಮ್ ಟೀಮ್ ಅನ್ನೋ ಫೀಲ್ ಅದು. ಯಾವ್ದೋ ಒಬ್ಬ ಪ್ಲೇಯರ್ಗೋಸ್ಕರ ಖಂಡಿತ ಇಲ್ಲ. ಸೊ RCB ನ ಯಾವಾಗ್ಲೂ ಫಾಲೋ ಮಾಡ್ತೀನಿ, ಯಾವಾಗ್ಲೂ ಇಷ್ಟಪಡ್ತೀನಿ. ಅದ್ರಲ್ಲಿ ಒಂದ್ ಪಾಯಿಂಟ್ ಆಡ್ ಮಾಡೋದ್ ಮರ್ತೋದೆ. ಏನಂತಂದ್ರೆ ನಾನು ನನ್ ಫ್ರೆಂಡ್ ಇದೀವಿ ಇನ್ನೊಬ್ಬ ಭರತ್ ಅಂತ. ಸೊ ಏನಂದ್ರೆ ಇವಾಗ RCB ಮ್ಯಾಚ್ ನಡೀತಿದ್ದಾಗ ವಾಟ್ಸ್ಆಪ್ ಅಲ್ಲಿ ಆನ್ಲೈನ್ ಇದ್ದೇ ಇರ್ತೀವಿ. ಹಿಂಗೆ 6 ಹೋಗಿದ ತಕ್ಷಣ ಕ್ರೇಜಿ ಹಂಗೆ ಅಂತ, ವಿಕೆಟ್ ಹೋಗಿದ ತಕ್ಷಣ ಒಂಥರ ಲೈಕ್ ಸ್ಟಾಟ್ಸ್ ತರ ಮಾತಾಡೋದು. ಆಮೇಲೆ ಇವಾಗ ಅಕಸ್ಮಾತ್ ಮ್ಯಾಚ್ ಗೆದ್ರು ಅಂದ್ರೆ ನೆಕ್ಸ್ಟ್ ಮ್ಯಾಚ್ ವರ್ಗು ಅದನ್ನ ಏನಿಲ್ಲ 100 ಸತಿ ನೋಡಿದ್ವಿ. ಸೊ ಆತರ ಫ್ಯಾನ್ಸ್ ನಾವು. ಸೊ ನಾವು ಫಿಕ್ಸ್ ಇವಾಗ ಖುಷಿ, ಇವಾಗ ಗೆದ್ದಿದ ತಕ್ಷಣ ಇನ್ನ ನಮ್ ಡೇ ಅಪ್ಕಮಿಂಗ್ ಡೇಸ್ ಇದ್ರ ಮೇಲೆ, ಈ ಮೂಡ್ ಮೇಲೆ ಚೆನ್ನಾಗಿದೆ ಅನ್ನೋ ತರ. ಸೊ ಸೋತ್ರು ಕೂಡ ಅಷ್ಟೇ RCB ಆ ಟೈಮ್ ಅಲ್ಲಿ ಸ್ವಲ್ಪ ಇರುತ್ತೆ, ಸ್ವಲ್ಪ ಬೇಜಾರು. ನೆಕ್ಸ್ಟ್ ಒಂಥರ ಏನು ಬೌನ್ಸ್ ಬ್ಯಾಕ್ ಅಂತ ಹೇಳ್ಬೋದು, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರಾಂಗ್ ಆಗ್ತಾರೆ. ಒಂದ್ ಮ್ಯಾಚ್ ನಾವ್ ಅಷ್ಟು 18 ವರ್ಷದಿಂದಾನೇ ಬೇಜಾರಾಗಿಲ್ಲ, ಇವಾಗ ಆಗ್ತೀವಿ ಒಂದ್ ಮ್ಯಾಚ್ಗೆ ಅಂತ ಅಂದ್ಬಿಟ್ಟು ಆತರ ಆಗ್ತಾರೆ. ಸೊ ನೆಕ್ಸ್ಟ್ ಅದೇ ತರ ನೀವು ಯಾವಾಗಿಂದ ನಿಮ್ಗೆ ಒಂದು ಈ ಕ್ರೇಜ್? ಸೊ IPL ಸ್ಟಾರ್ಟ್ ಆಗಿದ್ದು 2008 ಸಮ್ಮರ್ ಅಲ್ಲಿ. ಅವಾಗ ನಾನು ಇನ್ನ 2.5 years ಇದ್ದೆ. ಅದಕ್ಕೆ ಅವಾಗ ನನ್ಗೇನು ನೆನಪು ಇಲ್ಲ. ಬಟ್ ನನಗ್ ಕ್ರಿಕೆಟ್ ಕ್ರೇಜ್ ಬಂದಿದ್ದು ನಮ್ಮ ಅಪ್ಪ ಮತ್ತೆ ನನ್ನ ಅಣ್ಣ ತುಂಬಾ ದೊಡ್ಡ ಕ್ರಿಕೆಟ್ ಫ್ಯಾನ್ಸ್. ಸೊ ಅವ್ರ ಜೊತೆ ನನ್ ಫಸ್ಟ್ ಕ್ರಿಕೆಟ್ ಮ್ಯಾಚ್ ನೋಡಿದ್ದೆ 2011 ಶ್ರೀಲಂಕಾ ಮತ್ತೆ ಇಂಡಿಯಾ ಫೈನಲ್ ಮ್ಯಾಚ್. ನನ್ನ ಅಣ್ಣನ ಜೊತೆ ಫೈಟ್ ಮಾಡ್ತಿದ್ದೆ, ಇಲ್ಲ ನಾನ್ ಡೋರೆಮಾನ್ ನೋಡ್ಬೇಕು, ನಾನ್ ಶಿನ್ಚಾನ್ ನೋಡ್ಬೇಕು, ಇದೇನ್ ನೋಡ್ತಿದ್ಯಾ, ನಂಗ್ ನೋಡಕ್ ಬಿಡು ಅಂತ ರಿಮೋಟಿಗೆ ಫೈಟ್ ಮಾಡ್ತಿದ್ವಿ. ಅವನು ಸುಮ್ನೆ ಇಲ್ಲ, ನನ್ ಕೈಯಿಂದ ರಿಮೋಟ್ ತೆಗ್ದಿ ನಾನ್ ಕೂತ್ಕೊಂಡು ನೀನು ಬಂದ್ ನೋಡ್ಕೊ ಅಂತ ನೋಡಿದ್ದು. ಆ ಮ್ಯಾಚ್ ಅನ್ನ ನೋಡಿ ಎಷ್ಟು 1 point ಆದ್ಮೇಲೆ ಎಷ್ಟು ಹುಕಪ್ ಆಗೋದೆ ಆ ಮ್ಯಾಚ್ಗೆನೆ.
ದಟ್ ಅವಾಗಿಂದ ಕ್ರಿಕೆಟ್ ಫಾಲೋ ಮಾಡ್ತಿದೀನಿ. ಅವಾಗಿಂದ ನಾವು ಲಂಚ್ ಟೈಮ್ ಅಲ್ಲಿ ಏನಿರ್ತಿತ್ತು ಆಲ್ಟರ್ನೇಟ್, ಒಂದಿನ ನಾನ್ ನೋಡೋದು, ಒಂದಿನ ಅವ್ನ್ ನೋಡೋದಂತ. ಅದಾದ್ಮೇಲೆ ಇಲ್ಲ ಅಣ್ಣ ಬಾ ಕ್ರಿಕೆಟ್ ಹಾಕೊಡು, ಕ್ರಿಕೆಟ್ ನೋಡೋಣ ಅಂತ ಅವಾಗಿಂದ ಅವನ್ ಜೊತೆ ಕ್ರಿಕೆಟ್ ನೋಡ್ತಿದೀನಿ. ಸೊ ಅದು ತುಂಬಾ ಒಳ್ಳೆ ಮೆಮೊರಿ ತರ ಇದೆ. ನಾನು, ನನ್ನ ಅಪ್ಪ ಮತ್ತೆ ನನ್ನ ಅಣ್ಣ ಕ್ರಿಕೆಟ್ ನೋಡುದು. ನಮ್ಮಮ್ಮ ಬಂದ್ ಬೈತಿರ್ತಾರೆ, ಇಷ್ಟು ಕಿರ್ಚ್ಕೊಂಡ್ ನೋಡ್ತಿದ್ದೀರಾ. RCB ಮ್ಯಾಚ್ ಇರೋವಾಗ ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಅಮ್ಮ ಹೇಳ್ತಿದ್ದಾರೆ, ಬೇರೆ ಜನರು ಇರ್ತಾರೆ, ಮಲ್ಕೊಂಡಿರ್ತಾರೆ 10:30 11 o'clock ಅಂತ. ನಾವ್ ಹೇಳ್ತೀವಿ RCB ಫ್ಯಾನು, ಅದು ಅವ್ರು ಮಲ್ಕೊಂಡ್ರೆ ಅದವ್ರ ತಪ್ಪು, ಮ್ಯಾಚ್ ನೋಡ್ಬೇಕು ಅಂತ. ಮತ್ತೆ ಅದ್ ನೋಡೋವಾಗ ಅದ್ ಅಗ್ರೆಷನ್ ಬಂದೇ ಬಿಡುತ್ತೆ, ಕಿರ್ಚ್ಕೊಂಡ್ ಮ್ಯಾಚ್ ನೋಡ್ತೀವಿ ಅಂತ. ಮತ್ತೆ ನಮ್ಮ ಅಪ್ಪ ಅವ್ರ ಟೈಮ್ ಸ್ಟೋರೀಸ್ ಹೇಳ್ತಿದ್ರು. ಅವ್ರು ಯಾವಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಗ್ ಅವ್ರು ಯಾವಾಗ ಟ್ರೋಲ್ ಮಾಡ್ತಿದ್ರು ಪಾಕಿಸ್ತಾನ್ ಅವ್ರನ್ನ, ಅದೆಲ್ಲ. ಮತ್ತೆ IPL ಟಿಕೆಟ್ಸ್ಗೆ, ಇಂಡಿಯಾ ಟಿಕೆಟ್ಸ್ಗೆ ಅವಾಗ ಇನ್ನ ಕೌಂಟರ್ಸ್ ಅಲ್ಲಿ ಸೇಲ್ ಮಾಡ್ತಿದ್ರು, ಆನ್ಲೈನ್ ಇರ್ಲಿಲ್ಲ ಅವಾಗ. ಸೊ ರಾತ್ರಿಯಿಂದಾನೇ ಹೋಗಿ ಅಲ್ಲೇ ಎಲ್ಲಾ ಮಲ್ಕೊಂಡು ಬೆಳಿಗ್ಗೆ 6 o'clock ಇಂದ ಅದ್ ಕೌಂಟರಿಗೆ ಲೈನ್ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋದು, ಅದು ನೋಡಿದ್ರೇನೆ ಎಷ್ಟು ಫ್ಯಾಮಿಲಿಯಲ್ಲೇ ಒಂಥರ ಬ್ಲಡ್ ಅಲ್ಲೇ ರನ್ ಆಗ್ತಿದೆ ಕ್ರಿಕೆಟ್ದು ಕ್ರೇಜ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ನನಗ್ ಸ್ಟಾರ್ಟ್ ಆಯ್ತು. ಮತ್ತೆ RCB ನನ್ ಮದರ್ ಟಂಗ್ ಗುಜರಾತಿ, ಬಟ್ ನಾನ್ ಹುಟ್ಟಿದ್ ಬೆಳ್ದಿದ್ ಬೆಂಗಳೂರಲ್ಲಿ. ನನಗೆ ಡ್ರೀಮ್ ಸಿಟಿ ಅಂದ್ರೇನೆ ಬೆಂಗಳೂರು. ನಾನು ಎಲ್ಲಿ ಸೆಟಲ್ ಆಗ್ಬೇಕಂದ್ರೇನು ಬೆಂಗಳೂರಲ್ಲೇ ಸೆಟಲ್ ಆಗ್ಬೇಕು, ಪರ್ಫೆಕ್ಟ್ ಸಿಟಿ ಅಂತ ನನಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಈ ಸಿಟಿಗೆ. ಸೊ ಆಲ್ವೇಸ್ ಅನ್ RCB ಫ್ಯಾನ್. ನನ್ ಕನ್ನಡನೂ ತುಂಬಾ ಅಷ್ಟೊಂದ್ ಚೆನ್ನಾಗಿಲ್ಲ, ಬಟ್ ನಾನು ಯಾವಾಗ್ಲೂ ಟ್ರೈ ಮಾಡ್ತೀನಿ ದಟ್ ನಾವ್ ಇಲ್ಲಿ ಇದೀವಿ, ನಾವ್ ಇಲ್ಲಿನ ಭಾಷೆ ಕಲ್ತ್ಕೋಬೇಕು, ಮಾತಾಡ್ಕೋಬೇಕಂತ. ಅದಕ್ಕೆ ಇನ್ನ ಓದೋದ್ ಬರೋದು ಇನ್ನ ಬರುತ್ತೆ, ಮಾತಾಡೋದ್ ಇನ್ನ ಅಷ್ಟು ಕಾನ್ಫಿಡೆಂಟ್ ಇಲ್ಲ. ಬಟ್ ಎಲ್ಲಿ ಆಪರ್ಚುನಿಟಿ ಅವಕಾಶ ಸಿಗುತ್ತೆ ಅಲ್ಲಿ ನಾನು ಟ್ರೈ ಮಾಡ್ತೀನಿ ಮಾತಾಡೋದು. ನನ್ನ ಪ್ರಕಾರ ಈ ನೀವ್ ಹೇಳಿದ್ದನ್ನು ವಿಡಿಯೋ ಏನಾದ್ರು ಫ್ಯಾನ್ಸ್ ನೋಡಿದ್ರೆ ಕನ್ನಡಿಗರು 100% ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅಟ್ಲೀಸ್ಟ್ ನೀವು ಟ್ರೈ ಮಾಡ್ತಾ ಚೆನ್ನಾಗೂ ಮಾತಾಡ್ತಾ ಇದೀರಾ, ಟ್ರೈ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ಲ, ಸ್ವಲ್ಪ ಹೌದು. ನನಗ್ ಲಾಸ್ಟ್ ವಿಡಿಯೋ ಅಲ್ಲಿ ತುಂಬಾ ಅವ್ರ ಕಮೆಂಟ್ಸ್ ಹಾಕಿದ್ರು, ಓ ಬಾಸ್ ಟಿವಿ ಕನ್ನಡ ಅಲ್ಲಿ ನಿಮ್ ವಿಡಿಯೋ ಬಂದಿದೆ, ನೀವು ಕನ್ನಡದಲ್ಲೇ ಮಾತಾಡಿಲ್ಲ ಅಂತ. ಅವಾಗ ನಂಗೆ ಗೊತ್ತೂ ಇರ್ಲಿಲ್ಲ ಅದ್ ಮ್ಯಾಚು, ಅದ್ ಮಳೆ ಬಂದಿರೋ ಮ್ಯಾಚು, ಅದ್ರಲ್ಲೂ ಸೋತೋಗಿದ್ರು. ಅದ್ರಲ್ಲೂ ಒಬ್ಬ ಹಿಂದೆ ಪಂಜಾಬ್ ಅವ್ನ್ ಫ್ಯಾನ್ ಕುತ್ಕೊಂಡು ಓ ಗೆದ್ಬಿಟ್ವಿ ಅಂತ ತಲೆ ತಿಂತಿದ್ದ. ಅದಕ್ಕೆ ಆ ಮೂಡಲ್ಲಿ ಬಂದಿರುತ್ತೆ. ಅವಾಗ ನಾವು ಇನ್ನ ಬೇರೆ ಇನಿಷಿಯೇಟಿವ್ ಸಪೋರ್ಟ್ ಮಾಡ್ತಿದ್ದೆ ಅವಾಗ. ಸೊ ಅದರ ಬಗ್ಗೆ ಮಾತಾಡಿದ್ದು. ಬಟ್ ಅವಾಗ ನಂಗೆ ಗೊತ್ತೂ ಇರ್ಲಿಲ್ಲ ಬಾಸ್ ಟಿವಿ ಕನ್ನಡ ಅಂತ ಇದೆ. ಬಟ್ ಹೌದು, ನಾನೀಗ ಇನ್ನ ಟ್ರೈ ಮಾಡ್ತಿದೀನಿ ಕ್ಯಾಮೆರಾ ಮುಂದೆ ಫ್ರೆಂಡ್ಸ್ ಜೊತೆ. ಅಫ್ಕೋರ್ಸ್ ಅದು ನನ್ ತಪ್ಪು ಮಾಡಿದ್ರೇನು ಪರವಾಗಿಲ್ಲ, ಅದೇನು ಇರಲ್ಲ. ಬಟ್ ಸೊ ಇಟ್ಸ್ ಲೈಕ್ ತಪ್ಪು ಮಾಡಿದ್ರೇನು ಅವ್ರು ಹೇಳ್ಕೊಡ್ತಾರೆ. ಕ್ಯಾಮೆರಾ ಮುಂದೆ ಒಂಚೂರಿನ ಏನಾದ್ರೂ ಮಿಸ್ಟೇಕ್ ಆಗಿ ತಪ್ಪು ಹೇಳ್ಬಿಟ್ರೆ ಬೇರೆ ಮೀನಿಂಗ್ ಹೋಗುತ್ತಂತ. ಅದಕ್ಕೆ ಕ್ಯಾಮೆರಾ ಮುಂದೆ ಇನ್ನ ಒಂಚೂರು ಟ್ರೈ ಮಾಡ್ತಿದೀನಿ ಟು ಕಮ್ ಔಟ್ ಆಫ್ ದಟ್ ಶೆಲ್ ಅಂಡ್ ಸ್ಪೀಕ್ ಇನ್ ಕನ್ನಡ. ನಿಮ್ ಕನ್ನಡ ಇನ್ನೂ ಸ್ವಲ್ಪ ಚೆನ್ನಾಗಾಗ್ಲಿ ಅಂದ್ರೆ ಆಲ್ಮೋಸ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ರೆ ಇನ್ನೂ ಪರ್ಫೆಕ್ಟ್ ಆಗಿ ಮಾತಾಡಿ ಕಲೀರಿ ಅಂತ ನಾವು ಹೇಳ್ತೀವಿ. ಸೊ ಇನ್ನೊಂದು ಇಷ್ಟೆಲ್ಲ ವಿಚಾರ ಮಾತಾಡ್ಬಿಟ್ಟು ಒಂದ್ ವಿಚಾರ ಮಾತಾಡಿಲ್ಲ ಅಂದ್ರೆ RCB ಫ್ಯಾನ್ಸ್ ಬೇಜಾರ್ ಮಾಡ್ಕೊಳ್ತಾರೆ. ಅದೇಳಿ ಪ್ರತಿ ಮ್ಯಾಚ್ ಅಲ್ಲೂ RCB ನನ್ನ ಪ್ರಕಾರ ಒಂದ್ 2-3 ಮ್ಯಾಚ್ ಈ ಸೀಸನ್ ಬಿಟ್ಬಿಟ್ಟು ಇನ್ನೆಲ್ಲ ಬಾಯಿ ಬರ್ಸಿ ಗೆಲ್ಸಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಒಂಥರ ನಮ್ ಟ್ರೆಡಿಷನ್. ಅದು ಸುಮ್ನೆ ಆರಾಮಾಗಿ ಗೆದ್ಬಿಟ್ಟು, ಇವಾಗ ಮೊನ್ನೆ ರಾಜಸ್ಥಾನ್ ಮೇಲೂ ಅಷ್ಟೇ ಆರಾಮಾಗಿ ಗೆಲ್ಲೋ ಮ್ಯಾಚ್. ಸುಮ್ನೆ ನಾವೇ ಜುರೆಲ್ ಫಾರ್ಮ್ ಅಲ್ಲೇ ಇಲ್ಲ, ಅವನ್ನ ಫಾರ್ಮ್ ಬರ್ಸ್ಕೊಂಡ್ರಿ. ಸೊ ಇದ್ ನಮ್ ಟ್ರೆಡಿಷನ್, ನಾವೇನು ಮಾಡಕ್ ಆಗಲ್ಲ. ಆಮೇಲೆ ಇವಾಗ ಮೊನ್ನೆದು ಅಷ್ಟೇ, ಯಾರ ಮೇಲೆ, ಡೆಲ್ಲಿ ಮೇಲೂ ಅಷ್ಟೇ. ಸೊ ಇಟ್ ವಾಸ್ ಓಕೆ, ಚೇಸ್ ಈಸಿಯಾಗಿ ಮಾಡ್ಬೋದಿತ್ತು ರಾಜಸ್ಥಾನ್ ಮೇಲೆ ಮಾಡ್ದಂಗೆ. ಬಟ್ ಆಸ್ ಯೂಶುವಲ್ ಟ್ರೆಡಿಷನ್ ಫಾಲೋ ಮಾಡ್ಬೇಕಲ್ಲ. ಸೊ ಅದೊಂದು, ಸೊ ಅದಿದ್ರೆ ಇಂಟ್ರೆಸ್ಟಿಂಗ್ ಮ್ಯಾಚ್. ಫಸ್ಟ್ ಮ್ಯಾಚ್ ನೋಡಿ ಗಾಬ್ರಿನೇ ಆಗೋಯ್ತು, ಇವ್ರೇನ್ ಇಷ್ಟ ಈಸಿಯಾಗಿ ಗೆದ್ಬಿಟ್ರಲ್ವಾ, ಬಾಯಿಗೆ ಬರ್ಸಿಲ್ಲ ಅಂತ. ಬಟ್ ಅದ್ RCB ಮ್ಯಾಚ್ ಅಂದ್ರೇನೆ ಒಂಚೂರ್ ಬಾಯಿಗೆ ಬರ್ಸೋದು. ಮನೆಯಲ್ಲೆಲ್ಲ ಇಲ್ಲ, ನೀನ್ ಇಲ್ಲಿ ಕೂತ್ಕೋ, ನೀನ್ ಅಲ್ಲಿ ಕೂತ್ಕೋ, ನೀನ್ ಅಲ್ಲಿ ಮೂವ್ ಆಗ್ಬೇಡ, ನೀನ್ ಮೂವ್ ಆಗ್ತಿದ್ರೆ ವಿಕೆಟ್ ಹೋಗ್ತಿದೆ, ಇಲ್ಲಾಂದ್ರೆ ಬೌಂಡ್ರೀಸ್ ಹೋಗ್ತಿದೆ ಬೇರೆ ಟೀಮ್ ಅಂತ. ಸೊ ಅದು ಇಂಟ್ರೆಸ್ಟೇ ಇರಲ್ಲ. ತುಂಬಾ ಸೂಪರ್ಸ್ಟಿಷಿಯಸ್ ಆಗಿ ಕುತ್ಕೊಂಡ್ ಮ್ಯಾಚ್ ನೋಡ್ತೀನಿ. ನೀನ್ ಇಲ್ಲೇ ಕುತ್ಕೋ, ನೀನ್ ಮೂವ್ ಆಗ್ಬೇಡ, ಇಲ್ಲಾಂದ್ರೆ ನೀನ್ ಅಲ್ಲಿ ಹೋಗಿ ಕುತ್ಕೋ, ನೀನ್ ನೋಡ್ಬೇಡ ಮ್ಯಾಚ್ ಅಂತ. ಇದು ಎಲ್ಲ ಸುಮ್ಮನೆ ಆ ಫ್ಯಾನ್ಸ್ ಹೌದು, ನಾವು ಚಿಕ್ಕವರಿದ್ದಾಗ ಅದೇ ತರ. ಸೊ ನೀನ್ ಮಾತಾಡ್ಸಿದಕ್ಕೆ ವಿಕೆಟ್ ಹೋಯ್ತು, ಸುಮ್ಮನೆ ನೀನ್ ಮಾತಾಡ್ಸ್ಬೇಡ ಆತರ ಹೇಳ್ತೇವೆ. ಕರೆಕ್ಟ್. ಅಂದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ಇವಾಗ ಒಂದ್ ಸ್ವಲ್ಪ ಜನ OTT ನೋಡ್ತಾರೆ, ಇನ್ನೊಂದ್ ಸ್ವಲ್ಪ ಜನ ಡಿಶ್. ಇವಾಗ ಅದೊಂದ್ ಹೆಡ್ಡೇಕ್ ಏನಂತಂದ್ರೆ, OTTಗೆ ಮತ್ತೆ ಡಿಶ್ಗೆ ಒಂದು 10 ಸೆಕೆಂಡ್ ಗ್ಯಾಪ್ ಏನೋ ಇದೆ. ಎಷ್ಟು ಬೇಜಾರಾಗಿದೆ ಅಂದ್ರೆ, ಇವಾಗ ನಾನಿಲ್ಲಿ ನೋಡ್ತಾ ಇರ್ತೀನಿ, ಆಚ್ ಕಡೆ ಯಾರೋ ಕಿರ್ಸ್ತಾರೆ. ಅಯ್ಯೋ, ನಾನ್ ಎಕ್ಸೈಟ್ಮೆಂಟೇ ಹೋಯ್ತಲ್ಲ ಫಿಕ್ಸ್. ಇವಾಗ ಈ ಸತಿ ಚೆನ್ನೈ ಮ್ಯಾಚ್ ಇತ್ತಲ್ಲ, ಸೊ ಈ ಆಪೋಸಿಟ್ ಅಲ್ಲಿ ಚಿಕ್ಕ ಹುಡುಗರು ಇದಾರೆ, ಅವ್ರು ಹಾರ್ಡ್ಕೋರ್ RCB ಫ್ಯಾನ್ಸ್. RCB ಮ್ಯಾಚ್ ಇದ್ದಾಗೆಲ್ಲ ಫುಲ್ ಅವ್ರು ಕ್ರಿಕೆಟ್ ಆಡೋಗೆಲ್ಲ ಫುಲ್ RCB ಜರ್ಸಿ ಹಾಕೊಂಡು ಇದಾಡೋದು. ಸೊ ಅವ್ನಿನ್ನ ಬೌಲಿಂಗ್ ರನ್ ಅಪ್ ಹೋಗ್ತಾವ್ ವಾಪಸ್, ಇವ್ರು ಆಗ್ಲೇ ಕಿರ್ಸ್ತಾರೆ.
ಬಿಡು ಗುರು ಎಕ್ಸೈಟ್ಮೆಂಟ್ ಹೋಯ್ತು ವಿಕೆಟ್ ಅಷ್ಟೇ ಆ ತರ ಆಗ್ಬಿಟ್ಟಿದೆ ಇವಾಗ. ಹೋದ್ ಸೀಸನ್ ಅಷ್ಟೇ RCB CSK ಮ್ಯಾಚ್ ಇದ್ದಾಗ ಹೌದು. ಸೊ ಯಾರೋ ಒಬ್ರು CSK ಫ್ಯಾನ್ ಇದಾರೆ ಅನ್ಸುತ್ತೆ, ಫಸ್ಟ್ ಬಾಲ್ ಧೋನಿ 6 ಹೊಡಿತಾನೆ, ಕಿರ್ಚಿದ್ರು, ಅಯ್ಯೋ ಗೊತ್ತಾಯ್ತು ಏನೋ ಆಗಿದೆ ಅಂತ ನೋಡಿದ್ರೆ 6. ನೆಕ್ಸ್ಟ್ ಸೈಲೆಂಟ್, ಸೌಂಡೇ ಬರ್ತಿಲ್ಲ. ಓ ಡಾಟ್ ಬಾಲ್ ಅನ್ಕೊಂಡೆ, ನೋಡಿದ್ರೆ ವಿಕೆಟ್. ಆಮೇಲೆ ನಾನು ಕಿಟಕಿ ತೆಗ್ಬಿಟ್ಟು ನಾನು ಕಿರ್ಸಿದೆ. ಸೊ ಈ ತರ ಎಲ್ಲ ಇದೆ ಕ್ರೇಜ್. ಸೊ ಅದೇ ಅಂದ್ರೆ RCB ಇಷ್ಟ ಮ್ಯಾಚ್ ಆಡಿರೋದ್ರಲ್ಲಿ ಚೆಪೆಕಲ್ ಆಡಿದ್ರು ಅದು ಕೂಡ ಕ್ರೇಜ್. ಈಗ 3ನೇ ತಾರೀಕು ಆಡೋ ಮ್ಯಾಚ್ ಕೂಡ ಕ್ರೇಜ್ ಇರುತ್ತೆ. ಸೊ ಆ ಕ್ರೇಜ್ ಹಂಗೆ ಇರ್ಲಿ, RCB ಮ್ಯಾಚ್ ಗೆಲ್ಲಿ ಅನ್ನೋದು ಕೂಡ ನಮ್ದು ಉದ್ದೇಶ ಕೂಡ ಆಗಿರುತ್ತೆ. ಸೊ ನೀವು ಕೂಡ RCB ಆ ಮ್ಯಾಚ್ಗೆ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ಮಾಡ್ತೀನಿ. ಸೊ ಇನ್ನೇನು ಹೈ ವೋಲ್ಟೇಜ್ ಮ್ಯಾಚ್ ಕ್ಷಣಗಣನೆ ಅಂತ ಹೇಳ್ಬೋದು. ಆ ಮ್ಯಾಚ್ಗೆ ನಿಮ್ದು ಚಿಯರ್ಸ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಜೋಶ್ ಯಾವ ತರ ಇರುತ್ತೆ ನಿಮ್ದು? ಅನ್ಫಾರ್ಚುನೇಟ್ಲಿ ನನ್ಗೆ ಅವತ್ತು ನನ್ ಕಸಿನ್ ಅಕ್ಕದು ಮದ್ವೆ ಇದೆ. ಸೊ ಎಷ್ಟೊಂದ್ ಜನ ಕೇಳ್ತಾರೆ, ಏನ್ ಬ್ರೋ ನೀನ್ ಮ್ಯಾಚ್ ಹೋಗ್ತಿಲ್ಲ, ಮ್ಯಾಚ್ ಆಗ್ತಿಲ್ಲ. ನನ್ಗೆ ಅವತ್ತು ಮ್ಯಾಚ್ ನೋಡಿದ್ರೇನೆ ನನ್ಗೊಂದು ಖುಷಿ. ಸೊ ಹೋಪ್ಫುಲಿ ಮ್ಯಾಚ್ ನೋಡೋಕಾದ್ರೆ, ಬಟ್ ನಾನಂತೂ ನನ್ ಕಣ್ಣಂತೂ ನನ್ ಫೋನ್ ಮೇಲಂತೂ ಇರುತ್ತೆ ಅವತ್ತಂತೂ. ಯಾರು ಏನೇ ಬೈಕೊಂಡ್ಲಿ ಏನೇ ಮಾಡ್ಕೊಂಡ್ಲಿ ನಾನು 5 ನಿಮಿಷಕ್ಕೂ ಸ್ಕೋರ್ ನೋಡ್ತಾ ಇರ್ತೀನಿ, ರಿಯಾಕ್ಟ್ ಮಾಡ್ತಾ ಇರ್ತೀನಿ. ಸೊ ನನ್ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಸರ್, ಫುಲ್ ಮ್ಯಾಚ್ ನ ಒಂಚೂರು ಕಣ್ಮಿಟ್ಕಿಸ್ದೆ ನೋಡೇ ನೋಡ್ತೀವಿ ಫಾರ್ ಶೋರ್. ಹೈ ವೋಲ್ಟೇಜ್ ಮ್ಯಾಚ್ ಗಳನ್ನ ಮಿಸ್ ಮಾಡೋ ಚಾನ್ಸೇ ಇಲ್ಲ. RCB ಚೆನ್ನೈ ಅಂತ ಅಂದಾಗ ಅದು ಏನೋ ಒಂದ್ ಕಡೆ ನಾನು ಅವಾಗ್ಲೇ ಹೇಳಿದೆ 4ರಲ್ಲಿ 3 ವಿನ್ ಆದ್ರೂ ಆಗ್ಬೇಕು ಅಂತ. ಆ 3ರಲ್ಲಿ ಈ ವಿನ್ ಅಂತೂ ಡೆಫಿನೆಟ್ಲಿ ಬೇಕೇ ಬೇಕು. ಅದೇ ನಾನು ಲಾಸ್ಟ್ ಇಯರ್ ಎಲ್ಲೋ ಸ್ಟೇಟಸ್ ಹಾಕೊಂಡಿದ್ದೆ ದಟ್ ನಾವು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಅಥವಾ ಅದ್ರ ಪ್ರೀವಿಯಸ್ ಇಯರ್ ಆಗುತ್ತೆ, ನಾವು ಆಲ್ಮೋಸ್ಟ್ ಮನೆಗ್ ಬಂದಿದ್ವಿ ನಮ್ ಟೀಮ್, ಬಟ್ ಅವ್ರನ್ನ ಸೋಲ್ಸಿದ್ವಲ್ಲ, ಆ ಖುಷಿ ಇನ್ನ ಜಾಸ್ತಿ ನಮ್ಗೆ. ಸೊ ಈ ಮ್ಯಾಚ್ ಅಲ್ಲಿ ಸೋಲ್ಲೇಬಾರ್ದು, ವಿನ್ ಆಗ್ಲೇಬೇಕು, ಡೆಫಿನೆಟ್ಲಿ ವಿನ್ ಆಗ್ಬೇಕು. ಸೊ ಎಲ್ಲ RCB ಮ್ಯಾನೇಜ್ಮೆಂಟ್ ಅವರು ನಿಮ್ ಪ್ಲೇಯರ್ಸ್ ಗೆ ರೀಚ್ ಮಾಡಿಸಿ ಇದನ್ನ, ದಟ್ ಎಲ್ಲಾ ಫ್ಯಾನ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಈ ಚೆಪಕಲ್ ಸೋಲ್ಸಿರೋದು ಇಸ್ ಲೈಕ್ ಅದನ್ನ, ಅದು ಒಂಥರ ಮಿರಾಕಲ್, ಅದು ಯಾರು ಇಮ್ಯಾಜಿನ್ ಮಾಡಿರ್ಲಿಲ್ಲ ಆಗ್ಬಹುದೇನೋ ಅಂತ. ಸೊ ಹಾಗೆ ಇಲ್ಲೂ ಸೋಲ್ಸಿ, ಸೊ ಪ್ಲೇಯರ್ಸ್ ಎಲ್ಲ ಟೀಮ್ಗೋಸ್ಕರ ಚೆನ್ನಾಗಿ ಆಟ ಆಡಿ, ಈ ಸಿಚುವೇಶನ್ ಮತ್ತೆ ನೆಕ್ಸ್ಟ್ ಸೀಸನ್ ಅಲ್ಲಿ ಕ್ರಿಯೇಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ RCBಗೆ. ಸೊ ಈ ಸೀಸನ್ ಅಲ್ಲಿ ಒಂದೊಳ್ಳೆ ಫಾರ್ಮ್ ಅಲ್ಲಿ ಹೋಗ್ತಾ ಇದೆ. ಸೊ ಇದೊಂದೇ ಮ್ಯಾಚ್ ಅಂತಲ್ಲ, ಎಲ್ಲಾ ಮ್ಯಾಚ್ ಅಲ್ಲೂ ವಿನ್ ಆಗಿ ಕಪ್ಪು ಈ ಸತಿ ನಮಗ್ ಬೇಕೇ ಬೇಕು 18th ಸೀಸನ್ ಅಲ್ಲಿ. ಅದೊಂದು ಯಾಕೆ ವಿರಾಟ್ ಕೊಹ್ಲಿಗ್ ನಾವ್ ಇಷ್ಟು ಫ್ಯಾನ್ ಬೇಸ್ ಇದೆ ಅನ್ನೋದು ಪ್ರೂವ್ ಆಗತ್ತೆ. ಈ ಸೀಸನ್ ಅಲ್ಲಿ ವಿನ್ ಆದ್ರೆ ಮಾತ್ರ ಅದು ಪ್ರೂವ್ ಆಗಕ್ ಸಾಧ್ಯ. ಸೊ ಐ ಮೀನ್ ನಂಬರ್ಗೋಸ್ಕರ ಹೇಳ್ತಾ ಇದೀನಿ 18th ಸೀಸನ್ ಅಲ್ಲಿ. ಸೊ ಹಾಗಾಗಿ ವಿನ್ ಮಾಡ್ಸಿ ಅನ್ನೋದು RCB ಟೀಮ್ಗೆ ನಮ್ ರಿಕ್ವೆಸ್ಟ್. ಡಬಲ್ ಧಮಾಕ ಅಂದ್ರೆ 18 ಸೀಸನ್ 18 ನಂಬರ್ ಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು ಹೌದು, ಆ ಫೀಲಿಂಗ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮುಂದೆ ಮತ್ತೆ 5 ವಿನ್ ಆಗ್ಬೋದು, 10 ವಿನ್ ಆಗ್ಬೋದು ನಾವು, ಬಟ್ ಈ ಸೀಸನ್ ಈ ನಂಬರ್ ಅಲ್ಲಿ ವಿನ್ ಆದ್ರೆ ತುಂಬಾ ಖುಷಿ ಇರುತ್ತೆ. ಅಂದ್ರೆ ಸ್ಪೆಷಲ್ ಆಗಿ ವಿನ್ ಆಗೋಣ. ನಮ್ ತುಂಬಾ ಜಾಸ್ತಿನೇ CSK ಸಪೋರ್ಟರ್ಸ್ ಫ್ರೆಂಡ್ಸ್ ಇದಾರೆ. ಅವರು ಯಾವಾಗ ನೋಡಿದ್ರೇನು ಎಲ್ಲಾ ಸೀಸನ್ಸ್ RCB ಸೋತ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅದ್ ಯಾಕಂತ ಗೊತ್ತಿಲ್ಲ, ಅವ್ರ ಟೀಮು ಇಲ್ಲ, ದೇ ಶುಡಂಟ್ ಬಿ ಬಾದರ್ಡ್ ಅಬೌಟ್ ಇಟ್. ಸೊ ಈ ವರ್ಷ ಅವರು ಚೆನ್ನಾಗ್ ಆಡ್ತಿಲ್ಲ. ಲಾಸ್ಟ್ ಇಯರ್ ನಾವ್ ಎಲಿಮಿನೇಟ್ ಮಾಡಿದ್ವಿ. ನಾನ್ ಸುಮ್ನೆ ಇದ್ದೆ, ಯಾಕೆ ನಾವ್ ನಮ್ ಟೀಮಿಗೆ ನಮ್ ಪಾಡಿಗೆ ಇರ್ಬೇಕಂತ, ಸುಮ್ನೆ ಅವ್ರಿಗೆ ಪಾಪ ಯಾಕೆ ರೋಸ್ಟ್ ಮಾಡ್ಬೇಕಂತ. ಬಟ್ ಅವ್ರು ತುಂಬಾ ಜಾಸ್ತಿನೇ ಟಾಕ್ಸಿಕ್ ಆಗಿ, ನಾವ್ ಅವ್ರ ಮ್ಯಾಚು ಇಲ್ಲ, CSK ಸೋಲ್ಸು ಇಲ್ಲ, ಬೇರೆ ಯಾರೋ ಬಂದು ನಮ್ಮನ್ ಸೋಲ್ಸಿದ್ದಾರೆ, ಆದ್ರೂನು ಅವ್ರ ಅದ್ರಲ್ಲಿ ದಟ್ ಇಸ್ ದ ಓನ್ಲಿ ಹ್ಯಾಪಿನೆಸ್ ದಟ್ ದೇ ಗೆಟ್ ಬಿಕಾಸ್ ಯುವರ್ ಟೀಮ್ ಇಸ್ ನಾಟ್ ವಿನ್ನಿಂಗ್. ಸೊ ಅದು ಈಗ ಆನ್ಸರ್ ಇರುತ್ತೆ ದಟ್ 2 ಮ್ಯಾಚಸ್ ಸೋಲ್ಸಿದೀವಿ, ನೀವ್ ಆಲ್ರೆಡಿ ಔಟ್ ಆಗಿದ್ದೀರಾ, ನಿಮ್ ಮೇಲ್ ಗೆದ್ಕೊಂಡ್ ನಾವು ವಾಪಸ್ ಕ್ವಾಲಿಫೈ ಆಗ್ತೀವಂತ. ಸೊ ಅದೇ ಒಂದ್ ದೊಡ್ಡ ಆನ್ಸರ್ ಅವ್ರಿಗೆ. ನಾವೇನ್ ಹೋಗಿ ಟ್ರೋಲ್ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ ಗೇಮ್ ನಮ್ ಟೀಮ್ ಪ್ಲೇ ಮಾಡೋ ರೀತಿನೇ ಅವರಿಗೆ ಫುಲ್ ಸ್ಟಾಪ್. ಅದು ಅವ್ರಿಗೆ ಅದೇ ಆನ್ಸರು, ಒಂದ್ ಸ್ಲಾಪ್ ಬ್ಯಾಕ್ ತರ ಇದೆ ಅದು. ಸೊ ತುಂಬಾ ಚೆನ್ನಾಗಿರುತ್ತೆ RCB ಮತ್ತೆ CSK ರೈವಲ್ರಿಯಲ್ಲಿ ನೋಡೋದು. ಅದನ್ನ ತುಂಬಾ ರೋಮಾಂಚಕವಾಗ ಇರೋ ಮ್ಯಾಚ್ ಇದೆ ಅದು. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಕುತ್ಕೊಂಡ ಮ್ಯಾಚ್ ಅನ್ನು ನೋಡೋದು. RCBಗೆ ಜೋಶ್ ಕೊಡ್ಬೇಕಂದ್ರೆ ನೀವು ಒಂದ್ ಡೈಲಾಗ್ ಹೇಳಬೇಕು, ಆ ಡೈಲಾಗ್ ಬರ್ಬೇಕು, ಜೋಶ್ ಕೊಡ್ಬೇಕು. ಸೊ ನೋಡಿ, ಪ್ರತಿ ಸೀಸನ್ ನಾವು ಗೆಲ್ಲಿ ಸೋಲ್ಲಿ ಏನೇ ಇರ್ಲಿ, ನಾವ್ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಿಮ್ ಚಾನಲ್. ಏನಕಂದ್ರೆ TV9 ಬಂದಿದೆ, ಬಟ್ ಇಷ್ಟು ವೈರಲ್ ಆಗಿರ್ಲಿಲ್ಲ. ಬಟ್ ನಿಮ್ ಚಾನಲ್ ಅಲ್ಲಿ ವೈರಲ್ ಆಗಿದ್ರಿಂದ ಎಲ್ಲೋದ್ರು ಇವಾಗ ರೆಕಗ್ನೈಸ್ ಮಾಡ್ತಾ ಇದಾರೆ. ಓ ಬ್ರೋ, ನೀವೇ ಅಲ್ವಾ RCB ಬಗ್ಗೆ ಆಬ್ವಿಯಸ್ಲಿ ಇವಾಗ ಒಂದು 25% ಕ್ರಿಟಿಕ್ಸ್ ಬಂದಿರುತ್ತೆ, ಅದನ್ನ ಕೇರ್ ಮಾಡಕ್ ಹೋಗ್ಬಾರ್ದು. ಬಟ್ ಏನಂತಂದ್ರೆ ಒಂದ್ ಒಳ್ಳೆ ರೆಕಗ್ನಿಷನ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಸೊ ಅದೇ ನಮ್ ಫ್ಯಾನ್ಸ್ ಕ್ರಿಕೆಟ್ ಎಲ್ಲರ ಜನಕ್ಕೆ ತಲುಪಿಸೋದು ಕೂಡ ನಮ್ದು ಅದೇ ಉದ್ದೇಶ ಆಗಿರುತ್ತೆ. ಸೊ ನಾನ್ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಅವತ್ತು ಹೇಳಿದ್ದೆ, ನನ್ನ ಫ್ಯಾಮಿಲಿ ಜೊತೆ ನಾನು ಬಂದಿದ್ದೆ. ಸೊ ಫ್ಯಾಮಿಲಿ ಅವ್ರಿಗೆ ಹೇಳಿದ್ದೆ ದಟ್ ಸುಮ್ನೆ
ಏನೋ ಒಂದ್ ಮೈಕ್ ಹಿಡಿದು ಏನೋ ಕ್ವೆಶನ್ ಕೇಳಿಲ್ಲ ನೀವು, ಹ್ಮ್. ಮ್ಯಾಚ್ ಅನಾಲಿಸಿಸ್ ಬಗ್ಗೆನೇ ಕೇಳಿದ್ರಿ, ಅದು ತುಂಬಾ ಖುಷಿ ಆಯ್ತು. ವೆಯ್ಟ್ ಮಾಡ್ತಾ ಇದ್ವಿ, ಓ ಯಾವ ಚಾನಲ್, ನಾನು ಮೈಕಲ್ಲಿ ನೇಮ್ ಎಲ್ಲ ನೋಡ್ಕೊಂಡು, ಅದೊಂದು ಖುಷಿ ಇರುತ್ತೆ ಆಬ್ವಿಯಸ್ಲಿ ಎಲ್ಲಾರ್ಗೂನು. ಸೊ ಅದನ್ನ ನೋಡ್ಕೊಂಡು ಹೋಗಿ ಓ, ಈ ಚಾನಲ್ ಬರುತ್ತೆ ಅಂತ ಅದನ್ನ ಎಲ್ಲಾ ಫ್ಯಾಮಿಲಿಗೂ ಶೇರ್ ಮಾಡ್ಕೊಂಡು ಆ ಖುಷಿನೇ ಬೇರೆ. ಸೊ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಫ್ಯಾನ್ಸ್ಗೆ ಈ ಆಪರ್ಚುನಿಟಿ ಎಲ್ಲೋ ಒಂದ್ ಕಡೆ ಟೀಮ್ ಬಗ್ಗೆ ನಮ್ದೇನ್ ಒಪಿನಿಯನ್ ಇದೆ ಅಂತ ಹೇಳೋಕೆ, ವಾಯ್ಸ್ ಔಟ್ ಮಾಡಕ್ಕೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಬಾಸ್ ಟಿವಿ ಕನ್ನಡಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ. ಬಿಕಾಸ್ ನಾನು ಕ್ರಿಕೆಟ್ ಬಗ್ಗೆ ಅಫ್ಕೋರ್ಸ್ ಚಿಕ್ಕವಳಿದ್ದಾಗ 14 ಇಯರ್ಸ್ ಇದ್ದಾಗ ನಾನು ಫಸ್ಟ್ ಕ್ಯಾಮೆರಾ ಮುಂದೆ ಮೈಕ್ ತಗೊಂಡು ಮಾತಾಡಿದ್ದು, ಅದು ತುಂಬಾ ತುಂಬಾ ಸ್ಪಾಂಟೇನಿಯಸ್ ಆಗಿತ್ತು ಅದು. ಸೊ ಬಟ್ ಅದು ಕನ್ನಡದಲ್ಲಿ ಯಾವಾಗೂ ಮಾತಾಡಕ್ ಆಪರ್ಚುನಿಟಿ ಇತ್ತು, ಬಟ್ ನಾನು ಯಾವಾಗ್ಲೂ ಅದ್ ಆಚೆ ಹೋಗಿ ಅದ್ ಮಾಡಿಲ್ಲ. ಬಟ್ ನಿಮ್ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ದು, ಇಲ್ಲ ಪರವಾಗಿಲ್ಲ ಬನ್ನಿ ಮಾತಾಡಿ, ಪರ್ಫೆಕ್ಟ್ ಆಗಿಲ್ಲ ಆದ್ರೂ ಪರವಾಗಿಲ್ಲ. ಸೊ ಅದು ಈಗ ಫಸ್ಟ್ ಟೈಮ್ ಮಾತಾಡ್ಸಿಂದ ನೆಕ್ಸ್ಟ್ ಟೈಮ್ ಇನ್ನ ಜಾಸ್ತಿ ಕಾನ್ಫಿಡೆನ್ಸ್ ಇಂದ ಬರುತ್ತೆ. ಎಲ್ಲಿ ತಪ್ಪು ಮಾಡಿದೀನಿ ಅಂತ ಕಲ್ತ್ಕೊಳ್ತೀನಿ, ನಾನು ಇನ್ನ ಲರ್ನ್ ಮಾಡ್ತೀನಿ ನಾನು. ಸೊ ಅದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮ್ ಥಾಟ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಎಲ್ಲಾ ಫ್ಯಾನ್ಸ್ಗೂ ಅವ್ರ ಒಪಿನಿಯನ್ಸ್ ಕೊಡಕ್ಕೆ, ಬೇರೆ ಅವ್ರಿಗೆ ರೀಚ್ ಔಟ್ ಆಗಕ್ಕೆ. ನೆಕ್ಸ್ಟ್ ಇವಾಗ ಏನ್ ಡಿಸ್ಕಷನ್ ಮಾಡೋದಲ್ಲ, ಅದೇ ತರ RCB ಫೈನಲ್ ಹೋಗ್ಲಿ, ಫೈನಲ್ ಅಲ್ಲೂ ಕೂಡ Definitely, ನೀವೇ yeah. ಬಂದು ಡಿಸ್ಕಷನ್ ಮಾಡ್ಬೇಕು RCB ಯಾವ ತರ ಮ್ಯಾಚ್. ಹೋಪ್ಫುಲಿ ನಾವು ಅದನ್ನ ಸೊ ವೀಕ್ಷಕರೇ, ಇದಿಷ್ಟು ನೋಡಿದ್ರಲ್ಲ RCB ಮತ್ತು CSK ನಡುವೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ಫ್ಯಾನ್ಸ್ ಜೊತೆ ನಮ್ಮ ಡಿಸ್ಕಷನ್. ಮುಂದಿನ ವಿಡಿಯೋದಲ್ಲಿ ಇದೇ ತರ ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.